ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮ ಶ್ರೀಮತಿ ಲಲಿತಮ್ಮ, ಶ್ರೀ BN ವಿಶ್ವನಾಥ್ ಹಾಗೂ ಶ್ರೀ BV ನಟರಾಜ್ ಜ್ಞಾಪಕೋಪನ್ಯಾಸ. ವಿಷಯ ಯಜ್ಞ, ದಾನ, ತಪಸ್ಸು ಭಾರತೀಯ ಸಂಸ್ಕೃತಿಯ ಬುನಾದಿ. ಈ ಪ್ರಾಯೋಜಕ ಪರಿವಾರಕ್ಕೆ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ಯಜ್ಞ, ದಾನ, ತಪಸ್ಸು ಈ ನುಡಿಗಟ್ಟು ಎಲ್ಲರಿಗೂ ಬಹಳ ಪರಿಚಿತವಾಗಿಯೇ ಇದೆ. ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಈ ಮೂರು ಶಬ್ದಗಳು ಒಟ್ಟೊಟ್ಟಿಗೆ ಅನೇಕ ಕಡೆ ಪ್ರಯೋಗ ಆಗಿರೋದನ್ನು ನೋಡ್ತೇವೆ. ನಮ್ಮಲ್ಲಿ ಕೆಲವು ಕ್ಲೀಷೆ ಅಂತ ಹೇಳಬಹುದಾದ ಪ್ರಯೋಗಗಳಿವೆ. ಅವುಗಳನ್ನು ವಿಶ್ಲೇಷಿಸಿದರೆ ಹೆಚ್ಚು ಕಡಿಮೆ ವೇದಾಂತದ ಪ್ರಮುಖ ಪ್ರಮೇಯಗಳು ಎಲ್ಲ ತೆರೆದುಕೊಳ್ಳುವ ರೀತಿಯಲ್ಲಿ ಕೆಲವು ನುಡಿಗಟ್ಟುಗಳು ಏರ್ಪಟ್ಟಿವೆ. ಅಂಥ ನುಡಿಗಟ್ಟುಗಳ ಪೈಕಿ ಒಂದು ಬಹಳ ಪ್ರಮುಖವಾದ್ದು ಅಂದರೆ ಈ ಯಜ್ಞ, ದಾನ, ತಪಸ್ಸು ಅನ್ನೋದು. ಅದರ ಶಾಬ್ದಿಕ ಅರ್ಥ ಕೂಡ ಚೆನ್ನಾಗಿಯೇ ಇದೆ. ಅದನ್ನು ಒಳಹೊಕ್ಕು ನೋಡುವಾಗ ತೆರೆದುಕೊಳ್ಳುವ ವಿಶಾಲ ಸಾಂಕೇತಿಕ ಅರ್ಥ ಇನ್ನೂ ಉದಾತ್ತವಾಗಿದೆ. ಋಷಿಗಳಿಗೆ ಅಲೌಕಿಕ ಅರ್ಥಗಳನ್ನು ತಿಳಿಸಬೇಕಾಗಿತ್ತು, ಆದರೆ ಭಾಷೆಯನ್ನು ಬಿಟ್ಟರೆ ಬೇರೆ ಮಾಧ್ಯಮ ಇಲ್ಲ. ಹೀಗಾಗಿ ಇರುವ ಭಾಷೆಯನ್ನು ಮಲ್ಟಿಫಂಕ್ಷನಲ್ ಆಗಿ ಬಹುಸ್ತರೀಯವಾಗಿ ಬಳಸಬೇಕಾದ ಅನಿವಾರ್ಯತೆ ಋಷಿಗಳಿಗೆ ಇತ್ತು. ಹೀಗಾಗಿ ನಮ್ಮಲ್ಲಿ ಈ ಯಾವ ಪ್ರಮುಖ ಪಾರಿಭಾಷಿಕ ಶಬ್ದವನ್ನು ಒಳಹೊಕ್ಕು ನೋಡಿದ್ರೂ ಒಂದು ವಿಶಾಲ ಅರ್ಥವನ್ನೇ ತೆರೆದುಕೊಳ್ಳುತ್ತೆ. ಅಂಥ ಒಂದು ಮುಖ್ಯವಾದ ನುಡಿಗಟ್ಟು ಯಜ್ಞ, ದಾನ, ತಪಸ್ಸು. ಅದರ ವಿಶ್ಲೇಷಣೆಯನ್ನು ಈ ಉಪನ್ಯಾಸದಲ್ಲಿ ಶತವಧಾನಿ ಡಾಕ್ಟರ್ ರಾ ಗಣೇಶ್ ಮಾಡೋರಿದ್ದಾರೆ. ಅವರ ಪ್ರವಚನವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ಹೊತ್ತು ಯಜ್ಞದಾನ ತಪಸ್ಸು ಅನ್ನುವ ಬಹು ಕಾಲದಿಂದಲೂ ನಮ್ಮ ಪರಂಪರೆ ಆಧರಿಸಿಕೊಂಡು ಬಂದ, ಮೆಚ್ಚಿಕೊಂಡು ಬಂದ, ನಚ್ಚಿಕೊಂಡು ಬಂದ ವಿಷಯವನ್ನು ಕುರಿತು ಕೆಲವೊಂದು ಆಲೋಚನೆಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಅವಕಾಶ ಬಂದಿದೆ. ಇದಕ್ಕೆ ಕಾರಣೀಭೂತರಾದವರಿಗೆಲ್ಲರಿಗೂ ನನ್ನ ವಂದನೆಗಳು ಸಲ್ಲುತ್ತವೆ. ಬಹಳ ಹಿಂದೆಯೇ ನಾನು ಯಜ್ಞದಾನ ತಪಸ್ಸುಗಳನ್ನು ಕುರಿತು ಒಂದು ಪುಸ್ತಕವನ್ನು ಬರೆಯಬೇಕು ಅಂತ ಅನೇಕ ವರ್ಷಗಳ ಅಭ್ಯಾಸ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡಿದ್ದೆ, ವಸ್ತು ಸಂಗ್ರಹ. ಆದರೆ ಅದು ಯಾವ ಅಜ್ಞಾನದಿಂದಲೋ ಪ್ರಮಾದ ಇತ್ಯಾದಿಗಳಿಂದಲೋ ಆ ಸಂಗ್ರಹ ಇಡೀ ನಷ್ಟವಾಗಿ ಹೋಯಿತು. ಈಗ ಮತ್ತೆ ಆರಂಭ ಮಾಡಿಕೊಂಡು ಬಂದೆ. ಅದರ ಅಂಗತ್ವೇನ ಇದೀಗ ಈ ಒಂದು ಭಾಷಣ ಮಾಡ್ತಾಯಿದ್ದೀನಿ. ಅಂದರೆ ಈಗ ಒಂದಷ್ಟು ಸಾಮಗ್ರಿಯನ್ನು ಮತ್ತೆ ಸಂಗ್ರಹ ಮಾಡಿದ್ದೀನಿ. ವೇದಶಾಸ್ತ್ರಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ, ಕಾವ್ಯ ನಾಟಕಗಳಲ್ಲಿ ಚೆದರಿ ಹೋದಂಥ ಎಷ್ಟೋ ವಿಷಯಗಳನ್ನು ಕ್ರೋಢೀಕರಿಸಿ ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತಂದುಕೊಂಡದ್ದು. ಹೀಗಾಗಿ ಈ ಉಪನ್ಯಾಸದಿಂದ ಮತ್ತೆ ಇನ್ನೊಮ್ಮೆ ಪ್ರೇರಣೆ ಸಿಗಲಿ ಅಂತ ಅನ್ನುವುದಕ್ಕಾಗಿ ಮತ್ತೆ ಸಂಗ್ರಹ ಮಾಡಿಕೊಂಡು ಬಂದೆ. ಈಚಿನ ವರ್ಷಗಳಲ್ಲಿ ಮಾಡಿಕೊಂಡು ಬಂದ ಸಂಗ್ರಹದ ಒಂದಿಷ್ಟು ಭಾಗವನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ. ರಾಮಸ್ವಾಮಿಯವರು ಹೇಳಿದಂತೆ ಯಜ್ಞದಾನ ತಪಸ್ಸುಗಳ ಬಗೆಗೆ ವಿಶೇಷವಾಗಿ ಮೂರನ್ನು ಒಟ್ಟಿಗೆ ಸೇರಿಸಿದ ಮಾತುಗಳು ಉಂಟು. ನನಗೆ ಇದು ಬಹಳ ಮನಸ್ಸಿಗೆ ಮುಟ್ಟಿದ್ದು ಸ್ವರ್ಗೀಯ ಕನ್ಹಯ್ಯಲಾಲ್ ಮಾಣಿಕ್ಯಲಾಲ್ ಮುನ್ಷಿಯವರು, ಕುಲಪತಿ ಮುನ್ಷಿ ಅಂತಲೇ ಭಾರತೀಯ ವಿದ್ಯಾಭವನದಂಥ ಮಹಾಸಂಸ್ಥೆಯನ್ನು ನಿರ್ಮಾಣ ಮಾಡಿದಂಥವರು, ಬಹುಗ್ರಂಥಕರ್ತರರು, ಸ್ವಯಂ ಪ್ರತಿಭಾಶಾಲಿಗಳಾದ ಲೇಖಕರು, ವಿದ್ವಾಂಸರು, ಸಂಶೋಧಕರು, ದೇಶಭಕ್ತರು ಮತ್ತು ದೇಶ ಹಿತೈಷಿಗಳಾಗಿದ್ದಂತಹ ದೊಡ್ಡ ರಾಷ್ಟ್ರ ನಿರ್ಮಾಪಕರು, ರಾಜ್ಯತಂತ್ರ ದುರಂಧರ, ಸ್ಟೇಟ್ಸ್ಮನ್ ಅಂತ ಕರೆಯುವಂಥ ವ್ಯಕ್ತಿತ್ವ ಉಳ್ಳವರು. ಅವರು ಕುಂಡಪ್ಪನವರ ತರಹ ದೊಡ್ಡ ವ್ಯಕ್ತಿತ್ವ. ಅವರ ಗ್ರಂಥಗಳಲ್ಲಿ ಮತ್ತೆ ಮತ್ತೆ ಈ ಒಂದು ಪದಪುಂಜವನ್ನು ತಂದು ಅದರ ಮಹನೀಯತೆಯನ್ನು ಅಲ್ಲಿ ಇಲ್ಲಿ ಸೂಚಿಸ್ತಾ ಬರ್ತಾರೆ. ಅದನ್ನು ನಾನು ಸುಮಾರು 30 ವರ್ಷಗಳ ಕೆಳಗೆ ನೋಡಿದಾಗ ಇದರ ಬಗೆಗೆ ಏನಾದರೂ ಮಾಡಬೇಕು ಅಂತ ಅನಿಸಿ ಈಚಿನ 20 ವರ್ಷಗಳ ಹಿಂದೆ ಕೈಗೊಂಡ ಕೆಲಸ. ಇರಲಿ, ಇದು ನಮ್ಮ ಪರಂಪರೆಗೆ ತುಂಬ ದೊಡ್ಡದಾದದ್ದು. ಈ ಥರ ಹಲವು ಉಂಟು. ನಾನು ಹಿಂದೆ ಭಾರತೀಯ
ಸಂಸ್ಕೃತಿಯ ಮೂಲ ತತ್ವಗಳು ಮತ್ತು ಫೌಂಡೇಶನ್ಸ್ ಆಫ್ ಇಂಡಿಯನ್ ಕಲ್ಚರ್ ಈ ರೀತಿಯಾದ ಭಾಷಣ ಮಾಲಿಕೆಯಲ್ಲಿ ಮತ್ತೆ ಮತ್ತೆ ಕೆಲವು ಪಾರಿಭಾಷಿಕ ಶಬ್ದಗಳಂತೆ ಬರ್ತಕ್ಕಂಥ ಈ ವಿಶಿಷ್ಟ ಪದಪುಂಜಗಳ ಮಾಹಾತ್ಮ್ಯವನ್ನು ಹೇಳಿದ್ದೆ. ಅದರ ಒಂದು ಅಂಶದ ವಿಸ್ತರಣ ಈ ಹೊತ್ತು ಮಾಡ್ತಾ ಇರ್ತಕ್ಕಂಥದ್ದು. ಯಜ್ಞದಾನ ತಪಸ್ಸು, ಋತ ಸತ್ಯ ಧರ್ಮ, ಋತ ಋಣ ಧರ್ಮ, ಪುರುಷಾರ್ಥ ಚತುಷ್ಟಯ, ತ್ರಿವರ್ಗ, ಹಾಗೆಯೇ ಕಲೆ, ವಿಜ್ಞಾನ, ಶಿಲ್ಪ, ದರ್ಶನ, ಹೀಗೆ 10 ಹಲವು ಫ್ರೇಸಸ್ ಅಂತ ನಾವು ಏನು ಹೇಳ್ತೀವಿ ಅಂಥದ್ದು ನಮ್ಮ ಪರಂಪರೆಯಲ್ಲಿ ಕಾಣುತ್ತದೆ. ಪುರುಷತತ್ವ ಅಂತನ್ನುವುದು ಅದೊಂದು ಬಗೆಯಾದದ್ದು. ಕಾವ್ಯಪುರುಷ, ಶಾಸ್ತ್ರಪುರುಷ, ವಾಸ್ತುಪುರುಷ, ಯಜ್ಞಪುರುಷ, ವೇದಪುರುಷ, ಪುರಾಣ ಪುರುಷ, ನಕ್ಷತ್ರ ಪುರುಷ, ರಾಶಿಪುರುಷ, ಪ್ರಬಂಧ ಪುರುಷ, ಹೀಗೆ ಅನೇಕ ರೀತಿಯಲ್ಲಿ ಪುರುಷ ತತ್ವವನ್ನು ಹೇಳಿರ್ತಕ್ಕಂಥದ್ದು. ಹೀಗೆ ಇವೆಲ್ಲ ಕೂಡ ಒಂದು ದೊಡ್ಡ ಪರಂಪರೆಯ ಮಹಾಮೌಲ್ಯಗಳಾಗಿ ಬೆಳಕೊಂಡು ಬಂದಿವೆ. ಅವುಗಳಲ್ಲಿ ಅನ್ಯತಮವಾದದ್ದು ಯಜ್ಞದಾನ ತಪಸ್ಸು. ಭಗವದ್ಗೀತೆಯ ಕಡೆಯ ಅಧ್ಯಾಯದಲ್ಲಿ ಭಗವಂತ ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂತ ಹೇಳಿದ್ದಾನೆ. ಕೃಷ್ಣ ಪ್ರಾಯಶಃ ಆ ಇಡೀ ಪರಂಪರೆಯಲ್ಲಿ ಬಂದ ಈ ಪರಿಕಲ್ಪನೆಯನ್ನು ಅಚ್ಚುಕಟ್ಟಾಗಿ ಸಾರವತ್ತಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾನೆ ಅಂತ ಅನಿಸುತ್ತದೆ. ಈ ಉಪನ್ಯಾಸವೆಲ್ಲ ಈ ಒಂದು ಈ ಶ್ಲೋಕರೂಪದ ಸೂತ್ರದ ವಿವರಣೆ ಅಂತ ಕೂಡ ಹೇಳಬಹುದು. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಯಜ್ಞದಾನ ತಪಸ್ಸುಗಳು ತುಂಬ ದೊಡ್ಡವು, ಅವುಗಳನ್ನು ಬಿಡಲೇಬಾರದು. ಇವು ಮನೀಷಿಣಾಂ, ಎಂಥ ಜ್ಞಾನಿಗಳಿಗೂ ತಿಳುವಳಿಕೆ ಇದ್ದಂಥವರಿಗೂ ಪಂಡಿತರಿಗೂ ಕೂಡ ಪಾವನಾನಿ, ಪರಿಪಾಕವನ್ನು ಶುದ್ಧಿಯನ್ನು ತಂದುಕೊಡುತ್ತವೆ. ಮತ್ತು ಇವುಗಳನ್ನೂ ಕೂಡ ಸಂಗಂ ತ್ಯಕ್ತ್ವ ಕರ್ತವ್ಯಾನಿ ಇತಿ ಮೇ ಮತಿ, ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅನ್ನುವುದು ಅದು ಬಹಳ ಉತ್ತಮ ಅಂತ ನನಗನ್ನಿಸುತ್ತದೆ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನಿರ್ಲೇಪ ಯೋಗ, ನಿರ್ಲೇಪ ಕರ್ಮ ಅನ್ನುವುದು ಪರಮಾತ್ಮನ ದೊಡ್ಡ ಆದರ್ಶ. ಅದನ್ನು ಯಜ್ಞದಾನ ತಪಕರ್ಮದಂಥ ಶ್ರೇಷ್ಠತಮವಾದದ್ರೊಳಗೂ ಮಾಡಬೇಕು ಅಂತನ್ನುವುದು ಅವನ ತಾತ್ಪರ್ಯ. ಇಲ್ಲಿ ಯಜ್ಞ ಅಂದರೆ ಏನು, ದಾನ ಅಂದ್ರೇನು, ತಪಸ್ಸು ಅಂದ್ರೇನು ಅಂತ ಪ್ರತ್ಯೇಕವಾಗಿ ನೋಡೋಣ. ಮೊದಲು ಸ್ಥೂಲವಾಗಿ ಇವುಗಳ ಮೂರನ್ನು ವಿವರಿಸಿ ಮತ್ತೆ ಪ್ರತ್ಯೇಕವಾದ ವಿಶ್ಲೇಷಣೆಗೆ ಹೋಗಬಹುದು. ಯಜ್ ಪೂಜಾಯಾಮ್ ಸಂಗತಿಕರಣೆ ದಾನೇ ಚ ಅನ್ನುವ ಧಾತುವಿನಿಂದ ಯಜ್ ಯಜ್ಞ ಶಬ್ದ ಬಂದಿರತಕ್ಕಂಥದ್ದು. ಪೂಜೆ ಮತ್ತು ಆತ್ಮೀಕರಣ, ಸವಿಭಾಗ, ಹಂಚಿಕೊಳ್ಳುವಿಕೆ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು. ಪೂಜೆ ಮತ್ತು ಸಮಾಲೋಚನೆ, ಸಾಮರಸ್ಯ ಹಾಗೂ ಹಂಚಿಕೊಂಡು ಬಾಳುವಿಕೆ ಇದು ಯಜ್ಞದ ಮುಖ್ಯ ತಾತ್ಪರ್ಯ. ಈ ವೇದಿಕೆಯ ಮೇಲೆ ನಾನು ಮಾಡಿದ ಅಕ್ಷರಶಃ ಸಾವಿರಾರು ಗಂಟೆಗಳ ಭಾಷಣದಲ್ಲಿ ಈ ತತ್ವವನ್ನು ಮತ್ತೆ ಮತ್ತೆ ಹೇಳ್ತಾ ಬಂದಿದ್ದೀನಿ. ಯಜ್ಞದ ಆ ಪೂಜಾರ್ಥಕ, ಸಂಗತಿಕರಣಾರ್ಥಕ, ದಾನಾರ್ಥಕ ಸ್ವಾರಸ್ಯಗಳು ಎಂಥವು ಅಂತನ್ನುವುದು. ನಾವು ಸಾಮಾನ್ಯವಾಗಿ ಯಜ್ಞ ಅಂತಂದರೆ ಅಗ್ನಿಮುಖವಾಗಿ ದೇವತೆಗೆ ಮಾಡ್ತಕ್ಕಂಥ ಆರಾಧನೆ, ದೇವತಾಮುದ್ದೇಶ್ಯ ಸಸಂಕಲ್ಪಂ ದ್ರವ್ಯತ್ಯಾಗೋ ಯಾಗ ಅಂತಲೇ ಅದರ ನಿರ್ವಚನವನ್ನು ಹೇಳ್ತಾರೆ. ಇಷ್ಟ ದೇವತೆ, ಯಾವುದೊಂದು ಅಭೀಪ್ಸಿತವಾದ ದೇವತೆ ಉಂಟು, ಅದನ್ನು ಉದ್ದೇಶಿಸಿ, ಆ ದೇವತಾ ತತ್ವವನ್ನು ಉದ್ದೇಶಿಸಿ ಇದು ನನ್ನದಲ್ಲ, ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನ ಮಮ, ಇದು ನನ್ನದಲ್ಲ ಇಂದ್ರನಿಗೆ ಅಂತ ಸಸಂಕಲ್ಪವಾಗಿ ದ್ರವ್ಯತ್ಯಾಗ, ತುಪ್ಪವೋ ಚರುವೋ ಕ್ಷೀರ ಹವಿಸ್ಸೋ ಮತ್ತೊಂದೋ ಮಗದೊಂದೋ ಪೂರ್ವಡಾಶವೋ ಅದನ್ನು ಆಹುತಿ ಕೊಡತಕ್ಕಂಥದ್ದು ಅಂತ. ಆಹುತಿ ಅಂತಂದರೆ ಕರೆದು ಕೊಡುವುದು ಅಂತ. ಹೂತಿ, ಹೂ ಧಾತುವಿಂದ ಬಂದದ್ದು ಹುತಿ, ಹೂತಿ ಆ ಉಪಸರ್ಗ ಅಂದರೆ ಕರೆದು ಕೊಡ್ತಕ್ಕಂಥದ್ದು. ಅವರು ಬೇಡಿ ತಗೊಳ್ಳೋದಲ್ಲ, ನಾವು ಕರೆದು ಕೊಡ್ತಕ್ಕಂಥದ್ದು ಅನ್ನುವ ತಾತ್ಪರ್ಯ. ಭಗವಂತ ಭಿಕ್ಷೆ ಬೇಡುವುದಕ್ಕೆ ಬರುವ ವಾಮನನಂತೆ ಅಲ್ಲ, ಆತ ತ್ರಿವಿಕ್ರಮ, ಲೋಕಕ್ಕೆ ಎಲ್ಲವನ್ನ ಕೊಡ್ತಕ್ಕಂಥವನು ಅನ್ನುವ ಭಾವದಲ್ಲಿ ಇರುವುದು ಅದು. ಮತ್ತು ಅಲ್ಲಿ ಈ ಪೂಜಾ, ಸಂಗತೀಕರಣ, ದಾನ ಅನ್ನುವುದನ್ನು ನೋಡಿದರೆ ಪೂಜೆ ಅಂದರೆ ಗೌರವ, ಸಂಗತೀಕರಣ ಅಂದರೆ ಆತ್ಮೀಯತೆ, ದಾನ ಅಂದರೆ ಅದರ ಅಭಿವ್ಯಕ್ತಿ ಅಂತ. ಗೌರವ ಪ್ರೀತಿ ಮೂಲವಾಗಿ ಬಂದದ್ದು, ಪ್ರೀತಿ ಹಂಚಿಕೊಳ್ಳುವುದರೊಳಗೆ ಪರ್ಯವಸಾನ ಆಗತಕ್ಕಂಥದ್ದು ಅಂತ. ಒಂದೊಂದು ಅರ್ಥ ಮಾತ್ರವಲ್ಲ, ಎಲ್ಲ ಅರ್ಥಗಳು ಆ ಧಾತುವಿಗಿರುವುದು ನಾವು ಸ್ವೀಕಾರ್ಯ ಅಂತ ತೆಗೆದುಕೊಳ್ಳಬೇಕಾದದ್ದು. ಹೀಗೆ ಕಂಡಾಗ ಯಜ್ಞ ಅನ್ನತಕ್ಕಂಥದ್ದು ಪ್ರೀತಿ ಗೌರವ ಪುರಸ್ಸರವಾಗಿ ಹಂಚಿ ಬಾಳುವ ಪ್ರಕ್ರಿಯೆ ಅಂತ ಗೊತ್ತಾಗುತ್ತದೆ. ಅದನ್ನು ಬಹಳ ಹಿಂದೆಯಿಂದ ನಾನು
ನೂರಾರು ಬಾರಿ ಆ ವೇದಗಳಲ್ಲಿ ಬರ್ತಕ್ಕಂಥ ಬ್ರಾಹ್ಮಣಗಳಲ್ಲಿ ಬರುವ ಕಥೆಯ ಮೂಲಕವೂ ಹೇಳಿದ್ದೀನಿ. ದೇವರಾಕ್ಷಸರಿಗೆ ದೇವದಾನವರಿಗೆ ಸ್ಪರ್ಧೆ ಬಂದಾಗ ಅಯಜ್ವಾನ ನಿಮಗೆ ಯಜ್ಞತತ್ವ ಗೊತ್ತಿಲ್ಲ ಅಂತ ಪ್ರಜಾಪತಿ ಗೇಲಿ ಮಾಡಿದ, ಉಪೇಕ್ಷೆ ಮಾಡಿದ ಅಂತ ಇವರಿಗೆ ಕೋಪ ಬಂದು ನಮಗೂ ಗೊತ್ತು ಅಗ್ನಿಮುಖವಾಗಿ ಆರಾಧನೆ ಅಂತ ಹೇಳಿದಾಗ, ಅಗ್ನಿಮುಖವಾಗಿ ಆರಾಧನೆ ಅನ್ನುವುದು ಕೇವಲ ಸಂಕೇತ. ಆ ಸಂಕೇತಕ್ಕಿರುವ ಪರಮಾರ್ಥ ಜೀವನದಲ್ಲಿ ಅನ್ವಿತವಾಗಬೇಕು. ಉದಾಹರಣೆಗೆ ರಾಷ್ಟ್ರಧ್ವಜದ ಮುಂದೆ ನಿಂತು ನಮಸ್ಕಾರ ಸಲ್ಲಿಸಬೇಕು ಅಂದರೆ ದೇಶಭಕ್ತಿಯ ಲಾಂಛನ. ಮೂರತ್ತು ರಾಷ್ಟ್ರಧ್ವಜದ ಮುಂದೆ ಕಂಬದಂತೆ ನಿಂತರೆ ಏನೂ ಫಲವಿಲ್ಲ. ಆ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವುದು ಅಂದರೆ ದೇಶ ಎಲ್ಲೆಲ್ಲಿ ಇದೆ, ದೇಶದ ಅಸ್ತಿತ್ವ ಇದೆ, ದೇಶದ ಉದ್ಯೋಗ ಎಲ್ಲಿದೆ, ದೇಶದ ಮಹತ್ವ ಎಲ್ಲಿದೆ, ಅಲ್ಲೆಲ್ಲ ನಾನು ತಗ್ಗಿ ಬಗ್ಗಿ ನಡೀತೀನಿ, ಅದಕ್ಕಾಗಿ ದುಡಿಯುತ್ತೀನಿ ಅಂತಕ್ಕಂಥ ತಾತ್ಪರ್ಯ ಅಷ್ಟೇ. ತಂದೆ ತಾಯಿಗಳಿಗೆ, ಗತಿಸಿರುವ ತಂದೆ ತಾಯಿಗಳಿಗೆ, ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡುವುದು ಅಂತಂದರೆ ಅದು ಕೊಟ್ಟರೆ ಮುಗಿದೋಗುತ್ಯ, ಅದು ಸಂಕೇತ ಅನ್ನುವಂಥದ್ದು ಅಷ್ಟೇ ಅರ್ಥ ಉಂಟು. ಅತಿಥಿಗಳಿಗೆ ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡುವುದು ಅಂತಂದರೆ ಅದಾದ ಮೇಲೆ ಅವ್ರನ್ನ ಚಪ್ಪಲಿಯಲ್ಲಿ ಹೊಡೆಯಬೇಕು ಅಂತಲೇ ಅರ್ಥ. ಅದು ಸಂಕೇತ. ಸುಮನಸ್ಸುಗಳ ಮೂಲಕ ಬರಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಆ ಬಗೆಯಲ್ಲಿ ಅಂತ ಹೇಳಿ ಊಟ ಏರ್ಪಾಟು ಮಾಡಿ ಆ ಭೋಜನ ಕೂಟದಲ್ಲಿ ಮೊಣಕೈ ಮಡಚದೆ ಊಟ ಮಾಡಬೇಕು ಅಂದಾಗ ದಾನವರಿಗೆ ಆಗಲಿಲ್ಲ. ದೇವತೆಗಳು ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸುವ ಮೂಲಕವಾಗಿ ಮೊಣಕೈ ಮಡಚದೆ ತಿನ್ನಿಸಿದರು. ತನ್ಮೂಲಕವಾಗಿ ಯಜ್ಞದ ಮಹಾಲಕ್ಷಣ ಅವ್ರನ್ನ ಬದುಕಿಸಿದ್ರೆ, ಅವ್ರನ್ನ ತಿನ್ನಿಸಿ ಬಾಳಿಸಿದರೆ ನಾವು ತತ್ಫಲಿತವಾಗಿ ಇಂಟರ್ನ್ ವಿ ಆರ್ ಆಲ್ಸೋ ಫೆಡ್ ಅನ್ನುವ ಭಾವ ಇದೆಯಲ್ಲ, ಇದು ದೊಡ್ಡದು ಅಂತ ಹೇಳಿದ್ದು ಅಂತ ನಾವು ಕೇಳಿದ್ದೀವಿ. ನಾನು ಅನೇಕ ಬಾರಿ ತಿಳಿಸಿದ್ದೀನಿ. ಹೀಗೆ ಯಜ್ಞದ ಹಂಚಿ ಬಾಳುವಿಕೆ ತಾತ್ಪರ್ಯ ಅದನ್ನು ವೇದಗಳಲ್ಲಿ ಬಹಳ ವಿಸ್ತರಿಸಿ ಹೇಳಿದ್ದಾರೆ. ಅಂಥದ್ರೊಳಗೆ ಒಂದು ವಿಶೇಷವಾದ ಉಲ್ಲೇಖ ಅಂತಂದರೆ ಮತ್ತೆ ಮತ್ತೆ ಬರ್ತಕ್ಕಂಥದ್ದು ಯಜ್ಞೋ ವೈ ಭುವನಸ್ಯ ನಾಭಿ. ಸಂಹಿತಾ ಬ್ರಾಹ್ಮಣಾರಣ್ಯಕಗಳಲ್ಲೆಲ್ಲ ಬರ್ತಕ್ಕಂಥ ಮಾತು. ಹಾಗಾಗಿ ಭುವನಸ್ಯ ನಾಭಿ, ಜಗತ್ತಿನ ಹೊಕ್ಕುಳ ಸಂಬಂಧ, ಅದು ಹೊಕ್ಕುಳ ಬಳ್ಳಿಯ ಸಂಬಂಧ. ಮಗು ಹುಟ್ಟುವ ಮುನ್ನವೇ ಯಜ್ಞ ಹೊಕ್ಕುಳ ಬಳ್ಳಿಯ ಸಂಬಂಧದ ಮೂಲಕವಾಗಿ ಹೇಗೆ ಬೆಳೆದುಕೊಂಡು ಬರುತ್ತಿದೆಯೋ ಆ ರೀತಿ ನಮ್ಮನ್ನು ಬೆಳೆಸುತ್ತದೆ ಅಂತ. ತಾಯಿಯ ಗರ್ಭದಲ್ಲಿರುವಾಗ ಉಣ್ಣಲು ಬಾಯಿಲ್ಲ, ಕುಡಿಯಲು ಗಂಟಲಿಲ್ಲ ಅನ್ನುವ ಸಂದರ್ಭದಲ್ಲಿಯೂ ಜೀವದ್ರವ್ಯಗಳು ಅಂತರಂಗಕ್ಕೆ ಸೇರುವಂಥದ್ದು ಯಾವುದಿದೆ ಅದು ಬಹಳ ಮಿಗಿಲಾದಂಥದ್ದು ಯಜ್ಞತತ್ವ ಅಂತ. ಹಾಗೆಯೇ ವಿಶ್ವ ಪೋಷಕ ದ್ರವ್ಯವಾದದ್ದು ಅನ್ನುವ ಭಾವ ಅಲ್ಲಿ ಉಂಟು ಅಂತ. ಮತ್ತು ವಿವರಗಳನ್ನು ಮುಂದೆ ನೋಡೋಣ. ಇನ್ನು ತಪಸ್ಸು, ದಾನ, ಯಜ್ಞ ದಾನ ತಪಸ್ಸುಗಳಲ್ಲಿ ದಾನವನ್ನು ತೆಗೆದುಕೊಂಡ್ರೆ ದಾನೇ ಅನ್ನುವ ಧಾತುವಿನಿಂದ ಬಂದಿರತಕ್ಕಂಥ ಆ ಪದ ಕೊಡುವಿಕೆ ಅನ್ನೋದೊಳಗೆ ಪರ್ಯವಸಾನವಾಗುತ್ತದೆ. ಕೊಡುವಿಕೆ ಅಂತನ್ನುವುದೇ ವಿಶೇಷವಾದದ್ದು. ಅದು ಯಾರಿಗೆ, ಹೇಗೆ, ಏನು, ಎತ್ತ ಅಂತ ವಿಶೇಷವಾಗಿ ಬಂದಿದೆ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ. ಸಾತ್ವಿಕ ದಾನ ಸರ್ವಶ್ರೇಷ್ಠ. ಅದಲ್ಲದೆ ಬೇಕಾದಷ್ಟು ಪ್ರಕಾರಗಳುಂಟು, ಅವುಗಳ ಚರ್ಚೆ ಮಾಡೋಣ. ಹೀಗೆ ದಾನದ್ದು ಒಂದು ಮಹಾಮೌಲ್ಯ. ಕೊಡುವಿಕೆ, ಮಾನವರು ತುಂಬ ಸಂಕುಚಿತ ಜೀವಿಗಳಾದ ಕಾರಣವೇ ದಾನಕ್ಕೆ ಎಲ್ಲಿರದ ಪ್ರಾಶಸ್ತ್ಯ ಉಂಟು, ಮಹಾತ್ಮ್ಯ ಉಂಟು. ಅದಕ್ಕೆ ಭೋಜ ಪ್ರಬಂಧದಲ್ಲಿ ಬರುತ್ತದೆ, ಎಲ್ಲ ಕಡೆಯಿಂದಲೂ ನೀರನ್ನು ಸ್ವೀಕಾರ ಮಾಡತಕ್ಕಂಥ ಸಮುದ್ರ ತಗ್ಗಿನಲ್ಲಿಯೇ ಇದೆ. ದಾತಾರಂ ಜಲದಂ ಪಶ್ಯ ಗರ್ಜಂತಂ ಭುವನೋಪರಿ. ಕೊಡುವ ಮೋಡವನ್ನು ನೋಡು, ಗರ್ಜಿಸಿಕೊಂಡು ಮಿಂಚಿಕೊಂಡು ಭೂಮಿಯ ಮೇಲೆ ಹಾರಿಕೊಂಡು ಹೋಗ್ತಾ ಇದೆ ಅಂತಕ್ಕನ್ನುವ ಮಾತು ಉಂಟು. ಹಾಗೆ ದಾನಕ್ಕಿಂತ ಮಿಗಿಲಾದ ಗುಣ ಯಾವುದೂ ಇಲ್ಲ. ಅದರಿಂದಲೇ ವಸುದೇವ ಹಿಂಡಿ ಅನ್ನುವ ಒಂದು ಪ್ರಾಕೃತ ಗ್ರಂಥದ ಒಂದು ಉಲ್ಲೇಖ ನೋಡಿದರೆ, ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಕ್ತಾ ದಶಸಹಸ್ರೇಶು ದಾತಾ ಭವತಿ ವಾನವ. 100ರಲ್ಲಿ ಒಬ್ಬ ಪಂಡಿತ ಆಗ್ತಾನೆ, 1000ದಲ್ಲಿ ಒಬ್ಬ ವೀರನಾಗ್ತಾನೆ, 1000ದಲ್ಲೊಬ್ಬ ಪಂಡಿತ ಆಗ್ತಾನೆ, 10,000ದಲ್ಲೊಬ್ಬ ವಿದ್ವದ್ವಾಗ್ಮಿ ಆಗ್ತಾನೆ. ಆದರೆ ಎಷ್ಟು ಜನರಿಗೊಬ್ಬ ದಾನಿ ಆಗ್ತಾನೋ ಇಲ್ಲವೋ ಅಂತ ಹೇಳಿಬಿಟ್ಟು ದಾನ ಅನ್ನುವುದಕ್ಕೆ ಆ ಮಹಾತ್ಮ್ಯ ಉಂಟು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಪ್ರಜಾಪತಿಯನ್ನು ಕಾಣುವುದಕ್ಕೆ ದೇವದಾನವ ಮಾನವರೆಲ್ಲರೂ ಹೋದಾಗ ಮೇಘರೂಪಿಯಾಗಿ ಆತ ಗರ್ಜನೆ ಮಾಡಿದ್ದು ದ ಅಂತನ್ನುವಂಥ 3 ಶಬ್ದಗಳನ್ನು ಮಾತ್ರ. ಆಗ ರಾಕ್ಷಸರು ನಾವು ಕ್ರೂರಿಗಳಾದ್ದರಿಂದ ದಯಧ್ವಂ, ದಯೆ ತೋರಿ ಅಂತ ಹೇಳಿದ್ದು ಆ ಉಪದೇಶ. ದೇವತೆಗಳು ನಾವು ಭೋಗಿಗಳಾದ್ದರಿಂದ ದಮನ ಮಾಡಿಕೊಳ್ಳಬೇಕು, ಹಾಗಾಗಿ ದಾಮ್ಯತಾ ಅನ್ನುವುದು ಉಪದೇಶ. ಇನ್ನು ಮಾನವರು ನಾವು ಲೋಭಿಗಳಾದ ಕಾರಣ ದಾನವನ್ನು ಕೊಡಿ ಅನ್ನುವಂಥದ್ದು ಅಲ್ಲಿಯ ಉಪದೇಶ ಅಂತ ಅರ್ಥ ಮಾಡಿಕೊಂಡರು, ಅವರವರ ಅಧಿಕಾರಿ ಭೇದಕ್ಕೆ ತಕ್ಕಂತೆ ಅಂತ. ಹೀಗೆ ಮಾನವ ಸಾಮಾನ್ಯಕ್ಕೆ ಉಪದಿಷ್ಟವಾದ ಮೌಲ್ಯ ದಾನ ಅನ್ನುವಂಥದ್ದು. ನಮ್ಮಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ಅದರ ಪರಂಪರೆ ಬೆಳೆದಿದೆ.
ಬೇಕಾದಷ್ಟು ದಾನಗಳು ಉಂಟು, ಅದರ ವಿವರಗಳನ್ನು ಮುಂದೆ ಕಾಣೋಣ. ಮತ್ತು ತಪಸ್ಸು, ತಪ್ ಅನ್ನುವ ಧಾತುವಿನಿಂದ ಬಂದ ತಪಸ್ಸು ಬೇಯುವಿಕೆ, ಕಾಯುವಿಕೆ, ತುಡಿತ, ಮಿಡಿತ ಅನ್ನುವ ಎಲ್ಲ ಅರ್ಥಗಳನ್ನು ಪಡೆದಂಥದ್ದು. ಒಂದಕ್ಕಾಗಿ ನಾವು ಪಾಕಗೊಳ್ಳತಕ್ಕಂಥದ್ದು, ಒಂದಕ್ಕಾಗಿ ನಾವು ಕಷ್ಟಗಳನ್ನು ಸಹಿಸಿಕೊಳ್ತಕ್ಕಂಥದ್ದು, ಯಾವುದೋ ಒಂದು ಘನವಾದದ್ದಕ್ಕಾಗಿ ನಾವು ನಮ್ಮನ್ನೇ ಬೇಗೊಡ್ತಕ್ಕಂಥದ್ದು, ದಹಿಸಿಕೊಳ್ತಕ್ಕಂಥದ್ದು ಅಂತ. ಇದು ಆತ್ಮಹಿಂಸಕ ಜೀವಹಿಂಸಕ ಅಂತಲ್ಲ. ಒಂದಕ್ಕಾಗಿ ನಿರಂತರ ಬಿಸಿಯಾಗಿರೋದು, ಬ್ಯುಸಿಯಾಗಿರ್ತಕ್ಕಂಥದ್ದು, ನಿರಂತರವೂ ಅದರೊಳಗೆ ತೊಡಗಿಕೊಳ್ಳುವುದು, ಮಗ್ನತೆ ಅನ್ನುವುದನ್ನು ತಪಸ್ಸು ಅಂತ ಹೇಳ್ಬೋದು. ಯಾವುದೇ ಒಂದು ಮಹತ್ವದ ಸಂಗತಿಯನ್ನು ಕುರಿತಾದ ಮಗ್ನತೆ. ಎಳೆ ಮಗು ಒಂದು 10 ಪೈಸೆ ಚಾಕ್ಲೇಟ್, ಈಗ 10 ಪೈಸೆಯೂ ಇಲ್ಲ, ಎಳೆ ಮಕ್ಕಳ 10 ಪೈಸೆ ಚಾಕ್ಲೇಟನ್ನು ಮೂಸೋದು ಇಲ್ಲ, ಅದು ಬೇರೆ ಸಂಗತಿ. ಬೇಕಾದ್ರೆ ಇಟ್ಕೊಳ್ಳೋಣ, ಒಂದು 50 ರೂಪಾಯಿ ಚಾಕ್ಲೇಟ್ ಅಂತ ಇಟ್ಕೊಳ್ಳೋಣ, ಮಾರ್ಕೆಟ್ ರೇಟನ್ನು ನೋಡಿ ಹೇಳಬೇಕು, ಅಪ್ ಟು ಡೇಟ್ ಆಗಿರೋದಕ್ಕೆ. ಯಾವುದೋ ಚಾಕೋಬಾರೋ ಪಾಕೋಬಾರೋ ಅದಕ್ಕಾಗಿ ಅವರು ಮಾಡುವ ತಪಸ್ಸು. ಈ ಕಾಲದಲ್ಲಿ ಮಾಡೋಲ್ಲ, ದೌರ್ಜನ್ಯ ಮಾಡ್ತಾರೆ. ಆ ಥರವೂ ಮಾಡೋದಿದ್ದರೆ ಅದು, ಅಥವಾ ಸೆಲ್ಫೋನ್ ಬೇಕು ಅಂತ ಹಠ ಮಾಡ್ತಾರೆ. ಅದರಿಂದ ಮೊದಲುಗೊಂಡು ಇಂದ್ರ ಪದವಿ ಬೇಕು ಅನ್ನೋವರೆಗೆ ಎಲ್ಲ ತೀವ್ರವಾದ ತುಡಿತವೂ ಮಿಡಿತವೂ ತಪಸ್ಸೆ. ಅದರೊಳಗೆ ಉತ್ತಮಾಧಮಾದಿಗಳು ಬೇಕಾದಷ್ಟು ಉಂಟು. ಹೀಗಾಗಿ ತಪಸ್ಸು ಅನ್ನೋದು ತೀವ್ರವಾದ ಮಗ್ನತೆ, ಒಂದನ್ನು ಇಚ್ಛೆಪಟ್ಟು ಅದಕ್ಕಾಗಿ ಆ ದಿಶೆಯಲ್ಲಿ ನಿರಂತರವೂ ದುಡಿಯತಕ್ಕಂಥದ್ದು ತಪಸ್ಸು ಅಂತಾಗಿದೆ. ಈ ಮೂರನ್ನು ತುಂಬ ದೊಡ್ಡ ಮೌಲ್ಯಗಳು ಅಂತ ಹೇಳೋದಕ್ಕೆ ಕಾರಣ ಇಷ್ಟೇ. ಜಗತ್ತಿನಲ್ಲೆಲ್ಲ ನಡೀತಕ್ಕಂಥ ನಾಣ್ಯ ಒಂದೇ, ಅದು ಯಜ್ಞ ನಾಣ್ಯ. ಯಜ್ಞ ಅನ್ನುವ ಕರೆನ್ಸಿ ಮಾತ್ರ, ಇನ್ಯಾವುದೂ ಅಲ್ಲ. ಯಜ್ಞ ನಿಷ್ಕ, ಯಜ್ಞ ಅಂತಕ್ಕಂಥ ಗೋಲ್ಡ್ ಕಾಯಿನ್, ಈ ಪೆಟ್ರೋ ಡಾಲರ್ಸು, ಅಮೇರಿಕನ್ ಡಾಲರ್ಸು, ಯೂರೋ ಡಾಲರ್ಸು ಇತ್ಯಾದಿ ಯಾವುದೂ ಅಲ್ಲ. ಇವು ಬರ್ತಿರ್ತವೆ ಹೋಗ್ತಿರ್ತವೆ. ಇದೆಲ್ಲ ಸಂತೆಯ ಬೆಲೆ. ನನ್ನ ಗೆಳೆಯರು ಬಹಳ ಒಳ್ಳೆಯ ವಾಗ್ಮಿ, ಲೇಖಕ, ಚಿಂತಕ, ಸಂವೇದನಶೀಲರಾದ ನಮ್ಮ ದಿವಾಕರ ಹೆಗಡೆ ಕೆರೆಹೊಂಡ ಅವರು ಸಂತೆ ಅಂತ ಒಂದು ನಾಟಕ ಬರೆದಿದ್ದಾರೆ. ಅಲ್ಲಿ ಒಬ್ಬ ಮುದುಕಿ ಆಗಿಂದಾಗ್ಗೆ ಬಂದು ಒಂದು ಬುಟ್ಟಿ ಜೋಳದ ಬೆಲೆ ಎಷ್ಟು ಅಂತ ಕೇಳ್ತಾಳೆ. ಒಂದು 4-5 ಸೇರು ಜೋಳ ಹಿಡಿಸ್ತಕ್ಕಂಥ ಬುಟ್ಟಿ ಜೋಳದ ಬೆಲೆ ಎಷ್ಟು ಅಂತ. ಅದ್ರ ಬೆಲೆ ಎಷ್ಟು ಅಂದರೆ ಅಷ್ಟು ಅಂತ ಮಾರ್ಕೆಟ್ ರೇಟ್ ಹೇಳ್ತಾರೆ. ನೀವು ಸಂತೆ ಬೆಲೆ ಹೇಳ್ತಿದ್ದೀರಿ, ಶಾಶ್ವತವಾದ ಬೆಳೆ ಹೇಳಿ ಅಂತ ಕೇಳ್ತಾ ಬರ್ತಾಳೆ. ಇಡೀ ನಾಟಕದಲ್ಲಿ ಆಗ ಈಗ ಬರ್ತಾ ಇರ್ತಾಳೆ. ಆ ಸಂತೆಯಲ್ಲಿ ಕಟ್ಟ ಕಡೆಗೆ ಅವಳು ಹೇಳ್ತಾಳೆ, ನಿಮಗೆ ಯಾರಿಗೂ ಆಗಲಿಲ್ಲ, ಒಂದು ಬುಟ್ಟಿ ಧಾನ್ಯ ಜೋಳ ಬೀಸಿ ಹಿಟ್ಟು ಮಾಡಿದರೆ 20 ಜನರಿಗೆ ಹಸಿವೆ ಹಿಂಗುವಷ್ಟು ರೊಟ್ಟಿ ಆಗುತ್ತದೆ, ಬಿತ್ತಿದ್ರೆ 10 ಗಾಡಿಗಾಗುವಷ್ಟು ಜೋಳ ಬರುತ್ತದೆ. ಇದು ಬೆಲೆ, ಇದು ಶಾಶ್ವತವಾದ ಬೆಲೆ ಅಂತ. ಈ ಬೆಲೆಗೆ ವ್ಯತ್ಯಾಸ ಇಲ್ಲ. ಒಂದು ಮಾನವನ ಹಸಿವೆಯನ್ನು ಆಧರಿಸಿರುವುದು, ಮತ್ತೊಂದು ಧಾನ್ಯದ ಉತ್ಪಾದಕಶೀಲತೆಯನ್ನು ಅವಲಂಬಿಸಿರುವುದು. ಅದು ಮಾರ್ಕೆಟ್ ರೇಟಲ್ಲ, ಇವೆಲ್ಲ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇಂದು ಒಂದು ದೇಶದ ಕರೆನ್ಸಿ ಹೋಗುತ್ತೆ, ಮೇಲೆ ಬೀಳುತ್ತೆ. ಸೆನ್ಸೆಕ್ಸ್ ಅಂತ ಇರ್ತಾರೆ, ಬುಲ್ಸ್ ಅಂತಾರೆ, ಬೇರ್ಸ್ ಅಂತಾರೆ, ಏನೂ ಅರ್ಥವಾಗಿ ಸಾಯುವಂಥದ್ದಲ್ಲ. ಆದರೆ ಇದು ಹಾಗಲ್ಲ ಅಂತ. ಹೀಗಾಗಿ ವಿಶ್ವಜನೀನವಾದ ನಾಣ್ಯ ಅಂತಂದರೆ ಯಜ್ಞ. ಆ ಯಜ್ಞ ಅನ್ನುವ ನಾಣ್ಯಕ್ಕೆ 2 ಮುಖಗಳು ಅಂತ ನನಗನ್ನಿಸುತ್ತದೆ. ಒಂದು ಯಾವುದು ಹೆಡ್ ಅಂತನ್ನುವುದಿದ್ದರೆ ಅದು ದಾನ. ಬಹಿರ್ಮುಖವಾದದ್ದು ಯಜ್ಞ ದಾನದಲ್ಲಿ ಪರ್ಯವಸಾನವಾಗಬೇಕು. ಒಬ್ಬ ಜ್ಞಾನ ಯಜ್ಞ ಮಾಡಿದ್ದಾನೆ ಅಂತಂದರೆ ಜ್ಞಾನ ದಾನ ಅನ್ನೋದ್ರೊಳಗೆ ಪರ್ಯವಸಾನವಾಗಬೇಕು. ಒಬ್ಬ ಭೋಜನ ಯಜ್ಞವನ್ನು ಮಾಡಿದ್ದಾನೆ ಅಂತಂದರೆ ಅದು ಸಂತರ್ಪಣ ಅನ್ನಂ ಬಹುಕುರ್ವೀತ ತದ್ವ್ರತಂ ಅನ್ನುವಂತೆ ಪರಿಣಮಿಸಬೇಕು. ಒಬ್ಬ ಗಾನ ಯಜ್ಞವನ್ನು ಮಾಡಿದ್ದಾನೆ ಅಂತಂದರೆ ಧಾರಾಳವಾಗಿ ಸಂಗೀತವನ್ನು ಶ್ರವಣ ಸುಧಾ ವಿನೂತನವಾಗಿ ಎಲ್ಲರಿಗೆ ತುಂಬಿಕೊಡಬೇಕಾದದ್ದು. ಅಂದರೆ ಯಾರು ಯಾವುದನ್ನು ಯಜ್ಞ ರೂಪದಲ್ಲಿ ಮಾಡ್ತಾರೋ ಆ ಉಪಾಸನೆ ಮಾಡಿದ್ದು ಅದು ದಾನ ರೂಪದಲ್ಲಿ ಹೊರಗೆ ಹರಿತಾ ಹೋಗಬೇಕು. ಅದಕ್ಕೆ ಪೇಟೆಂಟು, ಕಾಪಿ ರೈಟು, ಟೀ ರೈಟು, ಕೋಕೋ ರೈಟು ಈ ರೀತಿಯಾದ ರೈಟ್ಗಳನ್ನು ಇಟ್ಕೊಂಡು ಹೋದರೆ ರಾಂಗ್ ಆಗ್ತಕ್ಕಂಥದ್ದು. ಅವುಗಳನ್ನು ಒಂದು ಚೌಕಟ್ಟಿನಲ್ಲಿ ನೋಡಬೇಕೇ ಹೊರತು ಅದಕ್ಕೂ ಮೀರಿದರೆ ಜಗತ್ತಿಗೆ ಹಿತ ಅನ್ನುವುದಿಲ್ಲ ಅಂತ. ಇವುಗಳನ್ನು ಕಾಪಾಡಿಕೊಳ್ಬೇಕು. ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಬೇಕು? ನಮ್ಮ ನೆಮ್ಮದಿಯನ್ನೇ ಕದಡುವ ಮಟ್ಟಿಗೆ ಆದರೆ ಅಲ್ಲ. ಜಗತ್ತಿನ ರಹಸ್ಯಗಳನ್ನು ನಾವು ಎಷ್ಟು ನಮ್ಮದಾಗಿ ಮಾಡಿಕೊಂಡೇವು. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಅಕ್ಕರದ ಬರಹಕ್ಕೆ ಮೊದಲಿಗರಲಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂದರೆ ಇವಕ್ಕೆಲ್ಲಕ್ಕೂ ಅವರು ಪೇಟೆಂಟ್ ಕೇಳಿದರೆ, ಈಗ ನಾನು ಬರ್ತಾ ಕಲ್ಯಾಣಿ ರಾಗವನ್ನು, ದರ್ಬಾರಿ ಕನ್ನಡ ರಾಗವನ್ನು ಎಲ್ಲ ಕೇಳ್ತಾ ಬಂದೆ. ಅವಕ್ಕೆ ಪೇಟೆಂಟ್ ಅಂತಂದಿದ್ದರೆ ನನ್ನನ್ನು ನಾನು ಮಾರ್ಕೋಬೇಕಾಗ್ತಿತ್ತು, ಆದರೂ ಆಗ್ತಾ ಇರಲಿಲ್ಲ. ಒಂದು ಶಾರ್ದೂಲ ವಿಕ್ರೀಡಿತಕ್ಕೋ, ಒಂದು ವಸಂತ ತಿಲಕಕ್ಕೋ, ಒಂದು ಪೃಥ್ವಿಗೋ, ಒಂದು ಹರಿಣಿ ಛಂದಸ್ಸಿಗೋ, ಅನುಷ್ಠುಪ್ ಶ್ಲೋಕಕ್ಕೋ ಪೇಟೆಂಟ್ ಕೊಟ್ಟಿದ್ದಿದ್ರೆ ನಾನು ದಿವಾಳಿ ಆಗ್ತಾಯಿದ್ದೆ.
ಹೀಗಾಗಿ ಈ ಜಗತ್ತಿಗೆ ಆದಿಬಂಧುಗಳು ಅವುಗಳ ಹಂಗಿಲ್ಲದೆ ಲಂಗು ಲಗಾಮಿಲ್ಲದೆ ಉದಾರವಾಗಿ ಮಾಡಿಕೊಟ್ರಲ್ಲ, ಅದು ಬಹಳ ದೊಡ್ಡದಾದದ್ದು. ಇನ್ನು ಟೈಲ್ ಅಂತ ಯಾವುದಿದೆ, ನಾಣ್ಯದ ಮತ್ತೊಂದು ಭಾಗ, ಅದು ತಪಸ್ಸು. ಅದು ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು. ಯಾವುದೇ ಯಜ್ಞ ದಾನರೂಪದಲ್ಲಿ ಅಭಿವ್ಯಕ್ತಿಗೊಂಡರೆ ಆ ದಾನದ ಹಿನ್ನೆಲೆಯಲ್ಲಿ ತಪಸ್ಸು, ಅಂದರೆ ಕೊಟ್ಟು ಕೆಟ್ಟೆ ಅನ್ನುವ ಭಾವ ನನ್ನದಲ್ಲ. ಅಯ್ಯೋ ಎಲ್ಲರಿಗೂ ಸಂಗೀತ ಧಾರಾಳವಾಗಿ ಕಲಿಸ್ಕೊಟ್ಟೆ, ಯಾರೂ ನನ್ನ ಹೆಸರೇ ಹೇಳ್ತಾ ಇಲ್ಲ ಅನ್ನುವ ಸಂಕಟ ಪಡ್ತಕ್ಕಂಥದ್ದಲ್ಲ. ಎಲ್ಲರಿಗೂ ಕೂಡ ಅಡುಗೆ ಮಾಡಾಕದೆ ಇವತ್ತು ನನ್ನನ್ನು ಯಾರೂ ನೆನೆಸ್ಕೋತಾ ಇಲ್ಲ, ಬರೀ ತೇಗ್ಬಿಟ್ಟು ಹೋದರು ಅಷ್ಟೇನೆ ಅಂತಲ್ಲ. ಈ ರೀತಿ ಯಾವುದನ್ನು ಭಗವಾನ್ ಶ್ರೀಕೃಷ್ಣ ಪಾವನಾನಿ ಮನೀಷಿಣಾಂ ಸಂಗಂ ತ್ಯಕ್ತ್ವಾ ಕರ್ತವ್ಯಾನಿ ಅನ್ನುವ ಭಾವವನ್ನು ಹೇಳಿದನಲ್ಲ, ಅದು ತುಂಬ ದೊಡ್ಡದು. ಸಂಗಂ ತ್ಯಕ್ತ್ವಾ ಕರ್ತವ್ಯಾನಿ, ಆ ಸಂಗಂ ತ್ಯಕ್ತ್ವಾ ಕರ್ತವ್ಯಂ ಅನ್ನುವ ಭಾವವೇ ತಪಸ್ಸು ಅಂತಿರ್ತಕ್ಕಂಥದ್ದು. ಯಜ್ಞ ದಾನ ರೂಪದಲ್ಲಿ ಅಭಿವ್ಯಕ್ತಿಗೊಂಡಾಗ ದಾನ ಮಾಡಿ ಕೆಟ್ಟೆ ಅನ್ನುವುದಲ್ಲದೆ ಒಂದು ಅಂತರಂಗದ ದಮನಶೀಲತೆ ಇದೆಯಲ್ಲ, ಹೃದ್ಭಾವದ ಶಮನಶೀಲತೆ ಉಂಟಲ್ಲ, ಅದನ್ನು ನಾವು ತಪಸ್ಸು ಅಂತ ಕರಿತೀವಿ. ಇದು ನೇಪಥ್ಯ. ಇನ್ನು ಮುಂದೆ ವಿವರವಾಗಿ ನಾವು ನೋಡೋದಿದ್ದರೆ, ಯಜ್ಞವನ್ನು ವೇದದಲ್ಲಿ ಅನೇಕ ರೀತಿಯಲ್ಲಿ ಕರೆದಿದ್ದಾರೆ. ಅಧ್ವರೋ ವೈ ಯಜ್ಞ ಅಂತ ಶತಪಥ ಬ್ರಾಹ್ಮಣ ಹೇಳುತ್ತದೆ. ಅಧ್ವರ ಅಂತ, ಅಧ್ವಾನಂ ರಾತಿ, ಹಾದಿಯನ್ನು ಕೊಡತಕ್ಕಂಥದ್ದು. ಹಿಂದೆ ದೇವತೆಗಳು ಯಜ್ಞವನ್ನು ಮಾಡಿ ಸ್ವರ್ಗವನ್ನು ಕಂಡುಕೊಂಡರು, ಪಶುಗಳು ಯಜ್ಞವನ್ನು ಮಾಡಿ ಕೊಂಬುಗಳನ್ನು ಪಡ್ಕೊಂಡವು ಅಂತ. ದೇವತೆಗಳಿಗೆ ಸ್ವರ್ಗ ಸಿಕ್ತು, ದನಗಳಿಗೆ ಕೊಂಬು ಸಿಕ್ಕಿತು. ಏನಿದು ಅಂತಂದರೆ ಯಾರು ಏನು ಬಯಸಿದ್ರೋ ಅದು ಸಿಗ್ತಕ್ಕಂಥದ್ದು. ಹಾಗಾಗಿ ಯಜ್ಞದ ಬಗೆಗೆ ಶ್ರೀಕೃಷ್ಣ ತಾನು ತನ್ನ ಭಗವದ್ಗೀತೆಯಲ್ಲಿಯೇ 4ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಾವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅನ್ನುವಲ್ಲಿ ಆ ತ್ರಿಪುಟಿ ವಿಲಯನ ದೃಕ್ಕು ದೃಶ್ಯ ದರ್ಶನ, ವಕ್ತೃ ವಾಕ್ಯ ಮತ್ತು ವದನ ಅಂತ ಎಲ್ಲವೂ ಒಂದೇ ಆಗತಕ್ಕಂಥದ್ದು ಉಂಟಲ್ಲ. ನೋಡುವ ಕಣ್ಣು, ನೋಡಲ್ಪಡುವ ದೃಶ್ಯ ಮತ್ತು ನೋಡಲ್ಪಡುವಿಕೆ ಅನ್ನುವ ಸ್ಥಿತಿ ಉಂಟಲ್ಲ, ನೋಡುವಿಕೆ ಅನ್ನುವ ಸ್ಥಿತಿ, ಇದೆಲ್ಲ ಒಂದೇ ಆಗತಕ್ಕಂಥದ್ದು ಅನ್ನುವ ಅಭೇದ ಕೇವಲಾದ್ವೈತವನ್ನು ಆತ ನಿರೂಪಣೆ ಮಾಡ್ತಾನೆ. ಆ ರೀತಿಯಲ್ಲಿ ಬ್ರಹ್ಮವು ಅಗ್ನಿ, ಬ್ರಹ್ಮವು ಹವಿಸ್ಸು, ಬ್ರಹ್ಮವು ಮಂತ್ರ, ಬ್ರಹ್ಮವು ಹೋತೃ, ಆ ಬ್ರಹ್ಮಯಜ್ಞದಿಂದ ಬರುವ ಫಲವು ಬ್ರಹ್ಮ. ಅಂದರೆ ಇಲ್ಲಿ ಕೊಡುವವನು ತೆಗೆದುಕೊಳ್ಳುವವನಂತೂ ಇಲ್ಲ. ವಿನಾಯಕಾದಿ ವ್ರತಗಳಲ್ಲಿ ಉಂಟಲ್ಲ, ಕಡೆಗೆ ವಿನಾಯಕ ಪ್ರತಿಗೃಹಾತಿ ವಿನಾಯಕೋ ವೈ ದದಾತಿಶ ವಿನಾಯಕ ಸ್ತಾರಕೋಭಾಭ್ಯಾಂ ವಿನಾಯಕಾಯ ನಮೋ ನಮಃ ಅಂತ ವಾಯನದಾನದಲ್ಲಿ ಕೊಡುವನವನೇ ತೆಗೆದುಕೊಳ್ಳುವವನು ಅವನೇ, ನಾನು ಕೇವಲ ನಿಮಿತ್ತ ದರ್ವಿ ಮಾತ್ರ ಅನ್ನುವ ಭಾವ ಉಂಟು. ಅದನ್ನೇ ಮುಂದೆ ಹೇಳ್ತಾನೆ. ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ದೈವಯಜ್ಞ ಅಂತ ಕೆಲವರು ಮಾಡ್ತಾರೆ, ಕೆಲವರು ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಯಜ್ಞವನ್ನು ಮಾಡ್ತಾರೆ. ಇದು ದ್ರವ್ಯಯಜ್ಞ, ಅಂದರೆ ಅಗ್ನಿಮುಖವಾಗಿ ಮಾಡತಕ್ಕಂಥ ದ್ರವ್ಯಯಜ್ಞ ಉಂಟು. ಹಾಗಲ್ಲದೆ ಅಂತರ್ಯಾಗ ಒಂದಿದೆ. ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜುಗ್ವತಿ ಶಬ್ದಾದೀನ್ ವಿಷಯಾನ್ ಅನ್ಯ ಇಂದ್ರಿಯಾಗ್ನಿಷು ಜುಗ್ವತಿ. ಅನ್ಯೇ ಇಂದ್ರಿಯಾದಿಷು ಶಬ್ದಾದೀನ್ ಜುಗ್ವತಿ. ವಿಷಯಯಜ್ಞ, ಕಿವಿಯಲ್ಲಿ ಶಬ್ದ ಅನ್ನುವ ಹವಿಸ್ಸನ್ನು ಹಾಕಿ ಯಜ್ಞ ಮಾಡ್ತಾರೆ. ಮೂಗಿನಲ್ಲಿ ಗಂಧ ಅನ್ನುವ ಆಹುತಿಯನ್ನು ಹಾಕಿ ಮೂಗೆನ್ನುವ ಅಗ್ನಿಕುಂಡದಲ್ಲಿ ಆ ಗಂಧ ಘ್ರಾಣನ ಅನ್ನುವ ಯಜ್ಞವನ್ನು ಮಾಡ್ತಾರೆ. ಹೀಗೆ ಒಂದೊಂದು ಇಂದ್ರಿಯದಲ್ಲಿ ಮಾಡುವಂಥದ್ದು ಯಜ್ಞ ಅಂತ. ಇದೇ ಛಾಂದೋಗ್ಯ ಬೃಹದಾರಣ್ಯಕೋಪನಿಷತ್ತುಗಳ ಪಂಚಪ್ರಾಣಾಗ್ನಿಹೋತ್ರ ವಿದ್ಯೆಯಾಗಿ ಬಂದು ನಮಗೆ ಗೊತ್ತಾಗುತ್ತದೆ. ಆಕಾಶದಲ್ಲಿ ಮೋಡಗಳ ನಿರ್ಮಾಣ ಒಂದು ಯಜ್ಞ, ಮೋಡ ಭೂಮಿಗೆ ಮಳೆಯಾಗಿ ಬರುವುದೊಂದು ಯಜ್ಞ, ಭೂಮಿಯಲ್ಲಿ ಬೆಳೆಯಾಗುವುದೊಂದು ಯಜ್ಞ, ಬೆಳೆ ಮನುಷ್ಯರಲ್ಲಿ ಆಹಾರವಾಗಿ ಪರಿವರ್ತಿತವಾಗಿ ಭೋಜನ ರೂಪದಲ್ಲಿ ಸ್ವೀಕೃತವಾಗುವುದೊಂದು ಯಜ್ಞ, ಮತ್ತು ಸ್ತ್ರೀ ಪುರುಷ ಮೈಥುನದ ಮೂಲಕ ಸಂತಾನವಾಗುವುದು ಒಂದು ಯಜ್ಞ ಅಂತ. ಅಂದರೆ ಎಲ್ಲವೂ ಆ ಉನ್ನತೋನ್ನತವಾದ ಮಹನೀಯವಾದ ದೃಷ್ಟಿಯಿಂದ ಕಾಣಲ್ಪಡಬೇಕಾದದ್ದು ಅನ್ನುವ ಅರ್ಥದಲ್ಲಿ ಈ ವಿಷಯ ಯಜ್ಞ ನಡೀತಾ ಇರ್ತದೆ ಅಂತ. ಅದನ್ನೇ ಹಿಂದಿನ ಅಧ್ಯಾಯದಲ್ಲಿ, ಅಂದರೆ ಕರ್ಮಯೋಗ ಅಂತ ಪ್ರಸಿದ್ಧವಾದ ಯಾವ ಅಧ್ಯಾಯ ಉಂಟು ಆ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಬಹಳ ಚೆನ್ನಾಗಿ ಈ ಯಜ್ಞದ ಚಕ್ರ ಯಾವುದುಂಟು ಅದನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅನ್ನುವಲ್ಲಿ ಈ ವಿಶ್ವ ಜಗಜ್ಜೀವ ಜಾಲ ಯಾವುದುಂಟು ಅದನ್ನು ಅವನು ಹೇಳ್ತಾ ಇರ್ತಾನೆ. ಅಷ್ಟು ಮಾತ್ರವಲ್ಲ, ಅವನು ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಅಂತ ಪ್ರಘಸ ಅಂತ ಅದನ್ನು ಹೇಳ್ತಾರೆ.
ಯಜ್ಞದ ಅವಶಿಷ್ಟವಾದ ಭಾಗ ಅದನ್ನು ಸ್ವೀಕಾರ ಮಾಡಿ ಬದುಕುವುದು ಉತ್ತಮವಾದದ್ದು. ಭುಂಜತೆ ತೇತ್ವಗಂ ಪಾಪಾಹ ಯೇ ಪಚಂತಿ ಆತ್ಮಕಾರಣಾತ್. ಯಾರು ಯಜ್ಞಭಾಗಿಗಳ ರೂಪದಲ್ಲಿ ಅಲ್ಲದೆ ಹಂಚಿಕೊಂಡು ಬಾಳಲಲ್ಲದೆ ತಮಗಾಗಿಯೇ ತಿಂತಾರೋ ಅವರು ಪಾಪಿಷ್ಠರು, ಪಾಪಯಾಜಿಗಳು ಅಂತ ಹೇಳ್ತಾನೆ. ಕೇವಲಂ ಮೋಘಮಂದಂ ವಿದ್ಯತೆ ಅಪ್ರಚೇತಾ ಕೇವಲಾಘೋ ಭವತಿ ಕೇವಲಾದಿ ಅನ್ನುವ ಋಗ್ವೇದದ ಅನ್ನಸೂಕ್ತದ ಮಾತು ಇದನ್ನೇ ಹೇಳ್ತಾ ಇರತಕ್ಕಂಥದ್ದು. ಅದರಿಂದಲೇ ಕೃಷ್ಣ ತೆಗೆದುಕೊಂಡಿದ್ದಾನೆ. ಹಾಗಾಗಿ ತೈರ್ದತ್ತಾನ್ ಅಪ್ರದಾಯ ಯೈಭ್ಯ ಯೋ ಭುಂಕ್ತೆ ತೇನ ಏವ ಸಹ. ಯಾರು ಹಂಚಿಕೊಳ್ಳದೆ ತಿಂತಾರೋ ಅವರು ಕಳ್ಳರೇ ಹೌದು ಅಂತ ಮುಂದೆ ಮಹಾತ್ಮ ಗಾಂಧಿ ಈ ಮಾತನ್ನು ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಯೇ ಮೂಲ ಪ್ರೇರಕವಾದಂಥದ್ದು. ತೇನ ತ್ಯಕ್ತೇನ ಭುಂಜೀತಾ ಮಾಗ್ರದ ಕಸ್ಯಸ್ವಿಧನಂ ಅನ್ನುವ ಈಶಾವಾಸ್ಯದ ಮೊದಲ ಮಂತ್ರವೇ ಈ ಒಂದು ಉಪನಿಷತ್ತಿನ ವಾಕ್ಯ ಕೃಷ್ಣನ ಭಗವದ್ಗೀತಾ ವಾಕ್ಯಕ್ಕೆ ಪ್ರೇರಕವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತು ಇದೊಂದು ದೊಡ್ಡ ಕಾಮಧೇನುವಾಗಿರ್ತಕ್ಕಂಥದ್ದು. ಅಂದರೆ ಯಜ್ಞ ಅನ್ನುವುದು ಎಲ್ಲರಿಗೂ ಬೇಕಾದದ್ದು. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತಿ ಇಷ್ಟಕಾಮಧುಕ್. ಇಷ್ಟವನ್ನು ದುಃಖ ಕರೀತಕ್ಕಂಥದ್ದು, ಬಯಸಿದ್ದನ್ನು ಕರೆದುಕೊಡುವ ಕಾಮಧೇನುವಾದದ್ದು ಯಜ್ಞ ಅಂತ ಪ್ರಜಾಪತಿ ಹೇಳ್ದ. ಹಾಗಾಗಿ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗ ಸಮಾಚಾರ. ಯಜ್ಞಕ್ಕೆ ಹೊರತಾಗಿ ಮಿಕ್ಕೆಲ್ಲ ಕರ್ಮವೂ ಬಂಧಕವಾದ್ದರಿಂದ ಯಜ್ಞರೂಪದಲ್ಲಿ ನೀನು ಮಾಡು ನಿರ್ಲೇಪ ಕರ್ಮವನ್ನು ಸಾಧಿಸ್ತೀಯ. ಅಂದರೆ 4 ಜನರಿಗೆ ಪ್ರಯೋಜನವಾಗುವಂತೆ ಮಾಡುವಾಗ ಅಂಟು ಕಡಿಮೆ ಆಗುತ್ತದೆ. ಅದು ಬಹಳ ಮುಖ್ಯ. ಅಂದರೆ ನಾವು ಮಾಡೋ ಕೆಲಸ ನಮ್ಮ ಜೊತೆಗೆ ಮತ್ತೆ ಇನ್ನು 4 ಜನಕ್ಕೂ ಆಗಲಿ ಅಂತ. ನಾನು ಕಲಿತದ್ದು ಇನ್ನು 10 ಜನರ ಜೊತೆಗೆ ಹಂಚಿಕೊಂಡು ಹೋಗುವಂತೆ ಆದರೆ ಪರಿಸರದ ಮಾಲಿನ್ಯದಿಂದ ಮೊದಲುಗೊಂಡು ಎಲ್ಲವೂ ಕಡಿಮೆ ಆಗ್ತಾ ಬರುತ್ತದೆ ಎನ್ನುವುದು ಗೊತ್ತಾಗುತ್ತದೆ. ನಾವು ನನಗೆ ಮಾತ್ರ ಯೂಸ್ ಆ್ಯಂಡ್ ಥ್ರೋ ಅನ್ನುವುದಕ್ಕಿಂತ ಒಂದು ಲೋಟ ಇಟ್ಟುಕೊಂಡ್ರೆ 100 ಜನನೂ ಅದರೊಳಗೆ ನೀರು ಕುಡಿಯಬಹುದು, ತೊಳೆದು ನೀರು ಕುಡಿಯಬಹುದು. ಈ ರೀತಿಯಾದ ಭಾವ ಅಂತ ಇಟ್ಟುಕೊಂಡ್ರೆ ಪರಿಸರ ಮಾಲಿನ್ಯ ನಿವಾರಣೆಯಿಂದ ಮೊದಲುಗೊಂಡು ಎಲ್ಲ ಅಂಶಗಳಲ್ಲಿ ಕೂಡ ಆ ಯಜ್ಞತತ್ವ ಎಷ್ಟು ದೊಡ್ಡದಾಗಿ ಬರುತ್ತದೆ ಅಂತ ನಮಗೆ ತಿಳಿಯುತ್ತದೆ. ವಿಷಯಯಜ್ಞ, ದ್ರವ್ಯಯಜ್ಞ ಹೇಳಿದೆ. ಇನ್ನು ಜ್ಞಾನಯಜ್ಞ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮಸಂಯಮ ಯೋಗಾಗ್ನೌ ಜಿಹ್ವತಿ ಜ್ಞಾನದೀಪಿತೆ. ಎಲ್ಲ ಇಂದ್ರಿಯ ವ್ಯಾಪಾರಗಳನ್ನು ಒಳಗೆ ಸೆಳೆದುಕೊಂಡು ಅಂದರೆ ಅಂತರ್ಮುಖವಾಗಿ ಮಾಡಿಕೊಂಡು ಸುಷುಪ್ತಿಯಲ್ಲಿರುವ ಸ್ಥಿತಿ ಯಾವುದಿದೆ ಅದನ್ನು ಎಚ್ಚರದಲ್ಲಿ ಹೊಂದುವಂಥದ್ದು. ಈ ಅರ್ಥದಲ್ಲಿ ಅದು ತುರಿಯ ಅಂತಾಗುತ್ತದೆ. ಅದನ್ನು ಯಾರು ಭಾವಿಸ್ತಾರೆ ಅದು ಜ್ಞಾನಯಜ್ಞ ಅಂತ. ಅಂದರೆ ನಾನು ಸಾಕ್ಷಿ ಮಾತ್ರ ಅಂತ ಭಾವಿಸ್ತಕ್ಕಂಥದ್ದು, ಸಾಕ್ಷೈಕ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಜ್ಞಾನಯಜ್ಞ. ಇಲ್ಲಿ ನಡೀತಕ್ಕಂಥದ್ದೆಲ್ಲವೂ ಒಂದು ಬ್ರಹ್ಮಾಂಡ ನಾಟಕ. ಯಕೃತ್ವ ವಿಶ್ವರಂಗಂ ರಜನಿ ಯಮನಿಕಂ ಭಾನುದೀಪಂ ವಿಶಾಲಂ ಕರ್ಮೋಘೋಚ್ಚಂಡ ಮಾರ್ದಂಗಿ ಕಲಯ ವಶಗಾನ್ ವಾಸನಾಗಾನಸಕ್ತಾನ್ ಜೀವಚ್ಛತ್ರಾನ್ ಮುಕುಂದೋ ಘಟೈತಿ ಸತತಂ ಸಸ್ವಯಂ ಸೂತ್ರಧಾರ ಅಂತ ನಾರಾಯಣ ಭಟ್ಟಾತಿರಿ ಹೇಳಿದನಲ್ಲ. ಈ ರೀತಿ ಜಗತ್ತನ್ನು ಒಂದು ಮಹಾನಾಟಕವಾಗಿ ದಿವ್ಯ ಲೀಲೆ ಡಿವೈನ್ ಕಾಮಿಡಿಯಾಗಿ ನೋಡಬಲ್ಲಂಥ ಸಾಕ್ಷಿ ಭಾವ ಇದೆಯಲ್ಲ ಅದು ಜ್ಞಾನಯಜ್ಞ ಅಂತ. ಅದರಿಂದ ಯಾವ ರೀತಿಯಾದ ಲೇಪವೂ ಇಲ್ಲ. ಭಾವಿತ ಪ್ರಾರಬ್ಧ ಕರ್ಮ ಫಲಾವಲಿಯನ್ನು ಅನುಭವಿಸುತ್ತಾ ದೇಹಾವಸಾನವ ನೀಕ್ಷಿಸುತ್ತೇವೆಂದನಾ ಪಾರ್ಥ ಅಂತ ಅರ್ಜುನ ಕಪಟ ಸನ್ಯಾಸಿಯಾಗಿ ಹೇಳಿದ್ದ ಸತ್ಯವಾದ ಮಾತು ಯಾವುದಿದೆ ಅದು ತನ್ನ ದೇಹಾವಸಾನವನ್ನು ಈಕ್ಷಿಸುವಂಥದ್ದು ಅಂತ ತನ್ನನ್ನು ತಾನು ನೋಡಿಕೊಳ್ತಕ್ಕಂಥದ್ದು. ಮನೋನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಮಾತ್ಮಾನಮಾತ್ಮನ್ಯವಲೋಕಯಂತಂ. ಕಾಳಿದಾಸ ಶಿವನ ತಪಸ್ಸನ್ನು ಹೇಳಿದನಲ್ಲ. ನವದ್ವಾರಗಳನ್ನು ಬಂಧನ ಮಾಡಿಕೊಂಡು ಪ್ರಾಣ ಯಾವ ರೀತಿಯಲ್ಲೂ ಹೊರಗೆ ಪ್ರಸರವಾಗದಂತೆ ಅಂತರ್ಮುಖಗೊಳಿಸಿ ಮನೋನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಂ ಅಕ್ಷರಂ ಕ್ಷೇತ್ರವಿದ ವಿದುಹು ಅಕ್ಷರ ಅವ್ಯಯ ಅಂತ ಯಾವ ಪರಂಜ್ಯೋತಿಯನ್ನು ಜ್ಞಾನಿಗಳು ಕ್ಷೇತ್ರವಿದ ಹೇಳ್ತಾರೋ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಕೃಷ್ಣ ಹೇಳಿದ ಮಾತೆ ಕಾಳಿದಾಸನಿಂದ ಅನೂದಿತವಾಗುತ್ತಾ ಇದೆ. ಅದನ್ನು ಆತ್ಮನೇ ಅವಲೋಕೆ ಅಂತ ತನ್ನನ್ನು ತನ್ನೊಳಗೆ ನೋಡಿಕೊಳ್ತಾ ಇದ್ದ. ಈ ಸ್ಥಿತಿ ಯಾವುದು ಉಂಟು ಅದು ಜ್ಞಾನಯಜ್ಞ. ಅದನ್ನೇ ಕೃಷ್ಣ ಹೇಳ್ತಾನೆ. ಯೋಗಯಜ್ಞ ಅಥವಾ ಹಠಯೋಗ ರಾಜಯೋಗ ಯಜ್ಞ ಅಪಾನೆ ಜುಹ್ವತಿ ಪ್ರಾಣಂ ಪ್ರಾಣೇಪಾನಂ ತಥಾಪರೆ ಪ್ರಾಣಾಪಾನ ಗತಿಯರ್ಧ್ವ ಪ್ರಾಣಾಯಾಮ ಪರಾಯಣ. ಅಂದರೆ ಜೀರ್ಣಶಕ್ತಿ ಯಾವುದುಂಟು ಅದು ಪ್ರಾಣಶಕ್ತಿ, ಆದರೆ ಜೀರ್ಣವಾಗದ್ದನ್ನು ವಿಸರ್ಜನೆ ಮಾಡುವುದು ಅಪಾನ ಶಕ್ತಿ ಅಂತಂತಾರೆ. ಹೀಗಾಗಿ
ಇಲ್ಲಿ ಸ್ವೀಕೃತವಾದದ್ದು ಒಂದಿಷ್ಟು ತ್ಯಾಜ್ಯವೂ ಆಗುತ್ತದೆ. ಸ್ವೀಕೃತವೆಲ್ಲ ಅಂಗೀಕೃತವಾಗಿ ತ್ಯಾಜ್ಯ ಅನ್ನುವುದೇ ಇಲ್ಲವಂತಾಗುವುದು. ಮತ್ತು ಸ್ವೀಕೃತವಾಗುವುದಕ್ಕೆ ಒಂದು ದ್ವಾರ ಅಂತಲ್ಲದೆ ಎಲ್ಲ ದ್ವಾರಗಳಿಂದ ಎಲ್ಲವನ್ನೂ ಸ್ವೀಕರಿಸಿಕೊಳ್ತಕ್ಕಂಥದ್ದು. ಈಗ ನಮ್ಮ ದೇಹ ಏನಾಗಿದೆ, ಅಡಿಯಬ್ಯಾಟಿಕ್ ಸಿಸ್ಟಮ್ ಅಂತ ಆಗಿದೆ, ಹಾಗಲ್ಲದೆ ಐಸೋಥರ್ಮಲ್ ಸಿಸ್ಟಮ್ ಅಂತ ಆಗುವಂಥದ್ದು. ಈ ರೀತಿಯಾದ ತತ್ವ ಯಾರಿಗೆ ಸಾಧ್ಯ? ಅಂದರೆ ಬೀಯಿಂಗ್ ಒನ್ ವಿತ್ ದಿ ವರ್ಲ್ಡ್, ಒನ್ ವಿತ್ ದಿ ಯೂನಿವರ್ಸ್ ಅನ್ನುವ ಭಾವ. ನಮ್ಮ ದೇವುಡು ಅವರ ಮಹಾಬ್ರಾಹ್ಮಣ ಮಹಾ ಕಾದಂಬರಿಯ ಕಡೆಯಲ್ಲಿ ವಿಶ್ವಾಮಿತ್ರ ಅವನು ವಸಿಷ್ಠರಿಗೆ ಆಹಾರಕ್ಕಾಗಿ ಪಾಯಸವನ್ನು ಸಜ್ಜು ಮಾಡಿರ್ತಾನೆ. ಅವರು ನೋಡಿದರೆ ನರ್ಮದಾ ತೀರದಲ್ಲಿ ಧ್ಯಾನಮಗ್ನರಾಗಿ ಕೂತಿದ್ದಾರೆ. ಈ ಪಾಯಸವನ್ನು ಹೆಚ್ಚು ಕಾಲ ಒಲೆಯ ಮೇಲೆ ಇಡಬೇಕು, ಇಡದೇ ಇದ್ದರೆ ಆರಿ ಹೋಗುತ್ತದೆ, ಅಲ್ಲಿ ಪ್ರಾಣಶಕ್ತಿ ಹೋಗಿ ಅಪಾನ ಶಕ್ತಿ ಅಂದರೆ ಹಳಸಲು ಆಗಿಬಿಡುತ್ತದೆ. ಪ್ರಾಣಶಕ್ತಿ ಜಾಗೃತವಾಗಿದ್ದರೆ ಆಹಾರ ದೇಹಕ್ಕೆ ಪೋಷಕವಾಗುತ್ತದೆ, ಅಪಾನ ಶಕ್ತಿ ಇದ್ದರೆ ದೇಹಕ್ಕೆ ವ್ಯತಿರಿಕ್ತವಾಗುತ್ತದೆ. ಹೇಳಿದ್ಯಾನಲ್ಲ ಕೃಷ್ಣ, ಅದು ತಾಮಸಾಹಾರ ಅಂತ, ಪೂತಿಗಂಧಿಲವಾದದ್ದು, ದುಷ್ಟವಾದಂಥದ್ದು ಇದು ಅಂತ. ಆಯುರ್ವೇದಾದಿ ಶಾಸ್ತ್ರಕಾರರು ಮತ್ತೆ ಮತ್ತೆ ಹೇಳ್ತಾರೆ, ಹದವಾದ ಬಿಸಿಯಲ್ಲಿರಬೇಕು, ಸೀದಿರಬಾರ್ದು, ಹಾಗಂತ ಅದು ರಜಸ್ಸು ಆಗುತ್ತೆ, ರಜೋಗುಣ ಭೂಯಿಷ್ಠವಾದ ಆಹಾರ ಆಗುತ್ತದೆ. ಸೀಕಲು ಪಾಕಲು ಆದರೆ, ಹಳಸಲಾದರೆ ತಮೋಗುಣದ್ದಾಗುತ್ತದೆ, ಹದವಾದ ಬಿಸಿಯದು ಸತ್ವಗುಣ ಸಂಪನ್ನವಾದದ್ದು ಅಂತ. ಹಾಗೆ ಸತ್ವಗುಣ ಸಂಪನ್ನವಾದ ಆಹಾರವನ್ನು ಮಾಡಬೇಕು. ಹೆಚ್ಚು ಕಾಲ ಒಲೆಯಲ್ಲಿಟ್ಟರೆ ರಜಸ್ಸಾಗುತ್ತದೆ, ಕೆಳಗಡೆ ಇಟ್ಟರೆ ಸೀಕಲಾಗುತ್ತದೆ. ಅದನ್ನು ಹಾಗೆ ಉಳಿಸ್ಕೊಳ್ಳೋದು ಹೇಗೆ? ನಾನು ಹಳಸಲಾಗೋದಿಲ್ವಲ್ಲ, ನಾನು ಬದುಕಿರುವವರೆಗೂ ನಾನು ಸಿಯದೆ ಹಳಸದೇ ಇರ್ತೀನಿ, ನನ್ನ ದೇಹದ ಜೊತೆಗೆ ಅದಕ್ಕೆ ಅಭೇದವನ್ನು ಸಾಧಿಸ್ಕೊಳ್ತೀನಿ ಅಂತ ಪಾಯಸ ಪಾತ್ರವನ್ನು ತಲೆ ಮೇಲೆ ಹಿಡ್ಕೊಂಡು ತನ್ನ ಪ್ರಾಣಶಕ್ತಿಯನ್ನು ಅದಕ್ಕೆ ಬೆಸದ ಅಂತನ್ನುವ ಭವ್ಯವಾದ ಕಲ್ಪನೆಯನ್ನು ಕೊಡ್ತಾರೆ. ಆ ರೀತಿಯಲ್ಲಿ ಯಾರು ಪ್ರಾಣಾಪಾನಗಳ ಸಮಾನತ್ವವನ್ನು ನೋಡ್ತಾರಲ್ಲ, ಅದನ್ನು ರಾಜಯೋಗದ ಹಠಯೋಗದ ಯೋಗ ಯಜ್ಞವನ್ನು ಅಂತ ಕೃಷ್ಣ ನಿರೂಪಣೆ ಮಾಡ್ತಾನೆ. ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶು ಜಿಗ್ವತಿ ಸರ್ವೇಪ್ಯೇತೆ ಯಜ್ಞವಿಧ ಯಜ್ಞಕ್ಷಪಿತ ಕಲ್ಮಷಾಹ. ಇವರೆಲ್ಲ ಒಳ್ಳೆಯವರು, ಉದಾರ ಸರ್ವಯೇವೈತೆ, ಇವರೆಲ್ಲ ಒಳ್ಳೆಯವರು, ಎಲ್ಲರೂ ನನಗೆ ಆತ್ಮೀಯರೇ ಹೌದು. ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ತಥಾ ಅಪರೇ ಸ್ವಾಧ್ಯಾಯ ಯಜ್ಞಾಶ್ಚ ಸ್ವಾಧ್ಯಾಯ ಜ್ಞಾನ ಯಜ್ಞಗಳು. ತೈತ್ತಿರೋಪನಿಷತ್ತು ಹೇಳ್ತಲ್ಲ, ಸ್ವಾಧ್ಯಾಯ ಪ್ರವಚನೆ ಏವೇತಿನ ಕೌಮೋದ್ಗಲ್ಯಸ್ತದ್ಧಿತ ಪಸ್ತದ್ಧಿತಪಃ ಅಂತ. ಮುದ್ಗಲ ಗೋತ್ರದ ನಾಕ ಅನ್ನುವ ಮಹರ್ಷಿ ಹೇಳ್ತಾನೆ, ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕಃ, ಅವೇ ತಪಸ್ಸು, ಇನ್ಯಾವುದೂ ಅಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಸ್ವಾಧ್ಯಾಯ ಯಜ್ಞ. ನಿತ್ಯವೂ ವ್ಯಾಸಂಗ ಮಾಡ್ತಾ ಇರಬೇಕು, ನಿತ್ಯ ಜ್ಞಾನಾನುಸಂಧಾನ ಮಾಡಬೇಕು ಅನ್ನುವಂಥದ್ದು ಇವೆಲ್ಲ ಉಂಟು. ಇವೆಲ್ಲವೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗಿದ್ದರೂ ಕೂಡ ಏವಂ ಯಜ್ಞಶಿಷ್ಟಾಮೃತಭುಜ ಯಾಂತಿ ಬ್ರಹ್ಮಸನಾತನಂ ನಾಯಂ ಲೋಕಃ ಅಸ್ಯ ಅಸ್ತಿ ಅಯಜ್ಞಸ್ಯ ಕುತಃ ಅನ್ಯಃ ಕುರುಸತ್ತಮ. ಈ ಯಜ್ಞಶಿಷ್ಟ ಹಂಚಿಕೊಂಡು ಬಾಳುವುದರೊಳಗೆ ಸಂತೋಷ ಕಾಣದೇ ಇದ್ದವರಿಗೆ ಬದುಕಿಲ್ಲ. ಆ ವಿಘಸ ಅನ್ನುವ ಯಾವುದುಂಟು, ವಿಘಸಂ ಭುಕ್ತಶೇಷಂತು ಯಜ್ಞಶೇಷಂ ಅಥ ಅಮೃತಂ ಅಂತ ಶಂಕರರು ಭಾಷ್ಯದಲ್ಲಿ ಹೇಳ್ತಾರೆ. ಯಜ್ಞಶೇಷ ಯಜ್ಞ ಪ್ರಸಾದ ಅದು ಬಹಳ ದೊಡ್ಡದಾದದ್ದು, ಅದನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು. ಅಂದರೆ ಬರೀ ಯಜ್ಞದಲ್ಲಿ ಆಹುತಿ ಕೊಟ್ಟ ಮೇಲೆ ಪಾತ್ರದಲ್ಲಿ ಉಳಿತಕ್ಕಂಥದ್ದು ಅಂತಲ್ಲ, ಅದು ಮತ್ತೆ ಸಂಕೇತ ಮಾತ್ರವಾದದ್ದು. ಆದರೆ ಮಿಕ್ಕೆಲ್ಲ ಕಾಲದಲ್ಲೂ ಮಿಕ್ಕೆಲ್ಲ ಬದುಕಿನಲ್ಲೂ ಕೂಡ ಏಕಸ್ವಾದುನ ಭುಂಜೀತ ಅಂತ ರಾಮಾಯಣದಲ್ಲಿ ಭರತನಿಗೆ ಹೇಳ್ತಾನಲ್ಲ, ಕಚ್ಚಿತ್ ಸ್ವಾದುಕೃತಂ ಭೋಜ್ಯಮೇಕೋ ನಾಶ್ನಾಸಿ ರಾಘವ. ರುಚಿಯಾದ ಅಡುಗೆ ನೀನೊಬ್ಬ ತಿನ್ನಲಿಲ್ಲ ತಾನೆ, ಒಂಟಿಯಾಗಿ ಯಾರಿಗೂ ಕಾಣದಂತೆ. ಕನಕದಾಸರ ಪರೀಕ್ಷೆಗೆ ಬಾಳೆಹಣ್ಣು ಕೊಟ್ಟಾಗ ಯಾರಿಗೂ ಕಾಣದಂತೆ ತಿನ್ನು ಅಂದರೆ ಎಲ್ಲರೂ ತಿಂದಾಗ ಕನಕದಾಸರಿಗೆ ತಿನ್ನೋದಕ್ಕೆ ಆಗಲಿಲ್ವಲ್ಲ. ಈ ತುರಿಯ ಸ್ಥಿತಿ. ಪೆಯ್ಯಾಳ್ವಾರ್, ಪೊಯ್ಗಾಳ್ವಾರ್, ಪೂದತ್ತಾಳ್ವಾರ್ ಅಂತ ಮೂವರು ಮೊದಲ ಆಳ್ವಾರುಗಳು ಮೂವರೂ ಒಂದು ದೇವಸ್ಥಾನದ ಉತ್ಸವದಲ್ಲಿ ರಾತ್ರಿ ಸೇರಿದ್ದಾಗ ಜಗಲಿ ಮೇಲೆ ಮೂವರು ನಿಂತಾಗ ಇಕ್ಕಟ್ಟಿನ ಅನುಭವ ಆಗಿ ನಾಲ್ಕನೇನೊಬ್ಬ ಇದ್ದಾನೆ ಅಂತ ಗೊತ್ತಾಯಿತು. ಆ ಭಾವ ಇದೆಯಲ್ಲ, ಮತ್ತೊಂದು ಇದೆ ಅನ್ನುವ ಭಾವ, ಅತ್ಯತಿಷ್ಠ ದಶಾಂಗುಲಂ ಅನ್ನುವ ಭಾವ ಯಾವುದುಂಟು, ಆ ಭಾವದಿಂದ ಮಾಡಬೇಕಾದದ್ದು ಯಜ್ಞಶಿಷ್ಟಾಮೃತ. ಅದನ್ನು ಬಿಟ್ಟು ಇನ್ಯಾವುದು ನಾಯಂ ಲೋಕಃ ಅಸ್ತಿ ಅಯಜ್ಞಸ್ಯ. ಯಜ್ಞ ಮಾಡದೇ ಇದ್ದವನಿಗೆ ಅಯಜ್ವಾನಃ ಅಂತ ಯಾರಿದ್ದಾರೆ ಅವರಿಗೆ ಲೋಕ ಅನ್ನುವುದು ಇಲ್ಲ. ಇಹಲೋಕವೇ ಇಲ್ಲ ಅಂದರೆ ಕುತೋನ್ಯಃ ಕುರುಸತ್ತಮ, ಪರಲೋಕ ಎಲ್ಲಿದೆ ನೋಡಿ. ಒಬ್ಬರಿಗೆ ಊರು ಅಂದರೆ ಉಪಕಾರ ಅಂದರೆ ಊರು ಬಿಟ್ಟು ಹೋಗ್ತಾರೆ ಅಂತ ಗಾದೆ ಉಂಟು. ಇಂಜಲ ಕೈಯಲ್ಲಿ ಕಾಗೆ ಓಡಿಸೋಲ್ಲ ಅಂತ ಗಾದೆ ಉಂಟು. ಅಂಥವ್ರಿಗೆ ಇಹ ಎಲ್ಲಿ ಬರುತ್ತದೆ? ಇನ್ನು ಪರ ಹೇಗೆ? ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ. ಈ ಅರ್ಥದಲ್ಲಿ ಕೃಷ್ಣ ತುಂಬ ತುಂಬ ಭವ್ಯವಾಗಿ ಯಜ್ಞದೃಷ್ಟಿಯನ್ನು ವಿಸ್ತರಿಸ್ತಾನೆ. ಮೀಮಾಂಸಕರ ಸಂಕುಚಿತವಾದ ಯಜ್ಞದೃಷ್ಟಿಗೆ
ಅದ್ಭುತ ವಿಸ್ತಾರವನ್ನು ಕೊಡ್ತಾನೆ. ಏವಂ ಬಹುವಿಧ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೆ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಈ ಥರ ಕರ್ಮಕಾಂಡ ಬೇಕಾದಷ್ಟಿದೆಯಪ್ಪ, ನಾನು ಅದನ್ನು ಹೇಳೋಲ್ಲ, ಅದರ ಪರಮತಾತ್ಪರ್ಯವನ್ನು ಹೇಳ್ತೀನಿ. ಅದೇನು? ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ದ್ರವ್ಯಮಯವಾದ ಯಜ್ಞಗಳಿಗಿಂತಲೂ ಜ್ಞಾನಯಜ್ಞ ದೊಡ್ಡದು ಅಂತ. ತನ್ನನ್ನು ತಾನು ಅರಿಯುವಂಥ ಜ್ಞಾನ ಅದು ತುಂಬ ದೊಡ್ಡದಾದದ್ದು. ಯಾಕೆಂದರೆ ಎಲ್ಲ ಕರ್ಮವೂ ಕಡೆಗೆ ಜ್ಞಾನದಲ್ಲಿ ಪರಿಸಮಾಪ್ತ ಆಗಬೇಕಾಗುತ್ತದೆ. ಚಿತ್ತಶುದ್ಧಿಗಾಗಿ ಮಾತ್ರ ಕರ್ಮವೇ ಹೊರತು ವಸ್ತೂಪಲಬ್ಧಿಗಾಗಿ ಅಲ್ಲ. ಚಿತ್ತಸ್ಯ ಶುದ್ಧಯೇ ಕರ್ಮನತ್ ವಸ್ತೂಪಲಬ್ಧಯೇ ಅನ್ನುವ ವಿವೇಕ ಚೂಡಾಮಣಿಯ ಮಾತಿಲ್ಲಿ ಅನುಸಂಧೇಯ. ಅದನ್ನು ತದ್ವಿಧಿ ಪ್ರಣಿಪಾತೇನ ಪರಿಪೃಷ್ಟೇನ ಸೇವೆಯ ಉಪದೇಕ್ಷ್ಯಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಅಂತ ಯಜ್ಞತತ್ವವನ್ನು ಹೇಳ್ತಾನೆ. ಹೀಗಾಗಿ ಆ ಯಜ್ಞತತ್ವದಲ್ಲಿ ಮತ್ತೆ ಮತ್ತೆ ಕಾಣುವುದು ಲೋಕಪ್ರೀತಿ, ಲೋಕವಿಶ್ವಾಸ. ಅದಿಲ್ಲದೆ ಮತ್ತಿನ್ಯಾವುದೂ ಇಲ್ಲ. ಅದನ್ನು ನಾವು ಮತ್ತೆ ಮತ್ತೆ ಭಾವಿಸಬೇಕು. ನೋಡಿ, ಯಜ್ಞಗಳಲ್ಲಿ ಸರ್ವೋಚ್ಚವಾದ ಒಂದು ಯಜ್ಞ ವಿಶ್ವಜಿತ್ ಯಾಗ ಅಂತ ಕರೀತಾರೆ. ವಿಶ್ವವನ್ನು ಗೆದ್ದ ವ್ಯಕ್ತಿತ್ವ ಅದು, ವಿಶ್ವವನ್ನು ಗೆಲ್ಲುವ ಯಾಗ ಅದು ಅಂತ. ಇದನ್ನು ರಘುಮಹಾರಾಜ ಮಾಡಿದ್ದ ಅಂತ ಗೊತ್ತಾಗುತ್ತದೆ. ನಚಿಕೇತಸ್ಸಿನ ತಂದೆ ವಾಜಶ್ರವಸ ಮಾಡುವುದಕ್ಕೆ ತೊಡಗಿದ್ದ ಅಂತ ಗೊತ್ತಾಗುತ್ತದೆ ಕಠೋಪನಿಷತ್ತಿನಿಂದ. ಕಾಳಿದಾಸ ರಘುವಂಶದಲ್ಲಿ ರಘುಮಹಾರಾಜನ ಈ ಒಂದು ವಿಶ್ವಜಿತ್ ಯಾಗದ ಪರಿಪಾಕವನ್ನು ವರ್ಣಿಸ್ತಾನೆ. ತಮಧ್ವರೇ ವಿಶ್ವಜಿತಿ ಕ್ಷಿತೀಶಂ ನಿಶೇಷ ವಿಶ್ರಾಣಿತ ಕೋಶಜಾತಂ ಉಪತ್ತ ವಿದ್ಯೋ ಗುರುದಕ್ಷಿಣಾರ್ಥಿ ಕೌತ್ಸಪ್ರಪೇದೆ ವರ್ತಂತು ಶಿಷ್ಯ ಅಂತಲೇ 5ನೇ ಸರ್ಗವನ್ನು ಆರಂಭ ಮಾಡ್ತಾನೆ. ಕಠೋಪನಿಷತ್ತಿನಲ್ಲಿ ವಾಜಶ್ರವಸ ಯಜ್ಞ ಮಾಡ್ತಾನೆ, ವಿಶ್ವಜಿತ್ ಯಾಗ. ಎಂಥ ಪ್ರದರ್ಶನ! ಪೀತೋದಕಾಹ ಜಗ್ದತೃಣಾಹ ನಿರಿಂದ್ರಿಯಾಹ, ಆ ಥರ ದನಗಳು. ಅವುಗಳು ನೀರು ಕುಡಿಯಲಾರವು, ಹುಲ್ಲು ಜಗಿಯಲಾರವು, ಹೆರಲಾರವು, ಹಾಲು ಕರೆಯಲಾರವು, ನಿಲ್ಲಲಾರವು, ಬದುಕಲಾರವು. ಈ ರೀತಿಯಾದ ಜೀರ್ಣವಾದ ಗೋವುಗಳನ್ನು ದಾನ ಮಾಡ್ತಾನೆ. ಆಗ ಇಂಥ ದಾನದಿಂದ ಏನು ಪ್ರಯೋಜನ? ವಿಶ್ವಜಿತ್ ಯಾಗ ಅಂದರೆ ದಾನ ಪ್ರದರ್ಶನ ಅಲ್ಲ, ವಿಶ್ವ ಅನ್ನೋದಕ್ಕೆ ತಾನೆಂಬ ಅರ್ಥವೂ ಉಂಟು. ತನ್ನನ್ನು ತಾನು ಗೆಲ್ಲುವಂಥದ್ದು ಅಂತ ಕೂಡ. ಜಗತ್ತನ್ನು ಗೆಲ್ಲುವುದಕ್ಕೆ ಮುನ್ನ ತನ್ನನ್ನು ಗೆದ್ದಿರಬೇಕು ಅಂತ. ಅದೇ ರಘುಮಹಾರಾಜ ಹಾಗಲ್ಲದೆ ನಿಶೇಷ ವಿಶ್ರಾಣಿತ ಕೋಶಜಾತ, ಎಲ್ಲವನ್ನೂ ಸಂಪಾದಿಸಿದ್ದು, ಭೂಮಿ ಸಮಗ್ರವಾಗಿ ಓಡಾಡಿ ವಿಜಯವನ್ನು ಸಾಧಿಸಿದ. ಹಾಗೆ ಮಾಡಿದ್ರೂ ಯಾರಿಂದಲೂ ಕಿತ್ತುಕೊಳ್ಳಿಲ್ಲ. ಅವನು ಉತ್ಖಾತ ಪ್ರತಿರೋಪಿತಾ, ನಾಟಿ ಮಾಡಿದಂತೆ ಮತ್ತೆ ಆ ರಾಜರನ್ನು ಸ್ಥಾನದಿಂದ ಕಿತ್ತರೂ ಅವರನ್ನು ಮತ್ತೆ ಸ್ಥಾನಕ್ಕೆ ಏರಿಸಿ ಇನ್ನಷ್ಟು ಚೆನ್ನಾಗಿ ದೃಢಿಷ್ಠವಾಗಿ ಬಲಿಷ್ಠವಾಗಿ ಆಶಿಷ್ಟವಾಗಿ ಆ ರಾಜ್ಯಗಳನ್ನು ಸಾಮಂತರ ವ್ಯವಸ್ಥೆಯನ್ನು ಮಾಡಿ ಸರ್ವ ಸಂಪತ್ತಿ ಬಂದದ್ದನ್ನು ಮತ್ತೆ ವಿತರಣೆ ಮಾಡಿದ. ಆದಾನಂ ಹಿ ವಿಸರ್ಗಾಯ ಸತಾಂ ವಾರಿಮುಚಾಮಿವ ಅಂತ ಆ ಮಹಾಕವಿಯೇ 1ನೇ ಸರ್ಗದಲ್ಲಿ ಹೇಳ್ತಾನೆ. ಹಾಗೆ ಮಾಡಿದ, ವಿತರಣೆಯನ್ನು ಮಾಡಿದ. ಆಗ ಕೌತ್ಸ ತನ್ನ ಗುರುದಕ್ಷಿಣೆಯಾಗಿ 14 ಕೋಟಿ ನಾಣ್ಯಗಳು ಬೇಕು, 14 ವಿದ್ಯಾಸ್ಥಾನಗಳನ್ನು ಕಲಿತದ್ದಕ್ಕಾಗಿ ಗುರು ಕೇಳುತ್ತಿದ್ದಾನೆ ಅಂತ ಕೇಳುವುದಕ್ಕೆ ಬಂದಾಗ ಕುಬೇರನ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂತ ಅಂದುಕೊಂಡ. ಆದರೆ ಅವನ ಖಾಲಿಯಾಗಿದ್ದ ಬೊಕ್ಕಸದಲ್ಲಿ ಕುಬೇರನೇ ಬಂಗಾರದ ಬೆಟ್ಟದ ತುಂಡೇ ಬಂದು ಬಿದ್ದಂತೆ ಬಂಗಾರದ ಮಳೆಯನ್ನು ಸುರಿಸಿದ ಅಂತ. ಇಲ್ಲಿ ಕಾಣುವುದೇನು? ವಿಶ್ವಜಿತ್ ಯಾಗ ಮಾಡಿದವನಿಗೆ, ತನ್ನನ್ನು ತಾನು ಗೆದ್ದವನಿಗೆ ಕುಬೇರನನ್ನು ಗೆಲ್ಲುವುದು ಎಷ್ಟು ಹೊತ್ತು? ಕುಬೇರ ದುಡ್ಡಿನ ದೇವರೇ ಹೊರತು, ಅಂದರೆ ದುಡ್ಡನ್ನು ಕಾಯುವ ದೇವರೇ ಹೊರತು ದುಡ್ಡನ ಸ್ವಾಮಿ ಅಲ್ಲ ಅವನು. ಕುಬೇರನಿಗೆ ಈಶ್ವರ ಅಂತ ಕರೆಯೋಲ್ಲ. ಕುತ್ಸಿತಂ ಬೇರಂ ಯಸ್ಯ ಸಹ ಕುಬೇರ, ಕೆಟ್ಟ ರೂಪ ಯಾವುದೋ ಒಂದು ಕುಬೇರಂದು. ಆದರೆ ಶಿವ ಕುಬೇರನ ಮೇಲೆ ಇದ್ದಾನೆ. ಕುಬೇರ ಇರುವುದು ಅಲಕಾನಗರಿ. ಆದರೆ ಅಲಕಾನಗರಿ ಹಿಮಾಲಯದ ತಪ್ಪಿನಲ್ಲಿ, ಅಂದರೆ ಕೈಲಾಸದ ತಪ್ಪಲಲ್ಲಿದೆ. ಕೈಲಾಸದ ಶಿಖರದ ಮೇಲಿರುವುದು ಮಹಾದೇವ. ಈಶ್ವರಸ್ಯ ಭಾವ ಐಶ್ವರ್ಯಂ, ಅವನಿಗೆ ಸಂಬಂಧಪಟ್ಟಿದ್ದಲ್ಲ ಐಶ್ವರ್ಯ. ಅವನು ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇ ಸ್ವಯಂ ಕೃತ್ತಿವಾಸಾಹ. ಏಕೈಶ್ವರ್ಯಾಧಿಪತಿಯಾಗಿದ್ದರೂ ತಾನು ಚರ್ಮಾಂಬರಧಾರಿ, ದಿಗಂಬರಧಾರಿ, ಭಿಕ್ಷಾಟನ ಮೂರ್ತಿಯಾಗಿದ್ದಾನೆ. ಈ ವೈರಾಗ್ಯಶಾಲಿ ಅವನಿದ್ದಾನೆ ಅವನಿಗೆ. ಹಾಗಾಗಿ ದಾರಿದ್ರ್ಯಸ್ಯ ಪರಾಕಾಷ್ಠ ಯಾಂಚಾನ ದ್ರವಿಣಾಲ್ಪತ ಶಂಭುರಂಬರಹೀನೋಪಿ ಸರ್ವಜ್ಞ ಇತಿ ಕೀರ್ತಿತಃ ಅನ್ನುವ ಮಾತು ಉಂಟಲ್ಲ. ಬಡತನದ ಪರಾಕಾಷ್ಠೆ ಬೇಡಿಕೆಯಲ್ಲಿದೆಯೇ ಹೊರತು ಬಡತನದಲ್ಲಿಲ್ಲ. ಬಡವನಾದವನು ಬೇಡದೇ ಇದ್ದಾಗ ಯಾರೂ ಅವನು ಉಪೇಕ್ಷೆ ಮಾಡೋಲ್ಲ. ಯಾಚನೆ ಮಾಡಿದಾಗ ಮಹಾವಿಷ್ಣುವು ಕುಬ್ಜನಾಗ್ಬಿಡ್ತಾನೆ ಎನ್ನುವ ಮಾತಿದೆ. ಬಟ್ಟೆಯೇ ಇಲ್ಲದೇ ಇದ್ದರೂ ಕೂಡ ಶಿವ ಈಶ್ವರ ಸರ್ವಜ್ಞ ಅಂತ ಆಗಿದ್ದಾನೆ ಅಂತ. ಹೀಗಾಗಿ ಈ ತತ್ವ ಆ ರಘುಮಹಾರಾಜನಿಗಿದ್ದದ್ದು ತುಂಬ ದೊಡ್ಡದಾದದ್ದು. ವಿಶ್ವಜಿತ್ ಮೊದಲಾದ ಯಜ್ಞಗಳ ಸ್ವರೂಪ ಅಂಥದ್ದು ಅಂತ ನಮಗೆ ಕಾವ್ಯಾದಿಗಳಿಂದ ಗೊತ್ತಾಗುವಂಥದ್ದಾಗಿದೆ. ಅದನ್ನೇ
ತಿಳಿದುಕೊಳ್ಳದೇ ಇದ್ದಂಥವನು ವಾಜಶ್ರವಸ, ಅವನು ಮಗ ತಂದೆಯ ಮರ್ಯಾದೆಯನ್ನು ಕಾಪಾಡಬೇಕಾಯಿತು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಮತ್ತೂ ಒಂದು ಮಾತನ್ನು ಕೃಷ್ಣ ಹೇಳ್ತಾನೆ, ಅದು ಆತ್ಮಸಂಭಾವಿತಾ ಸ್ತಬ್ಧಾ ಧನಮಾನ ಮದಾನ್ವಿತಾ ಯಜಂತೆ ನಾಮ ಯಜ್ಞಾಸ್ತೆ ದಂಭೇನ ಅವಿಧಿಪೂರ್ವಕಂ ಅಂತ ಬೂಟಾಟಿಕೆಯಿಂದ ಮಾಡ್ತಕ್ಕಂಥ ಯಜ್ಞಗಳು ಯಾವುದಿವೆ ಅವು ಅವಿಧಿಪೂರ್ವಕಂ, ವಿಧಿವತ್ತಾಗಿ ಅಲ್ಲದೆ ಆಡಂಬರದಿಂದ ಕೇವಲ ನಮ್ಮ ಪ್ರದರ್ಶನ ಅಂತ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ತುಂಬ ಅನರ್ಥಕಾರಿಯಾದದ್ದು, ಅದು ಪ್ರಯೋಜನಕ್ಕೆ ಬರುವಂಥದ್ದು ಅಲ್ಲ ಅಂತ ಹೇಳ್ತಾನೆ. ಇದನ್ನು ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ಆಸುರಿ ವೃತ್ತಿ ಅಂದರೆ ಯಾವುದು ಅಂತ ಹೇಳ್ತಾನೆ. ಆತ್ಮಸಂಭಾವಿತಾ, ತಮ್ಮನ್ನು ತಾವೇ ಹೊಗಳಿಕೊಂಡು ಸ್ತಬ್ಧಾ ದುರಹಂಕಾರಿಗಳಾಗಿ, ಧನಮಾನ ಮದಾನ್ವಿತಾ, ದುಡ್ಡು ಅಭಿಮಾನ ಮೊದಲಾದವರ ಕೊಬ್ಬಿನಲ್ಲಿರ್ತಕ್ಕಂಥವರು ಯಾವುದೇ ಯಜ್ಞ ಮಾಡಿದ್ರೂ ಕೂಡ ದಂಭೇನ ಬೂಟಾಟಿಕೆ ಪ್ರದರ್ಶನ ರತಿಯಿಂದ ಮಾಡ್ತಾರೆ, ಅಂಥದ್ದು ಇಲ್ಲ, ಯಜ್ಞವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ಸಾತ್ವಿಕ ಯಜ್ಞದ ರೀತಿ ಅನ್ನುವುದು ಆತ್ಮಯಜ್ಞ. ಯಾವುದನ್ನು ತೈತ್ತಿರಿಯ ಆರಣ್ಯಕದ ತಸ್ಯೈವಂ ವಿದುಷೋ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಇತ್ಯಾದಿಯಾಗಿ ಬರುತ್ತದೆ. ಅದೇ ರೀತಿ ಕೌಶಿತಕಿ ಮತ್ತು ಐತರೇಯ ಬ್ರಾಹ್ಮಣಾದಿಗಳಲ್ಲಿ ಕೂಡ ಬರತಕ್ಕಂಥದ್ದು ಯಾವುದುಂಟು. ಆನಂದಕುಮಾರ ಸ್ವಾಮಿಯವರು ಅಂತರ್ಯಾಗ ಅಂತಲೇ ಒಂದು ದೊಡ್ಡ ಲೇಖನ ಬರೆದಿದ್ದಾರೆ ಆ ಬಗ್ಗೆ. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಈ ಇಡೀ ಜೀವಮಾನವೇ ಒಂದು ಯಜ್ಞ. ಇಲ್ಲಿ ಶ್ರದ್ಧೆಯೇ ಪತ್ನಿ, ಆತ್ಮವೇ ಯಜಮಾನ, ಹೃದಯವೇ ವೇದಿಕೆ ಮತ್ತು ಮನಸ್ಸೇ ಯೂಪಸ್ತಂಭ, ಕಾಮವೇ ತುಪ್ಪ, ಕ್ರೋಧವೇ ಪಶು, ಇವುಗಳನ್ನು ಆಹುತಿ ಕೊಟ್ಟು ಮಾಡಬೇಕಾದದ್ದು. ನಮ್ಮ ರೋಮ ರಾಜಿಯೇ ದರ್ಭೆಯಾಗಿರ್ತಕ್ಕಂಥದ್ದು, ಕೈ ಬೆರಳುಗಳೇ ಸಮಿತ್ತುಗಳಾಗಿರುವಂಥದ್ದು, ಹಗಲು ರಾತ್ರಿಗಳೇ ದರ್ಶಪೂರ್ಣ ಮಾಸವಾಗಿರ್ತಕ್ಕಂಥದ್ದು. ಆ ಇಡೀ ಯಜ್ಞದಲ್ಲಿ ಮರಣವೇ ಅವಭೃತವಾಗಿ ಪರ್ಯವಸಾನವಾಗುವಂಥದ್ದು ಅಂತ ಭವ್ಯೋದಾರವಾಗಿ ಯಜ್ಞ ವೇದ ಅಂತಲೇ ಹೆಸರಾದ ಯಜುರ್ವೇದದ ಕಡೆಯಲ್ಲಿ, ಮತ್ತು ಅದೇ ರೀತಿ ಯಜ್ಞಾಂಗವಾಗಿಯೇ ವಿಸ್ತರಣೆಗೊಂಡಂಥ ಬ್ರಾಹ್ಮಣ ಭಾಗ ಐತರೇಯ ಕೌಶಿತಕಿ ಬ್ರಾಹ್ಮಣಗಳಲ್ಲಿ ಕೂಡ ನಾವು ಕಾಣ್ತೀವಿ. ಈ ದೃಷ್ಟಿಯಿಂದ ಕಂಡಾಗ ಯಜ್ಞದ ತತ್ವ ಕಟ್ಟಕಡೆಗೆ ಮುಟ್ಟುವುದು ಇಲ್ಲಿಯೇ. ಇದು ಕೇವಲ ಸನಾತನ ಧರ್ಮದಲ್ಲಿ ಅಂತಲ್ಲ, ಎಲ್ಲ ಕಡೆಯಲ್ಲಿಯೂ ಈ ದೃಷ್ಟಿ ಉಂಟು. ಬುದ್ಧ ಕೂಟದಂತ ಸುತ್ತ ಅನ್ನುವ ಸುತ್ತಪಿಟಕದ ಒಂದು ಭಾಗದಲ್ಲಿ ಕೂಟದಂತ ಅನ್ನುವ ಒಬ್ಬ ಶ್ರೀಮಂತನಾದ ಬ್ರಾಹ್ಮಣ, ಆಢ್ಯ ಬ್ರಾಹ್ಮಣ, ಅವನು ಯಜ್ಞಕ್ಕಾಗಿ ಬೇಕಾದಷ್ಟು ಪಶುಗಳ ಸಂಗ್ರಹ, ದ್ರವ್ಯ ಸಂಗ್ರಹ ಮಾಡಿರ್ತಾನೆ. ಆಗ ಹೋಗಿ ಈ ದ್ರವ್ಯ ಸಂಗ್ರಹದಿಂದ, ಈ ಪಶುಗಳಿಂದ ನೀನು ಮಾಡುವ ಯಜ್ಞಕ್ಕಿಂತ ಮಿಗಿಲಾದ ಆತ್ಮಯಜ್ಞ ಒಂದಿದೆ, ಅದರ ಕಡೆ ಗಮನ ಹರಿಸು ಅಂತಾನೆ. ಆಗ ಇದೇ ಅಂತರ್ಯಾಗದ ಬಗೆಗೆ ಅವನು ಹೇಳ್ತಾನೆ. ಇದನ್ನೇ ಮಹರ್ಷಿಗಳು ವೇದಗಳಲ್ಲಿ ವಿಸ್ತರಿಸಿದ್ದು ಅಂತ ಕೂಡ ಹೇಳ್ತಾನೆ. ಅಲ್ಲಿಗೆ ಮುಟ್ಟಬೇಕು. ಇವು ಸರ್ವತಾ ಕೂಡದು ಅಂತಲ್ಲ, ಅದು ಸಂಕೇತ ರೂಪವಾಗಿರ್ತಕ್ಕಂಥದ್ದು. ಸಂಕೇತ ಪ್ರಧಾನವಾಗಿ ಬರ್ತಕ್ಕಂಥದ್ದು ಅಲ್ಲಿ ದೊಡ್ಡದಾಗಿ. ಒಂದು 30 ಅಡಿ ಬೈ 30 ಅಡಿ ಒಂದು ಕುಂಡ ಮಾಡಿಬಿಡ್ತೀವಿ, ಅದರೊಳಗೆ ಇರ್ತಕ್ಕಂಥದ್ದು ಎಲ್ಲ ನವನಿಧಿಗಳು ನವಧಾನ್ಯಗಳನ್ನು ತಂದು ಕುಮ್ಮರಿಸಿಬಿಡ್ತೀವಿ, ಒಂದು 3 ತೆಂಗಿನ ಮರದ ಎತ್ತರಕ್ಕೆ ಜ್ವಾಲೆ ಹಬ್ಬಿಸ್ಬಿಡ್ತೀವಿ ಅನ್ನತಕ್ಕಂಥದ್ದಲ್ಲ. ಈಗ ನೋಡಿ ಬೆಳೀತಾ ಇದೆಯಲ್ಲ, ಐತ ಚಂಡಿ ಹೋಮ, ಅಪರೀತ ಚಂಡಿ ಹೋಮ, ಕರ್ವ ಪರ ಪರಾರ್ಧ ಚಂಡಿ ಹೋಮಗಳು ಎಲ್ಲ ಅಷ್ಟು ವಿಸ್ತರಣ ಅಲ್ಲ, ಅಡಕ ಸಂಕ್ಷೇಪ. ಆ ಕರ್ತೃವಿಗೆ ಶ್ರದ್ಧಾ ಜಾಗರಣ ಆಗುವ ಮಟ್ಟಿಗೆ, ದಾನೋದ್ಯಮದಲ್ಲಿ ಶ್ರದ್ಧೆ ಬರುವ ಮಟ್ಟಿಗೆ ಮಾಡಬೇಕು. ಹಾಗೆಂತ ಅದನ್ನೆಲ್ಲವನ್ನು ತಿರಸ್ಕರಿಸಲು ಬಾರದು. ಈಚೆಗೆ ಒಂದು ದುಷ್ಟ ಷಡ್ಯಂತ್ರದ ಒಂದು ಶಾಖೆ, ಒಂದು ಚಲನಚಿತ್ರ ಬಂದಿದೆ. ಅದರ ಮೇಲೆ ಮಹಾ ಕೋಲಾಹಲ ನಡೀತಾ ಇದೆ. ಸನಾತನ ಧರ್ಮದ ಅವಹೇಳನಕಾರಿಯಾದ ವಿಷಯ ತೆಗೆದುಕೊಂಡು ಶಿವಲಿಂಗದ ಮೇಲೆ ಕ್ಷೀರಾಭಿಷೇಕ ಯಾಕೆ ಮಾಡಬೇಕು, ದೇವತೆಗಳಿಗೆ ಯಾಕೆ ಅಭಿಷೇಕ ಮಾಡಬೇಕು, ಬಡ ಮಕ್ಕಳಿಗೆ ಕೊಟ್ಟರೆ ಆಗೋಲ್ವಾ, ಈ ಕೆಟ್ಟ ಸಿನಿಮಾ ಯಾಕೆ ತೆಗಿಬೇಕಾಗಿತ್ತು, ಬೀದಿ ಬಿಕಾರಿಗಳಿಗೆ ಕೊಟ್ಟರೆ ಸಾಧ್ಯವಿಲ್ವಾ? ಯಾಕೆಂದರೆ ಅಪಸ್ವರ ಎತ್ತುವುದಾದರೆ ಎಲ್ಲಿಯೂ ಅಪಸ್ವರ ಎತ್ತಬಹುದಲ್ಲ. ಆ ವ್ಯಕ್ತಿ ಯಾರಿದ್ದಾನೆ ಆತ ತಾನು ತೆಗೆದುಕೊಳ್ತಕ್ಕಂಥ ಸಂಭಾವನೆಯನ್ನೆಲ್ಲ ಬೇರೆಯವರಿಗೆ ಬಿಟ್ಟುಕೊಟ್ಬಿಟ್ಟಿದ್ದು, ತಾನು ನಗ್ನ ದಿಗಂಬರನಾಗಿ ಅಲ್ಲಿ ಕಾಣಿಸ್ಕೊಂಡನಲ್ಲ ಮೊದಲನೇ ಅಡ್ವರ್ಟೈಸ್ಮೆಂಟಲ್ಲಿ, ಅದೇ ತರಹ ಜಿನಮೂರ್ತಿಯಾಗಿದ್ದುಬಿಟ್ಟು ಮಿಕ್ಕದ್ದೆಲ್ಲವನ್ನು ದಾನ ಕೊಟ್ಟು ಹೋಗ್ಬೋದಲ್ವಾ? ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಮೊದಲು ಮಾಡಬೇಕಲ್ವಾ ಅಂತ ಕೇಳಬಹುದು. ಸಾಂಕೇತಿಕವಾಗಿ ಆದರೂ ಒಂದಷ್ಟು ಇರಲೇಬೇಕಾಗುತ್ತದೆ. ಸಂಕೇತ ಮಾತ್ರವಾಗಿಲ್ಲದೆ ಜನಕ್ಕೆ ಪ್ರೇರಣೆ ಬರುವುದಿಲ್ಲ, ಅದಕ್ಕೊಂದಿಷ್ಟು ಮಾಡಲೇಬೇಕಾಗುತ್ತದೆ. ಇದೇ ಸಜ್ಜನರಾವ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮೊದಲಾದ ಅನೇಕ ಸತ್ಕಾರ್ಯಗಳನ್ನು ಮಾಡಿದ ಧರ್ಮಪ್ರಕಾಶ ರಾವ್ ಬಹದ್ದೂರ್ ಸಜ್ಜನರಾಯರು ಒಮ್ಮೆ DVG ಅವರ ಮನೆಗೆ ಬಂದರು. ಮಠಮಠ ಮಧ್ಯಾಹ್ನದಲ್ಲಿ, ಸ್ವಾಮಿ ನಮ್ಮ ಸನಾತನ ಧರ್ಮ ಉಳಿಯುತ್ತದೆ ಅಂತ ಪ್ರಶ್ನೆ ಕೇಳಿದ್ರು. ನಿಮಗೆ ಈ ಪ್ರಶ್ನೆ ಒಂದು 8 ವರ್ಷಕ್ಕೆ ಮುಂಚೆನೇ ಬಂದಿದ್ದರೆ ಎಷ್ಟೋ ದುಡ್ಡು ಉಳಿತಾ ಇತ್ತಲ್ಲ ಅಂತ DVG ಹೇಳಿದ್ರು.
ಈ ದೇವಸ್ಥಾನ ಇತ್ಯಾದಿ ಎಲ್ಲ ಮಾಡುವ ಒಂದು ಉಸಾಬರಿ ಇರ್ತಿರ್ಲಿಲ್ವಲ್ಲ ಅಂತ. ವಿನೋದ ಬೇಡಿ ಸ್ವಾಮಿ, ನಿಜ ಹೇಳಿ ಅಂತ. ಯಾರು ಹೇಳಿದ್ರು ನಿಮಗೆ ಇದರ ಬಗ್ಗೆ ಸಂದೇಹ ಪಡಿ ಅಂತ? ಯಾಕೆ, ಏನು ಅಂದರೆ ನೋಡಿ, ತುಂಬ ಜನ ಹೇಳ್ತಾ ಇದ್ದಾರೆ, ನೀನು ದೇವಸ್ಥಾನ ಕಟ್ಟಿ ಹಾಳು ಮಾಡಿದೆ, ಸ್ಕೂಲ್ ಮಾಡಬೇಕಾಗಿತ್ತು, ಆಸ್ಪತ್ರೆ ಮಾಡಬೇಕಾಗಿತ್ತು, ಸ್ಮಶಾನ ಮಾಡಬೇಕಾಗಿತ್ತು, ಹೆಂಡದಂಗಡಿ ಮಾಡಬೇಕಾಗಿತ್ತು, ಸಾವಿರ ಹೇಳ್ತಾರೆ ಜನ. ಅವರು ದೇವಸ್ಥಾನದ ಗೋಪುರ ನಿಂತು ಹೋಗ್ಬಿಟ್ಟಾಗ, ಅಲ್ಲಿಗೆ ಅವರ ಸಂಪತ್ತಿ ಇಲ್ಲದೇ ಇದ್ದಾಗ, ತಾವು ತಮ್ಮ ಧರ್ಮಪತ್ನಿ ಅರಿಶಿಣದ ದೀಕ್ಷಾ ವಸ್ತ್ರಗಳನ್ನು ಉಟ್ಟುಕೊಂಡು 10 ಮನೆಗಳಿಗೆ ಬೊಗಸೆಯನ್ನು ಒಡ್ಡಿ ಚಂದ ಹಣವನ್ನು ತೆಗೆದು ಆ ದೇವಸ್ಥಾನದ ಗೋಪುರ ನಿರ್ಮಾಣ ಮಾಡಿದರು ಅಂತ ಡಿ ವಿ ಜಿಯವರು ಬರೀತಾರೆ. ಆ ದೇವಸ್ಥಾನದ ಕಂಬಗಳಿಗೆ ಭಕ್ತಾದಿಗಳು ಪೊಂಗಲೇ ಪ್ರಸಾದಂ ಕಂಬಮೇ ತಣ್ಣಿ ಅಂತ ಕಂಬಗಳಿಗೆ ಮೆತ್ತು ಬಿಡ್ತಾರಲ್ಲ, ಆ ಎಣ್ಣೆ ಮಣಕನ್ನು ತೊಳೆಯೋದಕ್ಕೆ ಬೇಕಾಗಿರತಕ್ಕಂಥ ಪಟಿಕಾರ ಸೀಗೆ ಪುಡಿಗೆ ಕೂಡ ಬೇಕಾಗಿರುವ ಪುದುವಟ್ಟನ್ನು ಇಟ್ಟು ಹೋದರು ಅಂತ ಡಿ ವಿ ಜಿ ಬರೀತಾರೆ. ಆ ರೀತಿಯ ಮಹಾನುಭಾವರು. ಹಾಗೆ ಬೇರೆಯವರ ಬಾಯಿಂದ ಅನ್ನಿಸ್ಕೊಳ್ಬೇಕಾಗಿ ಬಂದಾಗ ಡಿ ವಿ ಜಿಯವರ ಹತ್ರ ಅವ್ರು ಬಂದು ಕೇಳಿದ್ದಕ್ಕೆ ಡಿ ವಿ ಜಿ ಹೇಳ್ತಾರೆ, ಅಲ್ಲ, ನೀವು ಮಾಡಿದ್ದು ಸರ್ವಥಾ ಉತ್ತಮವಾದದ್ದು, ಒಳ್ಳೆ ಕೆಲಸ ಮಾಡಬೇಕು, ಸ್ಕೂಲ್ ಕಟ್ಸು, ಕಾಲೇಜ್ ಕಟ್ಸು, ಆಸ್ಪತ್ರೆ ಕಟ್ಸು. ಯಾಕೆ ಅಂತಂದರೆ ಒಳಿತು ಅನ್ನೋದೊಂದು ಇರಬೇಕಲ್ಲ, ಒಳಿತಿನ ಸಂಜ್ಞೆಯಾಗಿ ದೇವಾಲಯ ಉಂಟು ಅಂತ. ಹೀಗಾಗಿ ಆವುದನ್ನು ಕಾಣದೊಡ ಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಅನ್ನುವ ಭಾವದಲ್ಲಿ ಕಾಣದ್ದು ಜನರ ಶ್ರದ್ಧಾ ಜಾಗರಣವನ್ನು ಮಾಡುತ್ತದೆ. ಅದಕ್ಕಾಗಿ ಕ್ರೈಸ್ತ ಮತ ಸನಾತನ ಧರ್ಮಕ್ಕೆ ಬೇಕಾದಷ್ಟು ಹಾನಿಯನ್ನು ಮಾಡಿದೆ. ಆದರೆ ಅಲ್ಲಿ ಎಷ್ಟೋ ಜನ ಶ್ರೀಮಂತರು ಎಲ್ಲವನ್ನ ಬಿಟ್ಟು ನನ್ನಗಳಾಗಿ, ಫಾದರ್ಗಳಾಗಿ ಬಂದು ಸಮರ್ಪಿತವಾಗಿ ಆಫ್ರಿಕಾ ಅಂತ ಕಗ್ಗಾಡುಗಳಲ್ಲಿ ರೋಗ ರುಜಿನ ಇದ್ದ ಜಾಗದಲ್ಲಿ ಹೋಗಿ ಸೇವೆ ಮಾಡೋದಕ್ಕೆ ಯೆಹೋವನೋ ಕ್ರಿಸ್ತನೋ ಏನೋ ಒಂದು ಭಗವಂತನ ದೂತ, ಭಗವತ್ ಪುತ್ರ ಅನ್ನುವ ಸಂದೇಶ, ಆ ಭಕ್ತಿ ನಚ್ಚಿಕೆ ಅದು ಕಾರಣವಲ್ವ? ಎಷ್ಟು ಜನ ಗುಜರಾತಿನ ಮಾರ್ವಾಡಿಗಳು, ಜೈನ ಬಂಧುಗಳು ವಜ್ರ ವೈಡೂರ್ಯಗಳಲ್ಲಿ ಮುಳುಗಿ ತೇಲ್ತಕ್ಕಂಥವರು ತಮ್ಮ ಸಂಪತ್ತನ್ನಷ್ಟನ್ನು ಆ ಬಂಗಾರ ವಜ್ರ ವೈಡೂರ್ಯಗಳ ರೂಪದಲ್ಲಿ ಇದ್ದದ್ದನ್ನು ಬೀದಿಯಲ್ಲಿ ಚೆಲ್ಲಿ, ಅದು ಯಾವುದೋ ಕ್ರಿಸ್ತಪೂರ್ವದಲ್ಲ, ಈಚೆಗೆ 2014ನೇ ಇಸ್ವಿಯ ಜನವರಿ ಫೆಬ್ರವರಿಗಳ ಆಸುಪಾಸಿನಲ್ಲಿ, 1 ವರ್ಷವೂ ಆಗಿಲ್ಲ, ಚೆಲ್ಲಾಡಿ ಸನ್ಯಾಸ ತೆಗೆದುಕೊಂಡಂಥ ವೃತ್ತಾಂತಗಳನ್ನು ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ. ಆ ಥರ ಉಂಟು. ಬುದ್ಧಾದರೂ ಮಾಡಿದ್ದದ್ದೇನೆ. ಎಲ್ಲ ಆತ್ಮಜ್ಞಾನಕ್ಕಾಗಿ ಆತ್ಮಾಶ್ರಿತವಾಗಿ ಬಂದದ್ದು ಅಂತಂದರೆ ಅದಕ್ಕೊಂದು ಉಪಲಕ್ಷಣ ಬೇಕು ಅಂತ ದೇವಸ್ಥಾನಾದಿಗಳೆಲ್ಲ ಮಾಡಿರ್ತಕ್ಕಂಥದ್ದು ಅಂತಂದರೆ ನಮಗೆ ಗೊತ್ತಾಗುತ್ತದೆ ಎಷ್ಟು ಮಹನೀಯವಾದದ್ದು ಈ ತತ್ವ ಅಂತ. ಹಾಗಾಗಿ ಅಲ್ಲಿ ಅದ್ಯಾಕೆ ಮಾಡಬಾರ್ದು, ಇಲ್ಲಿ ಇದ್ಯಾಕೆ ಮಾಡಬಾರ್ದು ಅಂದರೆ, ಮೈ ತುಂಬ ಬಟ್ಟೆ ಹಾಕ್ಕೊಂಡಿದೆಯಲ್ಲ, ಕೌಪಿಯನ್ನು ಮಾತನಾಗಿದ್ದು ಮಿಕ್ಕವರಿಗೆ ಕೂಡ ಆಮೇಲೆ ಮಾತಾಡು ಅಂತ ಅನ್ನಬೇಕಾಗುತ್ತದೆ. ಶಿವರಾಮ್ ಕಾರಂತರ ಉತ್ತರವೇ ಅವರಿಗೆ ಸರಿ, ಸಲಹೆ ತುಂಬ ಚೆನ್ನಾಗಿದೆ, ನೀವೇ ಮಾಡಿ ಅಂತ ಅವರು ಉತ್ತರ ಕೊಡ್ತಾಯಿದ್ರು. ಆ ರೀತಿಯಾದದ್ದು ಸರಿಯಾಗುತ್ತದೆ. ಹಾಗಾಗಿ ಇಂಥ ಅಡ್ಡ ಮಾತುಗಳನ್ನು ಆಡುವವರಿಗೆ ನಾವು ಒಂದಿಷ್ಟು ಸೊಪ್ಪಾಕಬಾರ್ದು. ಶಠಂ ಪ್ರತಿ ಶಾಠ್ಯಂ ಆಚರೇತ್ ದುಷ್ಟಸ್ಯ ದಂಡ. ಅವರಿಗೆ ಮತ್ತೆ ಆ ರೀತಿಯಾದ ದಂಡವನ್ನೇ ಕೊಡಬೇಕು. ಯಾದೃಶೋ ಯಕ್ಷಸ್ ತಾದೃಶೋ ಬಲಿಹಿ, ದೆವ್ವಕ್ಕೆ ತಕ್ಕಂತೆ ಧೂಪ ಹಾಕಬೇಕು, ಬೇರೆ ದಾರಿಯೇ ಇಲ್ಲ. ಹೀಗಾಗಿ ಯಜ್ಞತತ್ವ ಅನ್ನುವುದು ಒಂದು ಸಂಕೇತವನ್ನು ಯದ್ವಾ ತದ್ವಾ ಬೆಳೆಸಲೂಬಾರದು. ಈಗ ನಮ್ಮಲ್ಲಿ ಕೆಲವರು ಸ್ವಯಂ ಘೋಷಿತವಾದ ರಾಶಿಗಳ ಹೆಸರು ಬರದೇ ಇರತಕ್ಕಂಥವ್ರು ಜ್ಯೋತಿಷಿಗಳಾಗಿರ್ತಾರೆ, ಓನಾಮ ಬರದೇ ಇರತಕ್ಕಂಥವ್ರು ಬ್ರಹ್ಮಜ್ಞಾನಿಗಳಾಗಿಬಿಟ್ಟಿರ್ತಾರೆ. ಅವರುಗಳಿಗೆ ಏನೇನೋ ಮಾಡಿ ಎಂಥದ್ದೋ ಮಾಡಿ ವಜ್ರಶುಂಠ ಯಾಗ ಅಸ್ಯ ಮೂರ್ಖಸ್ಯ ಯಾಗೇಸ್ಮಿನ್ ಮಾಹಿಷಿ ಶತದಕ್ಷಿಣ ತವಾಪ್ಯರ್ಧಂ ಮಮಾಪ್ಯರ್ಧಂ ವಿಘ್ನಂ ಮಾಕುರು ಪಂಡಿತಾಯ ಸ್ವಾಹ ಅಂತೆಲ್ಲ ಕಥೆಗಳು ಉಂಟಲ್ಲ. ಯಾವುದೋ ಊರಿನ ಗೌಡನಿಗೆ, ಪಾಪ ಗ್ರಾಮದ ಮುಖಂಡನಿಗೆ ಕೆಟ್ಟ ಕನಸು ಬಂತು. ಅದಕ್ಕೊಬ್ಬ ಧೂರ್ತ ವಜ್ರಶುಂಠ ಅಂತ ಒಂದು ಯಾಗ ಮಾಡಬೇಕು, ಅದಕ್ಕೆ 1000 ಎಮ್ಮೆಗಳನ್ನು 100 ಎಮ್ಮೆಗಳನ್ನು ಇಡಬೇಕು ಅಂತ. ಎಮ್ಮೆಗಳನ್ನು ದಕ್ಷಿಣೆ ಕೊಡಲ್ಲ, ಅಂದರೆ ಹೆಚ್ಚು ಹಾಲು ಕರೆಯುತ್ತೆ, ಗಟ್ಟಿಯಾಗಿರೋ ಹಾಲು ಕರೆಯುತ್ತೆ ಅಂತ ಇವನ ಉದ್ದೇಶ. ಕೊಡಬೇಕು ಅಂತಂದು ವಜ್ರಶುಂಠ ಯಾಗ ಇಲ್ಲವೇ ಇಲ್ಲ, ಯಾವ ಅಪಸ್ತಂಭ ಬೋಧಾಯನಾದಿ ಶ್ರೌತ ಸೂತ್ರ ಗ್ರಂಥಗಳಲ್ಲಿಯೂ ಇಲ್ಲ. ಸೃಷ್ಟಿ ಮಾಡುವುದಕ್ಕೆ ಏನು? ಹೀಗೆ ಎಷ್ಟೋ ಜನ ಮಾಡಿದ್ದಾರೆ. ನನ್ನನ್ನೇ ಕರೆದಿದ್ದಾರೆ, ಬನ್ನಿ ಆ ಯಜ್ಞದ ಬಗ್ಗೆ ಮಾತಾಡಿ ಅಂತ ಚೀಮಾರಿ ಹಾಕಿ ಕಳಿಸಿದ್ದಾಯಿತು. ಹೀಗೆ ಅವನು ಬೇಕಾದಷ್ಟು ತುಪ್ಪ ಸುರಿದರೆ ಯಾವ ಅಗ್ನಿ ತಾನೇ ಜ್ವಾಲೆ ಹೇಳೋದಿಲ್ಲ, ಎದ್ದೇ ಹೇಳ್ತಾ ಇತ್ತು. ಮೊದಲೇ 100 ಎಮ್ಮೆಗಳು ಬೇರೆ ದಕ್ಷಿಣೆ ಉಂಟು. ಇದೇನು ಯಜ್ಞ ಕಂಡು ಕೇಳಿ ಅರಿಯದೇ ಇರತಕ್ಕಂಥದ್ದು, ಇದಕ್ಕೆ ಪ್ರಯಾಜ ಯಾವುದು, ಇದಕ್ಕೆ ಋತ್ವಿಗ್ವರ್ಗ ಯಾವುದು, ಇದು ಸೂತ್ರ ಯಾವುದು ಅಂತ ಕೇಳಿಕೊಂಡು ಒಬ್ಬ ಮಹಾಪಂಡಿತ ಬಂದ. ಅದಕ್ಕೆ ಮಧ್ಯದಲ್ಲಿಯೇ ಇವನು ಹೋಮ ಧೂಮ ಎಬ್ಬಿಸ್ತಾನೆ. ಈ ಯಜ್ಞದಲ್ಲಿ 100 ಎಮ್ಮೆಗಳ ದಕ್ಷಿಣೆ ಉಂಟು, ನಿನಗರ್ಧ ಕೊಡ್ತೀನಿ, ವಿಘ್ನ ಮಾಡಬೇಡ ಅಂತ ಮಂತ್ರದ ಜೊತೆಗೆ ಮಂತ್ರದಂತೆ ಒಂದು ಶ್ಲೋಕ ಹೇಳಿದ ಅಂತ ಕಥೆ ಉಂಟು. ತವಾಪ್ಯರ್ಧಂ ಮಮಾಪ್ಯರ್ಧಂ ವಿಘ್ನಂ ಮಾಕುರು ಪಂಡಿತ. ಆ ರೀತಿ ಹಾಗೆ ಮಾಡುವವರೊಂದು ಅವಿವೇಕಿಗಳಾದರೆ, ಅನಾಚಾರಿಗಳಾದರೆ, ಈ ಥರ ಇವುಗಳು ಇರುವುದೇ ಬೇಡ ಅಂತಕ್ಕಂಥವ್ರೊಬ್ಬರು. ಶಾಸ್ತ್ರೋಕ್ತವಾದ
ಸಂಪ್ರದಾಯ ವಿಹಿತವಾದ ಸಂಕೇತ ಮಾತ್ರ ಸೀಮಿತವಾದಂಥವನ್ನು ಮಾಡಿಕೊಳ್ಳದೆ ಜನಜಾಗರಣ ಆಗೋಲ್ಲ, ಶ್ರದ್ಧಾಜಾಗರಣ ಆಗೋಲ್ಲ. ಶ್ರದ್ಧಾಜಾಗರಣವಾಗದೆ ಯಜ್ಞದ ಮುಖ್ಯ ತತ್ವವಾದ ದಾನ ಸಂವಿಭಾಗ ನಡೆಯುವಂಥದ್ದಲ್ಲ. ಇವಂ ಪ್ರವರ್ತಿತಂ ಚಕ್ರಂ ಅಂದರೆ ಈ ಯಜ್ಞಚಕ್ರ, ಅದನ್ನು ನಾನು ವರ್ತಯತಿ ಹಯ, ಮತ್ತೆ ಪುನರಾವರ್ತನೆ ಯಾರು ಮಾಡಲ್ಲ. ಅಘಾಯುಹು, ಪಾಪಿಷ್ಠರು, ಪಾಪಜೀವಿಗಳು, ಇಂದ್ರಿಯಾರಾಮ, ಇಂದ್ರಿಯ ಲೋಲರಾದವರು, ಮೋಘಂ ಪಾರ್ಥಸ ಜೀವತಿ, ಅವರು ಬದುಕಿರುವುದು ವ್ಯರ್ಥ, ಭೂಮಿಗೆ ಭಾರ, ದಂಡ ಪಿಂಡ ಅಂತ ಮಾತನ್ನು ಕೃಷ್ಣ ಹೇಳ್ತಾನೆ. ಹೀಗಾಗಿ ಯಜ್ಞತತ್ವ ಈ ಬಗೆಯಲ್ಲಿ ಪ್ರಶಸ್ತವಾದಂಥದ್ದು. ಇನ್ನು ನಾವು ದಾನ ತತ್ವಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಬಹಳಷ್ಟು ವಿಷಯಗಳು ಉಂಟು. ದಾನಕ್ಕೆ ಸಂಬಂಧಪಟ್ಟಂತೆ ಆ ದಾನದಲ್ಲಿ ಅನೇಕ ಪ್ರಕಾರಗಳು ಇವೆ. ದಾನ ಹೇಗೂ ಕೊಡ್ಬೋದು, ಏನೂ ಕೊಡ್ಬೋದು ಅಂತಿದ್ದರೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ತುಂಬ ಚೆನ್ನಾಗಿ ಆ ದಾನದ ಅಡಕವನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ನಾವು ಅದನ್ನು ಮತ್ತೆ ಮತ್ತೆ ಪರಿಭಾವಿಸಬೇಕಾಗುತ್ತದೆ. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ರಾಜಸ, ಸಾತ್ವಿಕ, ತಾಮಸ ಇತ್ಯಾದಿ ದಾನಗಳ ಬಗ್ಗೆ ಹೇಳ್ತಾನೆ, ಯಜ್ಞಗಳ ಬಗ್ಗೆ ಹೇಳ್ತಾನೆ, ಎಲ್ಲವನ್ನೂ ತಿಳಿಸ್ತಾನಲ್ಲ. ಅವನ್ನು ನಾವು ಮತ್ತೆ ನೋಡಿದಾಗ ಗೊತ್ತಾಗುತ್ತದೆ ಅವು ಎಷ್ಟು ಉತ್ತಮವಾದದ್ದು, ಯಾವ ರೀತಿಯಲ್ಲಿ ಆ ಮೌಲ್ಯವನ್ನು ನಾವು ಅಂತರಂಗಕ್ಕೆ ತೆಗೆದುಕೊಳ್ಳಬೇಕು ಅಂತ. ಹಿಂದೆಯೇ ಹೇಳಿದ ದಾತವ್ಯ ಮಿತಿಯ ದಾನಂ, ಸಾತ್ವಿಕ ದಾನಕ್ಕೆ ಕೊಡಲೇಬೇಕು ಅಂತ. ದೇಶೇ ಕಾಲೇಚ ಪಾತ್ರೇಚ, ದೇಶ ಕಾಲ ಪಾತ್ರ ಅದು ಬಹಳ ಮುಖ್ಯ. ಬರಗಾಲದಲ್ಲಿ ಅನ್ನ ವಿತರಣೆ ಮಾಡಬೇಕು, ಬಾಯಾರಿದಾಗ ನೀರು ಕೊಡಬೇಕು. ಬಾಯಾರಿಕೆ ಇಲ್ಲದವನಿಗೆ ನೀರು ಕೊಟ್ಟು ಅವನು ಚೆಲ್ಲಿ ಹೋಗ್ತಾನೆ. ಹಸಿದವನಿಗೆ ಅನ್ನ ಕೊಡಬೇಕು, ಹಾಗಿಲ್ಲದಾದರೆ ಹಳಸು ಹೋಗುತ್ತೆ. ನಾವು ನೋಡಿದ್ದೀವಿ ಎಷ್ಟು ಭೋಜನ ಗೃಹಗಳಲ್ಲಿ, ಸಂತರ್ಪಣ ಸಮಾರಾಧನೆಗಳಲ್ಲಿ ಅನ್ನದ ರಾಶಿಯನ್ನು ತಿಪ್ಪೆಗೆ ಎಸೀತಕ್ಕಂಥದ್ದು. ಇದೆಲ್ಲ ಅನ್ನಕ್ಕೆ ಮಾಡುವ ದೊಡ್ಡ ಅಪಚಾರವಾದಂಥದ್ದು. ಮತ್ತು ಪಾತ್ರ ಯಾವನು ಯೋಗ್ಯ ಅದು ಬಹಳ ಮುಖ್ಯ. ಪಾತ್ರ ಅಂದರೆ ಜನಿವಾರ ಹಾಕ್ಕೊಂಡವರು ಮಾತ್ರ ಪಾತ್ರ ಅಂತಲ್ಲ, ಯಾರಿಗೆ ಅರ್ಥಿತ್ವ ಇದೆ ಅವರೆಲ್ಲ ಪಾತ್ರ. ದೋಸ್ ಹೂ ಆರ್ ಇನ್ ನೀಡ್ ಆಫ್ ಇಟ್, ಅದೆಲ್ಲ ಪಾತ್ರತ್ವವೇ, ಅದು ಸಾತ್ವಿಕವಾದದ್ದು ಅಂತ. ಯಾಕೆಂದರೆ ನಮ್ಮಲ್ಲಿ ಒಂದು ಭ್ರಮೆ ಮಾಡಿಕೊಂಡು ಬಿಟ್ಟಿದ್ದಾರೆ, ಬ್ರಾಹ್ಮಣನಿಗೆ ಕೊಟ್ಟರೆ ಮಾತ್ರ ಅಂತಲ್ಲ, ಯಾವನಿಗೆ ಅದರ ಅವಶ್ಯಕತೆ ಇದೆ ಮತ್ತು ಯಾವನು ಅದನ್ನು ಪ್ರೀತಿ ಗೌರವಗಳಿಂದ ಕೃತಜ್ಞತೆಯಿಂದ ಸ್ವೀಕಾರ ಮಾಡ್ತಾನೋ ಅವನೇ ಪಾತ್ರ, ಇನ್ಯಾರೂ ಅಲ್ಲ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಯಾವುದು ಪ್ರತ್ಯುಪಕಾರ ನಿರೀಕ್ಷೆಯಿಂದ, ಫಲಾಸಕ್ತಿಯಿಂದ ಮತ್ತು ನಿರ್ಬಂಧದಿಂದ, ಒತ್ತಾಯದಿಂದ ಕಷ್ಟಪಟ್ಟುಕೊಂಡು ಮನಸ್ಸಿಗೆ ಕಸಿವಿಸಿಯಾಗಿ, ಮನಸ್ಸು ಹುಳ್ಳುಹುಳ್ಳಗಾಗಿ ಮಾಡ್ತೀವೋ ಅಂಥದ್ದು ದಾನ ರಾಜಸವಾದದ್ದು ಅಂತ. ಮತ್ತು ಅದು ಪ್ರದರ್ಶನವೂ ಆಗಿರತಕ್ಕಂಥದ್ದು ಅಂತ. ಅಂದರೆ ಪ್ರತ್ಯುಪಕಾರ ಅನ್ನುವಾಗ ನೋಡಿ, ನಮ್ಮಲ್ಲಿ ಎಷ್ಟೋ ಕಡೆ ಮಗಳಿಗಿಂತ ಮುತ್ತೈದೆ ಇಲ್ಲ, ಅಳಿಯನಿಗಿಂತ ಬ್ರಾಹ್ಮಣ ಇಲ್ಲ ಅಂತ ಅಲ್ಲಿಗಲ್ಲಿಗೆ ಕೊಡ್ತಾ ಇರ್ತಾರೆ. ಆ ದಾನಕ್ಕೆ ತಿಲ ಮಾತ್ರದ ಬೆಲೆಯೂ ಇಲ್ಲ. ಅನುಪಕಾರಿಣಿ, ಪ್ರತ್ಯುಪಕಾರಾರ್ಥವಲ್ಲದ್ದು, ಅದು ಬಹಳ ಮುಖ್ಯ. ಮತ್ತು ಫಲೋದ್ದೇಶದಿಂದ ಕೊಡತಕ್ಕಂಥದ್ದಲ್ಲ. ಅವನಿಗೆ ಹಿತವಾಗಲಿ ಶ್ರೀಯಾದೇಯಂ, ಭಿಯಾದೇಯಂ, ಹ್ರಿಯಾದೇಯಂ, ಸಂವಿದಾದೇಯಂ ಅಂತ ಉಪನಿಷತ್ತು ಸ್ನಾತಕೋಪದೇಶದಲ್ಲಿ ಹೇಳ್ತಲ್ಲ. ಸಮೃದ್ಧವಾಗಿ ಕೊಡಬೇಕು. ಕೊಟ್ಟಿದ್ದು ಅಂಗಳ ಆರಲಿಲ್ಲ, ಆತ್ಮ ತಣಿಯಲಿಲ್ಲ ಅಂತ ಆಗಬಾರ್ದು. ನಾವು ಊಟ ಹಾಕಿದ ಮೇಲೆ ಮನೆಗೆ ಹೋಗೋ ನೀನು ರೊಟ್ಟಿ ತಟ್ಕೊಳ್ತೀನಿ ಅನ್ನೋ ಸ್ಥಿತಿಗೆ ಬರಬಾರ್ದು. ಈ ಹೊತ್ತಿಗಾದರೂ ಹೊಟ್ಟೆ ತುಂಬಬೇಕು, ಆ ರೀತಿಯಲ್ಲಿ ಕೊಡಬೇಕು. ಅದು ಶ್ರೀಯಾದೇಯಂ. ಭಿಯಾದೇಯಂ, ನಾನೇನೋ ಅವರೇ ಕಾಳು ಊಟ ಹಾಕಿಬಿಟ್ಟೆ, ಅವನಿಗೆ ಯಾವ ಗ್ಯಾಸ್ ಫಾರ್ಮೇಷನ್ ಆಗುತ್ತೋ ಅನ್ನೋ ಚಿಂತೆ ಇರಬೇಕು. ಅದಕ್ಕೆ ಮೆಣಸು, ಶುಂಠಿ, ಜೀರಿಗೆ ಸರಿಯಾಗಿ ಹಾಕಿರಬೇಕು. ಈ ರೀತಿಯಾದದ್ದು ಭಿಯಾದೇಯಂ. ಮಕ್ಕಳ ಕೈಗೆ ಕೊಟ್ಬಿಡ್ತೀವಿ 1,000 ರೂಪಾಯಿ ಗಿಫ್ಟ್ ಅಂತ ಹೇಳಿಬಿಟ್ಟು, ಅವರು ಯಾವ ಬಾರ್ನಲ್ಲಿಯೋ ಅಥವಾ ಯಾವ ಜಾಯಿಂಟ್ಗೋ ಇನ್ನು ಯಾವ ಅಫೀಮು, ಕೊಕೇನು, ಮಾರ್ಫಿನು, ಪೆಥಡಿನ್ನು ಅಲ್ಲಿಗೆ ಹೋಗ್ತಾರೋ ಅದರ ಬಗ್ಗೆ ಎಚ್ಚರ ಇರಬೇಕಲ್ವ. ಈ ರೀತಿಯಾದದ್ದು ಭಿಯಾದೇಯಂ. ಸಂವಿದಾದೇಯಂ, ಸಮಗ್ರವಾದ ತಿಳುವಳಿಕೆಯಿಂದ. ನನ್ನ ಒಬ್ಬ ಆತ್ಮೀಯ ಮಿತ್ರ ಹೇಳ್ತಾ ಇರ್ತಾನೆ, ನೋಡಿ ಸರ್, ನಮಗೆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಬಂದರೆ ಕಣ್ಣು ಬಿಟ್ಬಿಡ್ತೀವಿ. ಕೆಲವರು ಬಡವರಿಗೆ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಬಿದ್ದರೆ ಕಣ್ಣು ಬಿಡ್ತಾರೆ. ಹೌ ಟು ಮ್ಯಾನೇಜ್ ಅನ್ನೋದು ಗೊತ್ತಾಗೋಲ್ಲ, ಆಗ ಅದು ಅಪಾಯವಾಗುತ್ತದೆ. ಜ್ಞಾನಪೂರ್ವಕವಾಗಿ ಇವನಿಗೆ ಮ್ಯಾನೇಜ್ ಮಾಡೋಕ್ಕಾಗೋದಿಷ್ಟೇ. ಬಡವನಿಗೆ ಆನೆಯನ್ನು ಕೊಡಬಾರ್ದು. ಆನೆ ತುಂಬ ಬೆಲೆಯುಳ್ಳ ವಸ್ತುವೇ ಆಗಿರಬಹುದು, ಪ್ರಯೋಜನವಾಗುವುದಿಲ್ಲ. ನನಗೆ ಯಾರೋ ಒಬ್ಬರು ಬಹಳ ವರ್ಷಗಳ ಹಿಂದೆಯೇ ನಿಮಗೊಂದು ಕಾರ್ ಕೊಡ್ತೀವಿ ಓಡಾಡೋಕ್ಕೆ ಅಂತಂದರು. ಬೇಡಪ್ಪ, ನಮಗೆ ಕಾರವೇ ಸಾಕು, ಯಾವ ಕಾರೋ ಬೇಡ, ಉಪ್ಪು ಖಾರ ಇದ್ದರೆ ಸಾಕು ಅಂತಂದೆ. ನಾನು ಅದಕ್ಕೆಲ್ಲಿ ಪೆಟ್ರೋಲ್ ಹಾಕಲಿ, ನಾನು ಇದಕ್ಕೆಲ್ಲಿ ಸಾರಥಿಯನ್ನು ತರಲಿ, ನಾನು ಅರ್ಜುನನೂ ಅಲ್ಲ, ನನಗೆ ಕೃಷ್ಣ ಪರಮಾತ್ಮ ಸಾಕು, ಇದ್ಯಾತಕ್ಕೆ ಬೇಕು ಅಂದರೆ ನಮಗೆ ಮ್ಯಾನೇಜ್ ಮಾಡೋಕ್ಕಾಗದೇ ಇರೋದು ಹೊರೆಯಾಗುತ್ತದೆ, ಇನ್ಯಾವುದೂ ಅಲ್ಲ.
ನನಗೆ ಕಷ್ಟ ಕೊಡಬೇಕು ಅಂತಂದರೆ ಒಂದು ಭಾರಿ ಆರ್ಟ್ ವರ್ಕ್ ಅಂತಂದು ಬಿಟ್ಬಿಟ್ರೆ ಆಯಿತು, ಅದರ ಧೂಳು ಮುಚ್ಚೋಗುತ್ತೆ. ದಿನ ಧೂಳು ಜಾಡಿಸೋದ್ರೊಳಗೆ 4 ಪುಟ ತಿರುಗಿಸೋಕ್ಕೂ ಆಗೋದಿಲ್ಲ. ಹಾಗಾಗಿ ಮ್ಯೂಸಿಯಂನಲ್ಲೇ ನೋಡಬೇಕು, ಮತ್ತೊಬ್ಬರ ಮನೆಯಲ್ಲೇ ಅದನ್ನು ಕಂಡು ಸಂತೋಷ ಪಡಬೇಕು. ಒಮ್ಮೆ ಒಂದು ಬಹಳ ಅದ್ಭುತವಾದ ಪೀಠೋಪಕರಣಗಳ ಪ್ರದರ್ಶನವನ್ನು ನೋಡೋದಕ್ಕೆ ನಾನು ನನ್ನ ತುಂಬ ಪೂಜನೀಯರಾದ ಮಿತ್ರರು MS ಛಾಯಾಪತಿ ಇಬ್ಬರು ಹೋದಾಗ ಎಲ್ಲವನ್ನೂ ನೋಡಿದ ಮೇಲೆ ಅವ್ರು ಹೇಳಿದ್ರು, ಗಣೇಶ್ ತುಂಬ ಸಂತೋಷ 2 ಕಾರಣಕ್ಕೆ. ಒಂದು, ಇದೆಲ್ಲ ಬಹಳ ಚೆನ್ನಾಗಿದೆ, ಮತ್ತೊಂದು ಇದ್ಯಾವುದು ನಾವು ಕೊಂಡುಕೊಳ್ಬೇಕಿಲ್ಲ ಅಂತ. ಅಲ್ಲವೇ? ಮತ್ತು ಹೀಗಾಗಿ ನಮಗೆ ಅದು ಸಂವಿದಾದೇಯಂ, ತಿಳುವಳಿಕೆಯಿಂದ ನಮಗದು ಬೇಕೋ ಬೇಡವೋ, ಆತನಿಗದು ಬೇಕೋ ಬೇಡವೋ ಅಂತ ನಾವು ತಿಳುವಳಿಕೆಯಿಂದ ಮಾಡಬೇಕಾದದ್ದು. ಇವೆಲ್ಲ ಉಂಟು. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸ ಮುದಾಹೃತಂ. ದೇಶಕಾಲಗಳ ಹೊತ್ತು ಗೊತ್ತು ಇಲ್ಲದೆ ಈಗ ಪಾಕಿಸ್ತಾನಕ್ಕೆ ಅಮೇರಿಕ ಮಾಡ್ತಾ ಇದೆಯಲ್ಲ ಅಂಥ ದಾನ. ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ, ಅವಹೇಳನಕಾರಿಯಾಗಿ, ಅವಜ್ಞಾತಂ, ತಿಳಿಗೇಡಿತನದಿಂದ ಮಾಡುವಂಥದ್ದು ಯಾವುದಿದೆ ಅದು ತುಂಬ ತಾಮಸವಾದ ದಾನ ಅಂತ. ಈ ತರಹ ದಾನದ ಫಿಲಾಸಫಿಯನ್ನು ಕೃಷ್ಣ ಅದ್ಭುತವಾಗಿ ತತ್ವವನ್ನು ಹೇಳ್ತಾನೆ. ಹಾಗಲ್ಲದೆ ನಮ್ಮ ಧರ್ಮಶಾಸ್ತ್ರಾದಿಗಳಲ್ಲಿ ವಿಶೇಷವಾಗಿ ಉಂಟು. ಪುರಾಣಗಳಲ್ಲಂತೂ ದಾನ ಪ್ರಕರಣ ಅನ್ನುವುದೇ ಬಹಳ ವಿಸ್ತರಿಸಿಕೊಂಡು ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಅದ್ಯಾಕೆ ಅಂತಂದರೆ ಮಾನವ ಲೋಭಿ, ಮೂಲತಃ ಲೋಭಿ ಆದದ್ದರಿಂದ ಎತ್ತಿಕೊಡುವ ಬುದ್ಧಿ ಅನ್ನೋದಿಲ್ಲವೇ ಇಲ್ಲ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಕೂಡ ಬಹಳ ವಿಸ್ತರಿಸಿ ದಾನದ ಪ್ರಕರಣಗಳನ್ನು ಬಂದಿರುವುದನ್ನು ನೋಡ್ತೀವಿ. ಧರ್ಮಶಾಸ್ತ್ರದ ಮುಂದಿನ ನಿಬಂಧ ಗ್ರಂಥಗಳಲ್ಲಿ ದಾನ ಪ್ರಕರಣಕ್ಕೆ ಪ್ರತ್ಯೇಕ ಗ್ರಂಥಗಳು ಮೀಸಲಾಗಿವೆ. ಕ್ಷೇತ್ರಗಳಲ್ಲಿ ಮಾಡ್ತಕ್ಕಂಥ ದಾನ ಯಾವುದು, ತೀರ್ಥಗಳಲ್ಲಿ ಮಾಡ್ತಕ್ಕಂಥ ದಾನ ಯಾವುದು, ನಿತ್ಯ ದಾನ ಯಾವುದು, ನೈಮಿತ್ತಿಕ ದಾನ ಯಾವುದು, ಮತ್ತು ಪರ್ವ ದಿವಸಗಳಲ್ಲಿ ಗ್ರಹಣಾದಿಗಳು ಬಂದಾಗ, ಸಂಕ್ರಮಣಾದಿಗಳು ಬಂದಾಗ, ಹೀಗೆ ಪ್ರತಿಯೊಂದು ಹಂತದಲ್ಲೂ ಯಾತಕ್ಕೆಂದರೆ ಕೊಡದೇ ಇರಬಾರ್ದು ಅಂತ. ಮನೆಯಲ್ಲಿ ಯಾವುದಾದ್ರೂ ಒಂದು ವಿಶೇಷ ಕಾರ್ಯಕ್ರಮಗಳು ನಡೆದರೆ, ಉಪನಯನವೋ ವಿವಾಹವೋ ಇತ್ಯಾದಿಗಳು ವೃದ್ಧಿಗಳು ನಡೆದಾಗ ಆಗ ಸಭಾ ತಾಂಬೂಲ ಅಂತ ಎತ್ತಿ ಊರಿನ ಹಿತಕ್ಕಾಗಿ ಕೊಡಬೇಕಾದದ್ದು ಅನ್ನುವಂಥದ್ದೆಲ್ಲ ನೋಡಿದಾಗ ನಮಗೆ ದಾನ ಗುಣದ ಶತಸಹಸ್ರಮುಖವಾದ ವಿಸ್ತರಣವನ್ನು ಕಾಣ್ತೀವಿ ಅನ್ನೋದು ಗೊತ್ತಾಗುತ್ತದೆ. ಈ ದಾನ ಮಾಡಿದವನು ಹೇಳಿಕೊಳ್ಳಬಾರದು ಅಂತ ಕೂಡ ಉಂಟು. ಮನು ಅದನ್ನು ಧರ್ಮಧ್ವಜತ್ವ ಅಂತ ಕರೀತಾನೆ. ತಾನು ಮಾಡಿ ಪ್ರದರ್ಶನ ಮಾಡುವಂಥದ್ದಾಗಬಾರ್ದು ಅಂತ. ಗುಪ್ತದಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ನಾವು ಕೇಳೇ ಇದ್ದೀವಿ. ಬೇಕಾದಷ್ಟು ಕಥೆಗಳು ಕೂಡ ಉಂಟು. ಜಾನಪದ ಕಥೆಗಳಲ್ಲಿ ಬರ್ತದೆ. ಕರ್ಣ ಒಂದು ಬಂಗಾರದ ಬಟ್ಟಲಿನಲ್ಲಿ ಎಣ್ಣೆ ಹಚ್ಚಿಕೊಳ್ತಾ ಇದ್ದ. ಎಡಗೈನಲ್ಲಿ ಬಟ್ಟಲಿತ್ತು, ಬಲಗೈಯಲ್ಲಿ ಅದರ ಎಣ್ಣೆಯನ್ನು ತಲೆಗೆ ಸವರ್ಕೊಳ್ತಾ ಇದ್ದ ಅಭ್ಯಂಜನಕ್ಕಾಗಿ. ಯಾವುದೋ ಒಬ್ಬ ಬಂದು ಯಾಚಕ ಕೇಳಿದಾಗ ಎಡಗೈಯಿಂದಲೇ ಕೊಟ್ಟ. ಇದೇಕೆ ಅಯೋಗ್ಯ ಹಸ್ತದಿಂದ ಕೊಟ್ಟೆ ಅಂದರೆ ಬಲಗೈಗೆ ಬದಲಾಯಿಸೋದ್ರೊಳಗೆ ಮನಸ್ಸು ಬದಲಾದೀತು ಅಂತ ಕೊಟ್ಟೆ ಅಂತಂದ ಅಂತ. ಅಂದರೆ ಈಗ ಕೊಡೋಣ, ಆಗ ಕೊಡೋಣ, 4 ದಿವಸ ಆದಮೇಲೆ ಕೊಡೋಣ. ಕೆಲವರಿಗೆ ಮನೆಯಲ್ಲಿ ಹಣ್ಣಿರುತ್ತದೆ, ಒಡನೆಯೇ ಇನ್ನೊಬ್ಬರಿಗೆ ಕೊಡೋದಿಲ್ಲ. ಅದು 3 ದಿವಸ ಆಗಿ ತಿನ್ನದ ಅದು ಬಾಡಿ ಹೋದ ಮೇಲೆ ಕೆಲಸದೊಳಗೆ ಎತ್ತಿ ಕೊಡ್ತಾರೆ. ಅಂಥದ್ದು ಯಾತಕ್ಕೆ? ಚೆನ್ನಾಗಿರುವುದನ್ನು ಕೊಡಬೇಕು. ನಾವು ತಿನ್ನುವುದಕ್ಕಿಂತ ಚೆನ್ನಾಗಿರೋದು ಕೊಡಬೇಕು. ಆವು ಮುಂದರ ಪೆಟ್ಟು ಆವು ತಿನ್ನಕ್ಕೆ ಪೋತೆ ಐವಾರಿ ಕಿಚ್ಚೇಯಿ ಅಂತ ಗಾದೆ ಉಂಟು. ಮೊದಲು ದನದ ಮುಂದೆ ಇಡು, ದನವೂ ತಿನ್ನಲಿಲ್ಲ ಅಂದರೆ ಬ್ರಾಹ್ಮಣನ ದಾನ ಕೊಟ್ಬಿಡು ಅಂತ. ಆ ರೀತಿಯಾಗಿ ಮಾಡುವುದಲ್ಲ. ಹಾಗಾಗಿ ದಾನ ಪ್ರಾಗಲ್ಭ್ಯ ತುಂಬ ಅವಿವೇಕವನ್ನು ತಂದುಕೊಡುತ್ತದೆ. ಯಾತಿ ಸ್ವರ್ಗಗತನಾಗಿದ್ದವನು ಅದೊಮ್ಮೆ ಇಂದ್ರ, ನೀನು ಇಲ್ಲಿಗೆ ಬರೋದಕ್ಕೆ ಏನು ಕಾರಣ ಅಂದರೆ ತುಂಬ ದಾನ ಮಾಡಿದೆ ಅಂತ. ಎಂಥ ದಾನಗಳು ಅಂತಂದರೆ ಹೇಳ್ತಾ ಹೋಗ್ತಾನೆ. ಹೇಳ್ತಾ ಇದ್ದಂತೆ ಅವನಿಗೆ ಹಸಿವು, ಬಾಯಾರಿಕೆ, ಮುಪ್ಪು, ನಿದ್ರೆ, ಆಲಸ್ಯ, ಭಯ ಎಲ್ಲ ಕಾಡೋಕ್ಕೆ ಶುರು ಮಾಡಿದ್ವು. ಇವೆಲ್ಲ ಮಾನವ ಸ್ವಭಾವಗಳು. ನಾನು ದೇವಶರೀರದ ದೇವಲೋಕದಲ್ಲಿರುವಾಗ ಹೇಗೆ ಬಂತು ಅಂದರೆ, ನಿನ್ನ ದಾನ ಮಹಾತ್ಮ್ಯವನ್ನು ಹೇಳಿಕೊಂಡ ಕಾರಣ, ಆತ್ಮಸ್ತುತಿಯ ಕಾರಣ ದೈವತ್ವ ಹೋಗಿ ಮಾನವತ್ವ ಬಂತು ಅಂತ. ಯಾರು ತಮ್ಮನ್ನು ತಾವು ಹೊಗಳ್ಕೋತಾರೋ ಅವರಿಗೆ ಆ ಮಟ್ಟಕ್ಕೆ ದೈವತ್ವ ಕಡಿಮೆ ಆಗುತ್ತದೆ. ಅವರು ಮಾನವರಾಗ್ತಾರೆ. ಬೇರೆಯವ್ರನ್ನ ತೆಗಳೋಕ್ಕೆ ಶುರು ಮಾಡಿದ್ರೆ ದಾನವರು ಆಗ್ತಾರೆ ಎನ್ನುವ ತಾತ್ಪರ್ಯ. ಆಗ ಭೂಮಿಗೆ ಬೀಳುವಾಗ ಸತ್ಸಂಗದಲ್ಲಿ ಬೀಳುವಂತೆ ಆಗಲಿ ಅಂತ ಕೇಳಿಕೊಂಡ. ಆಮೇಲೆ ಅಷ್ಟಕ, ವಸುಮನ, ಪ್ರತರ್ಧನ ಹಾಗೂ ಶಿಬಿ, ಉಶೀನರ ಇವರ ಮೂಲಕವಾಗಿ ಅವನಿಗೆ ಸದ್ಗತಿ ಪ್ರಾಪ್ತವಾಯಿತು ಅಂತ ಕೂಡ ಗೊತ್ತಾಗುತ್ತದೆ. ಇಲ್ಲಿ ಆ ದಾನ ಪ್ರಾಗಲ್ಭ್ಯ ಅಕೀರ್ತನೀಯ. ಅದೇ ರೀತಿ ರಾಮಾಯಣದ ಉತ್ತರಕಾಂಡದಲ್ಲಿ ಒಂದು ಪ್ರಕರಣ ಬರುತ್ತದೆ. ಮಹಾ ತಪಸ್ವಿಗಳಾದ ಅಗಸ್ತ್ಯರ ಆಶ್ರಮಕ್ಕೆ ರಾಮ ಶಂಭೂಕ ವಧೆಯ ಬಳಿಕ ಹೋಗಿರ್ತಾನೆ. ಆಗ ಒಂದು ದಿವ್ಯಾಭರಣವನ್ನು ಕೊಡ್ತಾರೆ. ಇದರ ಕಥೆ ಏನು ಅಂತ ಹೇಳ್ತಾರೆ. ಹಿಂದೆ ಅವರು ಆ ದಂಡಕಾರಣ್ಯಕ್ಕೆ ಬಂದಾಗ ಒಂದು ವಿಶಾಲ ಸರೋವರದಲ್ಲಿ ಮಾನವ ದೇಹ ಒಂದು ಬಿದ್ದಿತ್ತು. ಬೆಳಗ್ಗೆ ನೋಡಿದಾಗ
ಇದೇನು ಇಷ್ಟು ದಿವ್ಯ ತಟಾಕದಲ್ಲಿ ಬೀಭತ್ಸವಾದ ಮಾನವ ಶರೀರ ಅಂತಂದುಕೊಂಡಾಗ ದಿವ್ಯ ವಿಮಾನದಿಂದ ಒಬ್ಬ ದಿವ್ಯ ಪುರುಷ ಇಳಿದು ಬರ್ತಾನೆ. ಅವನು ಬಂದವನೇ ದಡಕ್ಕೆ ಆ ಶವವನ್ನು ಎಳೆದುಕೊಂಡು ಹಸಿ ಹಸಿಯಾಗಿ ತಿನ್ನೋದಕ್ಕೆ ಆರಂಭ ಮಾಡ್ತಾನೆ. ಇದೇನು ಜುಗುಪ್ಸಾಭಾವವಾದ ಕೃತ್ಯ, ದಿವ್ಯ ಶರೀರಿ ತುಂಬ ದುರ್ಭರವಾದ ಕುತ್ಸಿತವಾದ ಆಹಾರವನ್ನು ಸ್ವೀಕಾರ ಮಾಡ್ತಾನಲ್ಲ ಅಂತ ಅವನನ್ನು ಕೇಳ್ತಾನೆ. ಕೇಳಿದಾಗ ಅವನು, ನೀವು ಅಗಸ್ತ್ಯರಲ್ವಾ, ನನಗಂತೂ ಇಂದಿಗೆ ಶಾಪ ವಿಮೋಚನೆ ಆಯಿತು, ನಾನೊಬ್ಬ ಮಹಾರಾಜ, ಇಲ್ಲಿ ಬಿದ್ದ ಶವ ನನ್ನದೇ, ನಾನು ಪುಣ್ಯ ಕಾರ್ಯಗಳನ್ನು ಮಾಡಿ ಸ್ವರ್ಗವನ್ನು ಪಡ್ಕೊಂಡೆ, ಆದರೆ ದಾನ ಮಾಡದೇ ಇದ್ದರಿಂದ ಸ್ವರ್ಗದಲ್ಲಿ ಹಸಿವು ಬಾಯಾರಿಕೆ ಪೀಡಿಸ್ತಾ ಇತ್ತು. ಅದಕ್ಕೆ ಇಂದ್ರ ಹೇಳ್ದ, ನಿನ್ನ ದೇಹವನ್ನೇ ನೀನು ತಿನ್ನಬೇಕು ಅಂತ. ಪ್ರತಿ ದಿವಸ ನನ್ನ ದೇಹವೇ ಇಲ್ಲಿ ಬಿದ್ದಿರುತ್ತದೆ, ಮಾನವ ದೇಹ, ಈ ದಿವ್ಯ ದೇಹದಲ್ಲಿ ಬಂದು ಅದನ್ನು ತಿಂದು ಹೋಗ್ತೀನಿ ಅಂತ. ಅದರಿಂದಲೇ ಅದನ್ನೇ ತಿಂತಾರೆ. ಹಾಗಾಗಿಯೇ ಮೋಘಮನ್ನಂ ವಿಂದತೆ ಅಪ್ರಚೇತ ಕೇವಲಾಘೋ ಭವತಿ ಕೇವಲಾದಿ ಅನ್ನುವ ಮಾತಿಗೆ ಈ ಅರ್ಥ ಉಂಟು. ಹಾಗಾಗಿ ದಾನ ಕೊಡಬೇಕು ಅನ್ನುವ ಪ್ರಾಶಸ್ತ್ಯವನ್ನು ಅಲ್ಲಿ ನಾವು ಕಾಣ್ತೀವಿ. ಹೀಗೆ ಮತ್ತು ಬೇಕಾದಷ್ಟು ಕಥೆಗಳು ಉಂಟು. ಮಹಾಭಾರತದ ಅಮೋಘವಾದ ಒಂದು ಕಥೆ ಅಂದರೆ, ಒಮ್ಮೆ ಇಂದ್ರದ್ಯುಮ್ನ ಮಹಾರಾಜ ಸ್ವರ್ಗಗತನಾದವನಿಗೆ ದೇವತೆಗಳು, ನೀನು ಅನೇಕ ಮನ್ವಂತರಗಳಿಂದ ಇಲ್ಲಿದ್ದೀಯಾ, ನಿನ್ನ ದಾನ ಗುಣಾದಿಗಳು ಈಗ ಭೂಮಿಯಲ್ಲಿ ಇದ್ದರೆ ನೀನು ಇರಬಹುದು, ಇಲ್ಲ ಅಂದರೆ ಇರುವಂತೆ ಇಲ್ಲ ಅಂತಾರೆ. ಇಲ್ಲ, ನಾನು ತುಂಬ ಪುಣ್ಯ ಮಾಡಿದ್ದೀನಿ, ನನ್ನ ದಾನ ಇನ್ನೂ ಭೂಮಿಯಲ್ಲಿ ನೆಲೆ ನಿಂತಿರಬೇಕು. ಎಲ್ಲಿವರೆಗೂ ಅವನ ಪುಣ್ಯ ಇರುತ್ತದೆ ಅಂದರೆ ಭೂಮಿಯಲ್ಲಿ ಅವನನ್ನು ಯಾರು ನೆನೆಯುತ್ತಾ ಇರ್ತಾರೋ ಅಲ್ಲಿವರೆಗೆ. ಹಾಗಂತೇಳಿ ಇಂದಿರಾ ಗಾಂಧಿ ಸ್ಟೇಡಿಯಮ್ಮು, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ, ರಾಜೀವ್ ಗಾಂಧಿ ಏರ್ಪೋರ್ಟು, ರಾಹುಲ್ ಗಾಂಧಿ ಸುಡುಗಾಡು ಅಂತ ಅವರಿಟ್ಟುಕೊಂಡ್ರೆ ಅದು ಕೀರ್ತಿ ಅಲ್ಲ, ಅದು ದಾನವಲ್ಲ, ಅದು ಧರ್ಮವಲ್ಲ. ತಾನು ಮಾಡಿರಬೇಕು, ಅದು ಬಿಟ್ಟು ಇನ್ಯಾವುದೂ ಅಲ್ಲ. ತಾನು ಮಾಡಿರಬೇಕು, ತನ್ನ ಹೆಸರು ಹಾಕ್ಕೊಂಡಿರಬಾರ್ದು, ಲೋಕ ಗುರುತಿಸ್ತಾ ಇರಬೇಕು. ಅದು ಬಹಳ ಮುಖ್ಯವಾದದ್ದು. ಹೀಗಾಗಿ ನಮ್ಮ ಹೆಸರು ಉಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಈ ಥರ ಬೋರ್ಡ್ಗಳನ್ನು ಬರೆಸಿಬಿಟ್ರೆ ಅದು ಮಾಡ್ತಕ್ಕಂಥದ್ದಲ್ಲ, ಅದು ಮಹಾಪಾತಕವಾದದ್ದು. ಎಷ್ಟು ಬೇಗ ಈ ಪಾಪಿಷ್ಟ್ರ ಹೆಸರುಗಳನ್ನೆಲ್ಲ ಕಿತ್ತಾಕಿಸ್ತಾರೋ ಆಯಾ ಸಂಸ್ಥೆಗಳಿಂದ ದೇಶಕ್ಕೆ ಜನಕ್ಕೆ ಅಷ್ಟು ಕ್ಷೇಮ ಅಂತ ನನಗೆ ಅನಿಸುತ್ತದೆ. ನೆಹರು ಕುಟುಂಬಕ್ಕೆ ಎಷ್ಟು ದಕ್ಕಬಾರದ್ದೆಲ್ಲ ಅನುಕೂಲ ದಕ್ಕಿದೆ ಅಂತಂದರೆ ಅವರಿಗೆ ಎಷ್ಟು ಜನ್ಮಗಳ ನರಕ ಹಾಕಿದ್ರೂ ಸಾಲದು ಅಂತ ನನಗನ್ಸುತ್ತೆ. ಅಷ್ಟು ಪಾತಕ ಮಾಡಿದ್ದಾರೆ, ಅಷ್ಟು ದೇಶದ್ರೋಹ ಮಾಡಿದೆ ಆ ಕುಟುಂಬ ಅಂತ ನನಗನ್ಸುತ್ತೆ. ಅಷ್ಟು ಬೇಜಾರಾಗುತ್ತೆ. ಕೊಟ್ಟಿದ್ದಿಷ್ಟು, ಕೊಡೋದೊಂದು ಕಾಸು ಕೋಣೆ ತುಂಬ ಹಾಸು ಅಂತ ದೇಶವನ್ನೇ ಅವರು ತಮ್ಮ ಲಾಂಪಟ್ಯಕ್ಕಾಗಿ ಒಂದು ವೇಶ್ಯಾಶಯೆಯಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ ಅನಿಸುತ್ತೆ. ಆ ಮಟ್ಟದ ಪಾತಕ, ಅದು ತುಂಬ ಕ್ರೌರ್ಯ, ದುಷ್ಟತನ. ಹಾಗಲ್ಲ, ಇಲ್ಲಿ ಅವನು ಮಾಡಿದ ದಾನವನ್ನು ಬೇರೆಯವರು ನೆನೆಸ್ಕೊಳ್ತಾ ಇರಬೇಕು. ಅದು ಬಲವಂತವಾಗಿ ನೆನೆಸ್ಕೊಳ್ತಕ್ಕಂಥದ್ದಲ್ಲ. ಇವರು ಭಾಷಣಗಳಿಗೆ ಲಾರಿಗಳಲ್ಲಿ ಜನನ್ನ ಎಳ್ಕೊಂಡು ಹೋಗದಂತೆ, ಫುಡ್ ಪ್ಯಾಕೆಟ್ಸನ್ನು ವಿತರಣೆ ಮಾಡದಂತೆ ಅಲ್ಲ, ಸಹಜ ಪ್ರೇರಣೆಯಿಂದ ತಂಪೊತ್ತಲ್ಲಿ ನೆನೆಯಬೇಕು ಅಂತೀವಲ್ಲ, ಆ ರೀತಿ ಮಾಡಿಕೊಳ್ಬೇಕು. ಅಂಥ ರೀತಿಯಲ್ಲಿ ನಿನ್ನ ಹೆಸರು ಎಲ್ಲಿಯಾದರೂ ಸ್ಮರಣೆಯಲ್ಲಿದ್ದರೆ ನೀನು ಸ್ವರ್ಗಕ್ಕೆ ಬರಬಹುದು ಅಂತ. ಆಗ ಅವನು ತುಂಬ ದೀರ್ಘಕಾಲ ಬದುಕಿದವ್ರನ್ನ ಕೇಳಬೇಕು. ಮಾರ್ಕಂಡೇಯ ಅಂತ ಮಾರ್ಕಂಡೇಯನ ಕೇಳ್ತಾನೆ. ಚಿರಂಜೀವಿ ಮಾರ್ಕಂಡೇಯ, ಆತನಿಗೂ ಗೊತ್ತಿಲ್ಲ. ಆಗ ಮಾರ್ಕಂಡೇಯ ಒಬ್ಬ ಸತ್ತರೆ ಒಂದು ಕೂದಲು ಉದುರುತ್ತದೆ ರೋಮಶ ಮಹರ್ಷಿಯ ಮೈಯಿಂದ. ಆ ಥರ ಇಡೀ ಮೈಯ ರೋಮ ಎಲ್ಲ ಉದುರದೆ ಆತನಿಗೆ ಸಾವು. ಅಷ್ಟು ಜನ ಮಾರ್ಕಂಡೇಯರ ಆಯುಷ್ಯ ಮುಗಿಬೇಕು. ಆ ರೋಮಶನನ್ನು ಕೇಳ್ತಾನೆ, ಆತನಿಗೂ ಗೊತ್ತಿಲ್ಲ. ಮತ್ತು ಅಷ್ಟಾವಕ್ರನ್ನು ಕೇಳ್ತಾನೆ. ಒಬ್ಬ ರೋಮಶ ತೀರಿಕೊಂಡ್ರೆ ಅಷ್ಟಾವಕ್ರನ ಒಂದು ಅಂಗ ನೆಟ್ಟಗಾಗುತ್ತದೆ, 8 ಅಂಗ ನೆಟ್ಟಗಾಗಬೇಕು ಅಂದರೆ ಎಷ್ಟು ಕಾಲ, ಅವನಿಗೂ ಗೊತ್ತಿಲ್ಲ ಇವನು ಯಾರು ಅಂತ. ಆಗ ನಾಡೀಜಂಗ ಅನ್ನುವ ಕೊಕ್ಕರೆ ಇದೆ, ಅದನ್ನು ಕೇಳುವಂತಾನೆ, ಆಗೋಲ್ಲ. ಗಾನಬಂಧು ಅಂತ ಒಂದು ಗೂಗೆ ಇದೆ, ಅದನ್ನು ಕೇಳುವಂತ, ಅದು ಆಗಲಿಲ್ಲ. ಕಡೆಗೆ ಆಕುಪಾರ ಅಂತ ಒಬ್ಬ ಆಮೆ ಇದ್ದಾನೆ, ಅವನನ್ನು ಕೇಳು, ಇಲ್ಲ ಅಂದರೆ ನೀನು ಸ್ವರ್ಗಕ್ಕೆ ಹೋಗೋಕ್ಕಾಗೋಲ್ಲ ಅಂತ ಹೇಳುತ್ತೆ. ಆಗ ಆಕುಪಾರನ ಬಳಿಗೆ ಹೋಗ್ತಾನೆ, ಒಂದು ಸರೋವರದಲ್ಲಿರ್ತಾನೆ. ಕರೀತಾ ಇದ್ದಂತೆ ಅವನು ಮೇಲಕ್ಕೆ ಬಂದು ನೋಡಿ, ಓಹೋ, ಇಂದ್ರದ್ಯುಮ್ನ ಮಹಾರಾಜರು ಎಷ್ಟು ಕಾಲ ಆಯಿತು ಬಂದದ್ದು, ನಿನಗೆ ನಾನು ಗೊತ್ತಿದ್ದೀನಿ ಅಂದರೆ ಯಾಕೆ ಗೊತ್ತಿಲ್ಲ, ಕೊಟ್ಟವರು ನಿಮಗೆ ಹೇಗೆ ಗೊತ್ತಾಗುತ್ತದೆ, ಈ ಸರೋವರ ಆಗಿದ್ದು ನಿಮ್ಮ ಪುಣ್ಯದಿಂದ ಅಂತ. ನಾನು ಇದನ್ನು ಕಟ್ಟಿಸಿದ ನೆನಪಿಲ್ಲವಲ್ಲ ಅಂತಾನೆ. ಕೊಟ್ಟವರಿಗೆ ನೆನಪಿಲ್ಲಿರುತ್ತದೆ, ಪಡ್ಕೊಂಡವ್ರು ಇಟ್ಕೊಳ್ಬೇಕು. ನೀವು ಶತಶತ ಸಹಸ್ರ ಗೋವುಗಳನ್ನು ದಾನ ಮಾಡಿದ್ರಿ, ಆ ಗೋವುಗಳನ್ನು ಕಟ್ಟಿ ದಾನ ಮಾಡುವಾಗ ಕಟ್ಟಿದ ಕೊಟ್ಟಿಗೆಯಲ್ಲಿ ಗೋವುಗಳು ಗೊರಸಿಂದ ನೆಲವನ್ನು ಕೆರೆದು ಇಷ್ಟು ದೊಡ್ಡ ಹಳ್ಳ ಆಯಿತು. ನೀವು ಇದನ್ನು ನಮಮ ಅಂತ ಗೋವಿನ ಬಾಲ ಹಿಡ್ಕೊಂಡು ದಾನ ಮಾಡಿದಾಗ ದಾನೋದಕವೇ ಈ ಹಳ್ಳದಲ್ಲಿ ತುಂಬಿಕೊಂಡು ಇಷ್ಟು ದೊಡ್ಡ ಕೆರೆಯಾಯಿತು. ಇನ್ನೂ ಬತ್ತಿಲ್ಲ, ಕಲ್ಪಾಂತ ಕಾಲದ ಕ್ಷಾಮದಲ್ಲಿಯೂ ಬತ್ತದೇ ಇರತಕ್ಕಂಥ ಕೆರೆಯಾಗಿದೆ, ಇಲ್ಲಿ ನಾನಿದ್ದೀನಿ ಅಂತ. ಆ ತಕ್ಷಣವೇ ದಿವ್ಯ ವಿಮಾನ ಬಂದು ಸ್ವರ್ಗಕ್ಕೆ ಹೋದ ಅಂತ. ದಾನದ ಮಹತ್ವ ಅಂದರೆ ಈ ರೀತಿಯಾದದ್ದು ಅಂತ ಅತ್ಯದ್ಭುತವಾದ ಸುಂದರ ಸ್ಪೃಹಣೀಯ ಕಥೆಗಳು ಬೇಕಾದಷ್ಟು ಉಂಟು. ಹೀಗೆ ದಾನ ಮಹಾತ್ಮ್ಯವನ್ನು ನಾವು ಕಾಣ್ತೀವಿ. ಇನ್ನು ಶಾಸ್ತ್ರಗಳಲ್ಲಿ ನಾನು ಮೊದಲೇ ಹೇಳಿದಂತೆ ನಿತ್ಯ ನೈಮಿತ್ತಿಕ ಮೊದಲಾಗಿ ಕಾಲಕ್ಕೆ ಸಂಬಂಧಪಟ್ಟಂತೆ ದಾನಗಳು ಉಂಟು. ಹಾಗಲ್ಲದೆ
ದಾನದಲ್ಲಿ ಆಹಾರ ದಾನ, ಔಷಧ ದಾನ, ಉಪಕರಣ ದಾನ, ಆವಾಸ ದಾನ ಇತ್ಯಾದಿಗಳು ಜೈನ ಪರಂಪರೆಯಲ್ಲಿ ಉಂಟು. ಗ್ರಂಥದಾನ ಮಾಡುವುದು, ಔಷಧ ದಾನ ಮಾಡುವುದು ಎಲ್ಲ ಅಲ್ಲಿ ವಿಶೇಷವಾಗಿ ಕಂಡುಬರತಕ್ಕಂಥದ್ದು. ನಮ್ಮ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವಳು ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಮಾಡಿಸಿ ಹಂಚಿಸಿದಳು ಅಂತ ಗೊತ್ತಾಗುತ್ತದೆ. ಅದನ್ನು ತನ್ನ ಒಂದು ಪುರಾಣ ಗ್ರಂಥ ಯಾವುದುಂಟು ಅಜಿತನಾಥ ಪುರಾಣ ತಿಲಕ ಅಲ್ಲಿ ಉಲ್ಲೇಖ ಮಾಡ್ತಾನೆ. ಹಾಗಲ್ಲದೆ ಧರ್ಮದಿಂದ ದಾನ ಮಾಡುವುದು, ಅರ್ಥದಿಂದ ದಾನ ಮಾಡುವುದು, ಕಾಮದಿಂದ ಮಾಡುವುದು, ಕಾರುಣ್ಯದಿಂದ ಮಾಡುವುದು, ಭಯದಿಂದ ಮಾಡುವುದು ಅಂತ ಬೇರೆ ಬೇರೆ ವಿಧವಾದಂಥ ದಾನಗಳ ಪ್ರೇರಣೆಯನ್ನು ಮಹಾಭಾರತದ ಅನುಶಾಸನ ಪರ್ವ ಹೇಳುತ್ತದೆ. ಮತ್ತು ನಮಗೆ ರಂತಿದೇವಾದಿಗಳು ತಮ್ಮ ಆಹಾರಕ್ಕಾಗಿ ಬರಗಾಲದಲ್ಲಿ ಇಟ್ಟುಕೊಂಡ ಹಿಡಿ ಅರಳು ಹಿಟ್ಟನ್ನು ದಾನ ಮಾಡಿ ಎಂಥ ಪುಣ್ಯವನ್ನು ಪಡೆದರು. ಆ ಎಂಜಲಿನ ಮೇಲೆ ಹೊರಳಾಡಿದ ಮುಂಗುಸಿ ಅರ್ಧ ಮೈ ಬಂಗಾರವಾಗಿ ಮತ್ತಿನ್ನ ಮೈ ಅರ್ಧ ಬಂಗಾರ ಆಗಬೇಕು ಅಂತ ಎಲ್ಲೆಲ್ಲ ದಾನ ಯಜ್ಞ ನಡೆದ ಜಾಗಕ್ಕೆಲ್ಲ ಹೋಗಿ ಹೋಗಿ ಹೊರಳಾಡಿದ್ದೇ ಬಂತೆ ಹೊರತು ಅದಾಗಲಿಲ್ಲ. ಪಾಂಡವರ ಅಶ್ವಮೇಧ ಯಾಗದಲ್ಲಿ ಹೋಗಿ ಬಂದು ಅಲ್ಲಿಯೂ ಕೂಡ ಅದಕ್ಕೆ ದಕ್ಕಲಿಲ್ಲ ಅಂತ ನಾವು ಅಶ್ವಮೇಧಿಕ ಯಾಗ ಪರ್ವದಲ್ಲಿ ನಕುಲೋಪಾಖ್ಯಾನವನ್ನು ಕಾಣ್ತೀವಿ ಮಹಾಭಾರತದಲ್ಲಿ. ಅಲ್ಲಿ ಕೂಡ ನಮಗೆ ಗೊತ್ತಾಗುವಂಥದ್ದುಂಟು. ಮತ್ತು ಅಷ್ಟದಾನಗಳು ಅಂತ ಪ್ರಸಿದ್ಧ ಉಂಟು. ಅನ್ನ, ಪಾನ, ವಸನ, ಆಸನ, ಶಯ್ಯ, ಅಶ್ವ, ಸೂತ, ಗೋವು ಇವುಗಳನ್ನು ಅಷ್ಟದಾನಗಳು ಅಂತಾರೆ. ಇನ್ನು ತಿಲ, ಲೋಹ ಅಂದರೆ ಕಬ್ಬಿಣ, ಹೇಮ, ಬಂಗಾರ, ಕಾರ್ಪಾಸ, ಹತ್ತಿ, ಲವಣ, ಭೂಮಿ, ಧೇನು, ಸಪ್ತಧಾನ್ಯ ಅಥವಾ ನವಧಾನ್ಯ ಕುಂಭಗಳು ಇವು ಅಂತ. ಇಲ್ಲೆಲ್ಲ ನಾವು ಯಾವುದೋ ಒಂದು ಕಾಲದಲ್ಲಿ ಈ ರೀತಿಯಾದ ವಸ್ತುಗಳು ತುಂಬ ಜನಕ್ಕೆ ಬೇಕಾಗಿದ್ದವು. ಅವನ್ನು ಈಗಲೂ ಹಾಗೇ ಕೊಟ್ಟರೆ ಎಷ್ಟೋ ಬಾರಿ ಪ್ರಯೋಜನಕ್ಕೆ ಬರುವುದಿಲ್ಲ. ಅಲ್ಲಿ ಮಾಡಿಫಿಕೇಷನ್ ಮಾಡಿಕೊಳ್ಬೇಕು. ಮನೆಯಲ್ಲಿ ಯಾರೋ ತೀರ್ಕೊಂಡ್ರು ಶಯ್ಯಾದಾನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ಪುರೋಹಿತರಿಗೇ ನಾವು ಶಯ್ಯಾದಾನ ಅಂತ ಕೊಟ್ಟರೆ ಅವ್ರು ಬೇಡ ದುಡ್ಡು ಕೊಟ್ಬಿಡಿ ಎಲ್ಲವನ್ನೂ ಒಂದೇ ಪ್ಯಾಕೇಜ್ ಮಾಡಿಬಿಡೋಣ ಅಂತಂತಾರೆ. ಇಲ್ಲ ನಾವು ಹಠ ಹಿಡಿದು ಹಾಸಿಗೆ ಕೊಟ್ಟರೆ ಅದು ಅಂಗಡಿಗೆ ಹೋಗಿ ಮಾರ್ಕೊಡ್ತಾರೆ. ನೀವು ಅದಕ್ಕೆ ಬದಲಾಗಿ ಹಾಸಿಗೆ ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿನ ಕಂಡು ಅವರಿಗೆ ಕೊಟ್ಟರೆ ಪ್ರಯೋಜನಕ್ಕೆ ಬರುತ್ತದೆ. ಅಥವಾ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಒಂದು ಹಾಸಿಗೆಗೆ ಬೇಕಾಗಿರ್ತಕ್ಕಂಥ ಬೆಲೆಯನ್ನು ಕೊಟ್ಟು ಬಡವರಿಗೇನೋ ಆಗತಕ್ಕಂಥದ್ದು ಇದ್ದಲ್ಲಿ ಧರ್ಮಾಸ್ಪತ್ರೆಯಲ್ಲಿ ಆ ಥರದ್ದನ್ನು ಮಾಡಬಹುದು. ಹೀಗಾಗಿ ದ್ರವ್ಯ ದೇಶಕಾಲಗಳಿಂದ ಭಿನ್ನವಾಗುತ್ತದೆ, ಅದನ್ನು ನೋಡಬಹುದು. ಈಗಂತೂ ಒಂದು ಚಮಚದಷ್ಟು ಎಣ್ಣೆ ಬಿದ್ದರೆ ಸಾಕು ಸೊಂಟ ಪ್ರಜ್ಞೆಯಿಂದ ಯದ್ವಾ ತದ್ವಾ ದಪ್ಪ ಆಗಿಬಿಡ್ತೀವಿ ಅಂತ ಭಯ ಪಡ್ತಕ್ಕಂಥ ಕಾಲದಲ್ಲಿ ಅಧಿಕ ಮಾಸದಲ್ಲಿ 33 ಆಪೂಪದಾನ ಮಾಡಬೇಕು ಅಂತ ಒತ್ತಿ ಹಿಡಿಯೋದಕ್ಕೆ ತಾಕತ್ತಿಲ್ಲದೆ ರಟ್ಟಿಯಲ್ಲಿ ಮೈಯೆಲ್ಲ ಎಣ್ಣೆ ಕುಡಿದಿರ್ತಕ್ಕಂಥ 33 ಕಜ್ಜಾಯವನ್ನು 120 ಜನ ಇರ್ತಕ್ಕಂಥ ಮನೆ ಕೊಟ್ಟರೆ ಯಾರು ತಿಂದಾರು? ಆಗ ಸಾಂಕೇತಿಕವಾಗಿ ಆಪೂಪವನ್ನು ಮಾಡಿ ಮಿಕ್ಕ ರೀತಿಯಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು. ಅವರು ತಿಂತಕ್ಕಂಥದ್ದು ಯಾವುದಿದೆ ಅದನ್ನು ಕೊಡಬೇಕು. ಅವರು ಶುಗರ್ಲೆಸ್ ಆಪೂಪವನ್ನು ತಿಂತಾರೋ ಆಯಿಲ್ಲೆಸ್ ಆಪೂಪವನ್ನು ತಿಂತಾರೋ ಅದನ್ನೇ ಕೊಡಬೇಕಾಗುತ್ತದೆ. ಪ್ರತಿಗೃಹೀತರಿಗೆ ತೃಪ್ತಿ ಅನ್ನೋದು, ಪ್ರತಿಗೃಹೀತರಿಗೆ ಹಿತ ಅನ್ನೋದು ಒಂದು ಉಂಟಲ್ಲ, ಅದನ್ನು ನಾವು ಗಮನಿಸಬೇಕಾಗುತ್ತದೆ. ಇಂಥದ್ದನ್ನೆಲ್ಲ ಕಾಣಬೇಕು. ಈ ದ್ರವ್ಯದಾನಗಳಲ್ಲಿ ಅದನ್ನು ನೋಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನು ವಿಸ್ತರಿಸದೇ ಇರೋದಕ್ಕೆ ಮುಖ್ಯ ಕಾರಣ ಇಷ್ಟೇ, ಹೇಳಿದ್ರೆ ಕೊನೆ ಮೊದಲಿಲ್ಲ. ಕೇವಲ ದಿಗ್ದರ್ಶಕ ಸೂತ್ರವಾಗಿ ಹೇಳ್ತೀನಿ ಅಂತ ಅವನದನ್ನು ತಿಳಿಸಿದ್ದಾನೆ. ಮತ್ತು ಲವಣ, ಉಪ್ಪು, ಭೂಮಿ, ಧೇನು ಇತ್ಯಾದಿಗಳು ಅಂತ ಗೋದಾನವನ್ನು. ಈಗ ನಗರಗಳಲ್ಲಿ ಗೋದಾನ ಮಾಡಿದ್ರೆ ಯಾರು ನೋಡ್ಕೊಳ್ತಾರೆ? ಆಗುವಂಥದ್ದಲ್ಲ. ಗೋವಿನ ಗೊಂಬೆಯನ್ನು ದಾನ ತೆಗೆದುಕೊಂಡು ದ್ರವ್ಯ ತೆಗೆದುಕೊಳ್ತಾರೆ. ಇಲ್ಲಿ ಅರ್ಥಿತ್ವ ಅನ್ನುವುದಿಲ್ಲದೆ ಹೋಗುತ್ತದಲ್ಲ. ಅದಕ್ಕಾಗಿ ಅರ್ಥಿತ್ವ ಯಾರಿಗೆ ಉಂಟು, ಅವಶ್ಯಕತೆ ಯಾರಿಗಿದೆ ಅದನ್ನು ಮಾಡಬೇಕು. ಅದು ಬಿಟ್ಟು ಬೇರೆ ಯಾವುದೂ ಅಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಕಂಡುಕೊಳ್ಳಬೇಕು. ಮತ್ತು ದಶದಾನಗಳಲ್ಲಿ ಗೋದಾನ, ಭೂದಾನ, ತಿಲದಾನ, ಹಿರಣ್ಯದಾನ, ಆಜ್ಯದಾನ, ವಸ್ತ್ರದಾನ, ಧಾನ್ಯದಾನ, ಗುಡದಾನ ಅಂದರೆ ಬೆಲ್ಲ, ರೌಪ್ಯದಾನ ಇತ್ಯಾದಿಗಳನ್ನು ಧರ್ಮಸಿಂಧು ಹೇಳುತ್ತದೆ. ಉಪ್ಪು ಒಂದು ಕಾಲದಲ್ಲಿ ತುಂಬ ಕಷ್ಟ ಇತ್ತು. ಸಮುದ್ರ ತೀರದಲ್ಲಿದ್ದವರಿಗೆ ಬೇಗ ಸಿಗ್ತಾ ಇತ್ತು. ದೂರ ದೂರ ಪ್ರಾಂತ್ಯಕ್ಕೆ ಲವಣ ಕಷ್ಟ ಆಗ್ತಾಯಿತ್ತು. ಮತ್ತು ದುರ್ದಾನಗಳಲ್ಲಿ ಒಂದು ಅಂತಾಗಿತ್ತು. ಹೀಗಾಗಿ ಯಾವ ವಸ್ತುವೂ ಕೆಟ್ಟದ್ದಲ್ಲ, ಎಲ್ಲವೂ ನಮಗೆ ಪ್ರಯೋಜನ ಬರುವಂತಿದ್ದರೆ ಒಳ್ಳೆಯದೇ ಅನ್ನುವುದನ್ನು ನೋಡಬೇಕು. ಇನ್ನು ಕೆಲವರು ಅಕಾಲ ಮೃತ್ಯು ಹರಣಾರ್ಥವಾಗಿ ದುರ್ದಾನಗಳನ್ನು ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಿದರೆ ನಮಗೆ ಕೇಡು ಬರುತ್ತದೆ ಅನ್ನುವ ಒಂದು ಕಲ್ಪನೆ ಉಂಟು, ಒಂದು ಶ್ರದ್ಧೆ ಉಂಟು. ನಮ್ಮ ಮೃತ್ಯುವನ್ನು ದಾಟಿಕೊಳ್ಳೋದಕ್ಕೆ ಭಯಪಟ್ಟು ನಾವು ಯಾವುದೋ ಒಂದು ದಾನ ಮಾಡಬಹುದು, ಅದು ತಪ್ಪಲ್ಲ. ಆದರೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಯೋಗ್ಯರಾದವರಿಗೆ ಕೊಟ್ಟು ಅವರ ಬಲದಿಂದ ನಮಗೆ ಕ್ಷೇಮವಾಗುತ್ತದೆ ಹೊರತು ಅವರ ಪ್ರಾಣವನ್ನು ನಾವೇನೂ ತೆಗೆದುಕೊಳ್ಳೋದಕ್ಕೆ ಆಗುವಂಥದ್ದಲ್ಲ. ಇನ್ನು ಕನ್ಯಾದಾನ, ಇದೊಂದು ದೊಡ್ಡ ಪ್ರಶ್ನಾರ್ಥಕವಾಗಿ ಬರತಕ್ಕಂಥದ್ದು. ಕನ್ಯೆ ಎನ್ನುವ ಒಂದು ವಸ್ತುವೇ ದಾನವಾಗುವುದಕ್ಕೆ ಅಂತ.
ಗಂಡಿಗೆ ದಾನವಾಗುವ ಅರ್ಹತೆಯೂ ಇಲ್ಲ ಅಂತ ಹೇಳಬೇಕಷ್ಟೆ. ವಸ್ತುತಃ ಇಲ್ಲಿರುವ ಭಾವ ಮುಖ್ಯ ಅಷ್ಟೇ. ಒಬ್ಬರ ಮನೆ ಉದ್ಧಾರ ಆಗ್ತಾ ನಮ್ಮ ಮನೆಯ ಹುಡುಗಿಯನ್ನು ಕೊಟ್ಟರೆ ಅನ್ನುವ ಭಾವದಿಂದ ಬಂದದ್ದೇ ಹೊರತು ಇದೊಂದು ವಸ್ತು, ಅದನ್ನು ರವಾನೆ ಮಾಡಬೇಕು ಅನ್ನುವ ಕುತ್ಸಿತವಾದ ದೃಷ್ಟಿ ಅಲ್ಲ. ವಸ್ತುತಃ ಧರ್ಮಶಾಸ್ತ್ರಗಳಲ್ಲಿ ಪ್ರಾಚೀನ ಸ್ಮೃತಿ, ಅದಕ್ಕೂ ಮಿಗಿಲಾಗಿ ಸೂತ್ರಗಳಲ್ಲಿ ಪಾಣಿಗ್ರಹಣ ಅಂತಲೇ ಇದೆಯೇ ಹೊರತು ಕನ್ಯಾದಾನ ಅಂತ ಇಲ್ಲ. ಮತ್ತು ಹಸ್ತಿ, ಸುವರ್ಣ, ಬಾಜಿ, ಕಪಿಲ, ದಾಸಿ, ಈಗ ದಾಸದಾಸಿಯರನ್ನು ದಾನ ಕೊಡುವಂಥದ್ದಿಲ್ಲ, ದಾಸ್ಯ ಅನ್ನುವುದೇ ಇಲ್ಲ, ಬಾಂಡೆಡ್ ಲೇಬರು, ಜೀತಗಾರಿಕೆ ಎಲ್ಲ ಇಲ್ಲ ಅಂತಂದಾಗ ಅವ್ರ ಮನೆಯಲ್ಲಿ ಮನೆ ಕಸಮುಸರೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕೊಡೋಕ್ಕೆ ಬದಲಾಗಿ ಯಾವುದಾದ್ರೂ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ದಾನ ಕೊಡ್ತಕ್ಕಂಥದ್ದು ಆದೀತಷ್ಟೇ. ಹೀಗಾಗಿ ದೇಶ ಕಾಲಾನುಸಾರವಾಗಿ ಇವುಗಳ ಭಿನ್ನ ಆಗ್ತಾ ಇರುತ್ತವೆ. ಹೀಗೆ ದ್ವಾದಶ ದಾನಗಳು ಅಂತ ಉಂಟು. ಕಪಿಲ, ಶಂಖ, ವೃಷಭ, ಹಿರಣ್ಯ ಇತ್ಯಾದಿ ಎಲ್ಲ ಅದನ್ನು ಮೆಚ್ಚಿ ಬೆಲೆ ಬಾಳುತ್ತದೆ ಅಂತ ಸ್ವೀಕರಿಸೋರಿಗೆ ಕೊಡಬಹುದು. ದಕ್ಷಿಣಾವರ್ತ ಶಂಖ, ಬಲಮುರಿ ಶಂಖ ತುಂಬ ಪ್ರಶಸ್ತವಾದದ್ದು, ಅದನ್ನು ದಾನ ಕೊಡಬೇಕು ಅಂತ. ಅದನ್ನು ಇಟ್ಟುಕೊಂಡು ಅಭಿಷೇಕವೋ ಅರ್ಚನೆಯೋ ಮಾಡುವವರಿಗೆ ಕೊಟ್ಟರೆ ಪ್ರಯೋಜನ. ಅದು ಶೋಕೇಸ್ನಲ್ಲಿ ಲಟ್ ಅಂತ ಇಟ್ಟವರಿಗೆ ಏನು ಪ್ರಯೋಜನ? ಮತ್ತು ಇಟ್ಟ ಮೇಲೆ ಮರೆತೆ ಹೋಗ್ತಕ್ಕಂಥವ್ರಿಗೆ ಕೊಟ್ಟು ಏನು ಪ್ರಯೋಜನ? ಗ್ರಂಥದಾನ ಅಂತ ನಿರಕ್ಷರ ಕುಕ್ಷಿಗೆ ಕೊಟ್ಟು ಏನು ಪ್ರಯೋಜನ? ಹೀಗಾಗಿ ಅಲ್ಲೆಲ್ಲ ವಿಶೇಷವಾಗಿ ಆರೋಗ್ಯವಂತನಿಗೆ ಔಷಧ ದಾನ ಕೊಟ್ಟರೆ ಪ್ರಯೋಜನವೇನು? ಅರ್ಥಿತ್ವವೇ ತುಂಬ ಮುಖ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಇಲ್ಲಿಯೇ ನಮಗೆ ಇಷ್ಟಾಪೂರ್ತೇನ ಯಜೇತ ಅನ್ನುವ ವೇದವಾಕ್ಯವೂ ಅನುಸಂಧೇಯವಾಗುತ್ತದೆ. ಇಷ್ಟ ಅಂದರೆ ಯಜ್ಞ, ಪೂರ್ತ ಅಂತಂದರೆ ದಾನ. ಒಂದು ಇನ್ನೊಂದಕ್ಕೆ ಅವಿನಾಭಾವ ಸಂಬಂಧದಿಂದ ಇರತಕ್ಕಂಥದ್ದು. ಯಜ್ಞದ ಕ್ರಿಯಾರೂಪ ದಾನ, ದಾನದ ತತ್ವರೂಪ ಯಜ್ಞ, ಅವೆರಡರ ಭಾವಸ್ಥೈರ್ಯವೇ ದಾನ ಅಂತ ಹೇಳಿದ್ದೀನಿ ನಾನು. ತಪಸ್ಸು ಅಂತ ಹೇಳಿದ್ದೀನಿ. ವೇದದಲ್ಲಿ ಇಷ್ಟಾಪೂರ್ತೇನ ಯಜೇತ ಅನ್ನುವಂಥ ಮಾತು ಮತ್ತೆ ಮತ್ತೆ ಬರುವಂಥದ್ದಾಗಿದೆ. ಆ ಪೂರ್ತ ಅನ್ನೋದ್ರೊಳಗೆ ವಾಪಿ, ಕೂಪ, ತಟಾಕ, ಆರಾಮ, ಸತ್ರ ಇತ್ಯಾದಿಗಳ ನಿರ್ಮಾಣ ಅಂತೆಲ್ಲ ಹೇಳಿದ್ದಾರೆ. ಅಲ್ಲಿಯೇ ಸಪ್ತ ಸಂತಾನಂ ಸಪ್ತದೋಚ್ಯತೆ ಅಂತ ಒಂದು ಬಾವಿ ಅಗಿಸ್ತಕ್ಕಂಥದ್ದು, ಒಂದು ಕೆರೆ ಕಟ್ಟಿಸುವಂಥದ್ದು, ಒಂದು ತೋಪನ್ನು ನಡೆಸ್ತಕ್ಕಂಥದ್ದು, ಒಂದು ಮಂಟಪ ಯಾತ್ರಿಕರ ಆವಾಸಕ್ಕೆ ಕಟ್ಟಿಸ್ತಕ್ಕಂಥದ್ದು, ಮತ್ತು ಒಂದು ಗ್ರಂಥ ನಿರ್ಮಾಣ ಮಾಡುವುದು, ಒಬ್ಬ ಶಿಷ್ಯನನ್ನು ತಯಾರು ಮಾಡುವುದು, ಈ ಥರದ್ದೆಲ್ಲವೂ 7 ಬಗೆಯ ಸಂತಾನ ಅಂತ. ಇದಕ್ಕೆ ಮತ್ತನ್ನೂ ಸೇರಿಸ್ಕೊಳ್ಬೋದು. ಎಷ್ಟನ್ನೂ ಒಳ್ಳೆಯ ಕೆಲಸವನ್ನು ಈ ಪಂಕ್ತಿಯಲ್ಲಿ ಸೇರಿಸ್ಬೋದು. ಇಷ್ಟೇ ಅಂತಲ್ಲ, ಇವುಗಳ ಪ್ರಮಾಣದಲ್ಲಿ ಅಂತ. ಹೇಮಾದ್ರಿಯ ಚತುರ್ವರ್ಗ ಚಿಂತಾಮಣಿ, ಮಿತ್ರಮಿಶ್ರನ ವೀರಮಿತ್ರೋದಯ ಮತ್ತು ದೇವಣ್ಣ ಭಟ್ಟನ ಸ್ಮೃತಿಚಂದ್ರಿಕಾ ಹಾಗೂ ಪ್ರತಾಪರುದ್ರನ ಸರಸ್ವತಿ ವಿಲಾಸ, ತೋಡರಮಲ್ಲನ ತೋಡರಾನಂದ, ದಳಪತರಾಮನ ಸಂಸ್ಕಾರ ಸಾರ ಇತ್ಯಾದಿ ಮಹಾ ನಿಬಂಧ ಗ್ರಂಥಗಳು ಆಮೇಲಿನ ಕಾಲದಲ್ಲಿ ಬಂದಿವೆ. ಅಲ್ಲೆಲ್ಲ ಬಹಳ ವಿಸ್ತರಿಸಿ ಈ ದಾನ ಕ್ರಮಗಳನ್ನೆಲ್ಲ ಹೇಳಿದ್ದಾರೆ. ಪುಣ್ಯಕ್ಷೇತ್ರದಲ್ಲಿ ಮಾಡಿದರೆ ಅತಿಶಯ ಫಲ ಅಂತ ನಿಜ. ಆದರೆ ಅಯೋಗ್ಯರು ಅಲ್ಲಿದ್ದು ದಾನವೇ ಒಂದು ವಿಡಂಬನೆಯಾದರೆ ಏನು ಮಾಡುವುದು? ಹಾಗಾಗಿ ನಾವು ಕಟ್ಟ ಕಡೆಗೆ ಯಾರಿಗೆ ತಲುಪಬೇಕು ಅನ್ನುವುದು ನೋಡಬೇಕು. ಟು ದಿ ಲಾಸ್ಟ್ ಅದು ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯೋಗ್ಯರಿಗೆ ತಲುಪಬೇಕು. ಎಲ್ಲವೂ ಪುಣ್ಯಕ್ಷೇತ್ರವೇ. ಇಂದಿನ ದಿನವೇ ಶುಭ ದಿನವೂ, ಇಂದಿನ ವಾರ ಶುಭವಾರ. ಕೊಡುವುದಕ್ಕೆ ಮುಹೂರ್ತ ನೋಡಬೇಕಾಗಿಲ್ಲ. ಆ ಕಾರಣದಿಂದ ದೇಶ ಕಾಲಗಳು ಅವರಿಗೆ ಯೋಗ್ಯವಾ ಅಂತ ನೋಡಬೇಕು. ನಮಗೆ ಅನುಕೂಲವಾದ ದೇಶಕಾಲವ, ಸ್ವೀಕರಿಸುವವನಿಗೆ ಅದು ಅನುಕೂಲವಾದ ದೇಶಕಾಲವೇ ಹೊರತು ಯಾವ ಪ್ರದೇಶ ಅನ್ನೋದು ಮಿಕ್ಕ ರೀತಿಯಲ್ಲಿ, ಯಾವ ಹೊತ್ತು ಅನ್ನೋದು ಮಿಕ್ಕ ರೀತಿಯಲ್ಲಿ ಗೌಣವಾಗುವಂಥದ್ದು, ಇದು ಬಹಳ ಮುಖ್ಯವಾದದ್ದು ಅಂತ. ಅದು ಸೇರಿಕೊಂಡ್ರೆ ಸರಿ, ಆದರೆ ಇವೆರಡೂ ಬಹಳ ಮುಖ್ಯ. ದಾತೃ ಪ್ರತಿಗೃಹಿತರಿಗೆ ಅನುಕೂಲವಾದ ದೇಶಕಾಲಗಳಾಗಿರಬೇಕು. ಮತ್ತು ಬಹಳ ಪ್ರಸಿದ್ಧವಾದ ಷೋಡಶ ದಾನಗಳು ಅಂತ ಉಂಟು. ಗೋವು, ಭೂಮಿ, ಹಿರಣ್ಯ, ವಸ್ತ್ರ, ಆಭರಣ, ಛತ್ರ, ಚಾಮರ, ಶಯ್ಯ, ವ್ಯಜನ, ಶಾಲಗ್ರಾಮ, ಧನ, ಧಾನ್ಯ, ದೀಪ, ಪಾದುಕೆ, ಆಜ್ಯ, ಕನ್ಯಾ ಇವೆಲ್ಲ ಬ್ರಹ್ಮಾಂಡ ಪುರಾಣದಲ್ಲಿ ಬರತಕ್ಕಂಥದ್ದು. ಇನ್ನು ಮೃತರ ಪ್ರೀತ್ಯರ್ಥವಾಗಿ ಮಾಡುವಲ್ಲಿ ಅಶ್ವ, ರಥ, ಗಜ, ಧೇನು, ಮಹಿಷಿ, ಶಿಬಿಕಾ, ಶಾಲಗ್ರಾಮ, ಪುಸ್ತಕ, ಕಸ್ತೂರಿ, ಕುಂಕುಮ, ದಾಸಿ, ರತ್ನ, ಶಯ್ಯ, ಛತ್ರ, ಚಾಮರ ಅಂತ ಧರ್ಮಸಿಂಧು ಹೇಳುತ್ತದೆ. ಹಾಗಲ್ಲದೆ ದಶಮಹಾದಾನಗಳು ಅಂತ ಕೂಡ ಉಂಟು. ಅಲ್ಲಿ ಬಂಗಾರಕ್ಕೆ ಬೆಲೆಯೇ ಇಲ್ಲ ಅನ್ನುವಷ್ಟು ಸ್ವರ್ಣದಿಂದ ನಿರ್ಮಿತವಾಗಿರ್ತಕ್ಕಂಥ ಕಲ್ಪವೃಕ್ಷ, ಕಾಮಧೇನು, ಐರಾವತ ಇತ್ಯಾದಿಗಳಿಂದ ಮೊದಲುಗೊಂಡು ಎಲ್ಲವನ್ನೂ ಕೊಡಬೇಕು ಅಂತ ಯಾವುದೋ ಮಹಾನುಭಾವ ಗೋವಿಂದ ದೀಕ್ಷಿತ ಈ ರೀತಿಯಾದ ದಶಮಹಾದಾನಗಳನ್ನೆಲ್ಲ ಮಾಡಿದರು, ಷೋಡಶ ಮಹಾದಾನಗಳನ್ನು ಮಾಡಿದರು ಅಂತ ಗೊತ್ತಾಗುತ್ತದೆ. ಅದು ಮತ್ತೆ ಆಯಾ ದೇಶಕಾಲಕ್ಕೆ ಯುಕ್ತವಾಗುವ ರೀತಿಯಲ್ಲಿ ಗೋವಿಂದ ದೀಕ್ಷಿತರು
ಮಂತ್ರಿಗಳಾಗಿದ್ದರು, ಮಹಾನುಭಾವರು, ಸಕಲಶಾಸ್ತ್ರ ಕೋವಿದರು, ಸಂಗೀತವೂ ಸೇರಿದಂತೆ ಅನೇಕ ವಿದ್ಯೆಗಳಲ್ಲಿ ಪರಿಶ್ರಮ ಇತ್ತು. ತಂಜಾವೂರಿನ ಅಚ್ಯುತಪ್ಪ ನಾಯಕ, ಮೂರ್ತಪ್ಪ ನಾಯಕ, ರಘುನಾಥ ನಾಯಕ ಅಂತ 3 ಮಹಾರಾಜಗಳಿಗೆ ಮಂತ್ರಿಗಳಾಗಿದ್ದರು. ವಿದ್ಯಾರಣ್ಯರ ವಂಶೀಯರು ಅಂತ ಕೂಡ ಹೇಳ್ತಾರೆ ಅವ್ರನ್ನ. ಅವರು ಎಲ್ಲ ಕಡೆಯಲ್ಲೂ ಸತ್ರಗಳನ್ನು, ಅಗ್ರಹಾರಗಳನ್ನು, ಧರ್ಮಛತ್ರಗಳನ್ನು, ದೇವಸ್ಥಾನಗಳನ್ನು, ಸರೋವರ ತಟಾಕಗಳನ್ನು, ನಾಲೆಗಳನ್ನೆಲ್ಲ ನಿರ್ಮಾಣ ಮಾಡಿಕೊಟ್ರು. ಇದು ತುಂಬ ದೊಡ್ಡದಾದದ್ದು. ಅವರು ಯಾರಿಗೆ ಎಷ್ಟು ಬಂಗಾರ ಕೊಟ್ಟರು ಏನಾಯಿತು ಅದು ಬೇರೆ, ಇದೆಲ್ಲ ಮಾಡಿಕೊಟ್ಟಿದ್ದು ತುಂಬ ದೊಡ್ಡದು. ಕುಂಭಕೋಣ, ತಂಜಾವೂರು, ತತ್ಪರಿಸರದ ಪಟ್ಟೀಶ್ವರ ಈ ರೀತಿಯಾದ ಪ್ರಾಂತಗಳಲ್ಲಿ ಅವರ ಧಾನ್ಯ ಬಹಳ ಪ್ರಸಿದ್ಧ, ದಾನಕರ್ಮ ಬಹಳ ಪ್ರಸಿದ್ಧವಾಗಿರುವುದನ್ನು ನಾವು ಕಾಣ್ತೀವಿ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ರೂಪನಿಷ್ಠೆಯಿಂದ ನಾವು ಇದನ್ನು ನೋಡಬಾರ್ದು, ಸ್ವರೂಪದಿಂದ ಇದನ್ನು ಕಾಣಬೇಕು ಅನ್ನುವುದಷ್ಟೇ ಇರತಕ್ಕಂಥದ್ದು. ಮತ್ತು ದಾನಕ್ಕೆ ಯಾವ ಫಲ ಅಂತ ಕೂಡ ಹೇಳಿದ್ದಾರೆ. ಅನಂತವಾದ ಫಲ, ಮಹತ್ತಾದ ಫಲ, ಅನಂತ, ಮಹತ್ವ, ಸಮ, ಹೀನ, ಪಾತಕ ಅಂತ. ಕೊಟ್ಟಿದ್ರ ಮಟ್ಟಿಗೆ ಫಲ ಅಂತ ಕೆಲವೊಮ್ಮೆ ಆಗುತ್ತದೆ, ಕೆಲವೊಮ್ಮೆ ಹೀನವೂ ಆಗುತ್ತದೆ, ಕಡಿಮೆನೂ ಆಗುತ್ತೆ, ಇನ್ನು ಕೆಲವೊಮ್ಮೆ ಪಾಪವೂ ಬರುತ್ತದೆ ಅಂತ. ಅಪಾತ್ರರಿಗೆ ಅಯೋಗ್ಯವಾದ ರೀತಿಯಲ್ಲಿ ಅಸ್ಥಾನದಲ್ಲಿ ಮಾಡಿದ ದಾನ ಅಂತ. ಪಾಕಿಸ್ತಾನಕ್ಕೆ ಅಮೇರಿಕ ಮಾಡಿದಂತೆ ಅಂತ ನಾನು ಅದನ್ನು ಹೇಳಿದ್ದು. ಅದು ದಾನವೇ ಅಲ್ಲ, ಅದೊಂದು ವಿಡಂಬನೆ, ದಾನದ ವಿಡಂಬನೆ ಅಂತ ಅನ್ನಬೇಕು. ಮತ್ತು ಇನ್ನು ದಾನ ದೂಷಣ ಎಂಥದ್ದು ಅನ್ನೋದನ್ನು ಹೇಳ್ತಾರೆ. ಅನಾದರ, ಆದರವಿಲ್ಲದೆ ಕೊಡ್ತಕ್ಕಂಥದ್ದು, ಹಾಕುಮಣೆ, ನೂಕುಮಣೆ, ತಳ್ಳುಮಣೆ ಮಾಡಿ ಕೊಡ್ತಕ್ಕಂಥದ್ದು. ತಡೆದು ಈಗ ಬಾ, ಆಗ ಬಾ, ಹೋಗಿ ಬಾ, ಯಸ್ಯ ಕಿಂಚಿನ್ನ ದಾತವ್ಯಂ ತಸ್ಯ ದೇಯಂ ಕಿಮುತ್ತರಂ ಅದ್ಯ ಸಾಯಂ ಪುನಃ ಪ್ರಾತಃ ಸಾಯಂ ಪ್ರಾತಃ ಪುನಃ ಪುನಃ ಅಂತ ಸಂಯೋಚಿತ ಪದ್ಯಮಾಲಿಕೆ ಹೇಳ್ತದಲ್ಲ. ಇಂದು ಬಾ, ನಾಳೆ ಬಾ, ಸಂಜೆ ಬಾ, ಆಮೇಲೆ ಬಾ. ಪುರಂದರದಾಸರು ಸೀನಪ್ಪ ನಾಯಕ ಆಗಿದ್ದಾಗ ಬ್ರಾಹ್ಮಣನಿಗೆ ಮಾಡಿದ್ರಲ್ಲ, ಆ ರೀತಿಯಾಗಿ ಅದು ವಿಳಂಬ. ಮತ್ತು ವಿಮುಖತೆ, ಉಪೇಕ್ಷೆಯಿಂದ ಕೊಡ್ತಕ್ಕಂಥದ್ದು, ಪ್ರಸನ್ನವದನರಾಗಿ ಕೊಡದೇ ಇರತಕ್ಕಂಥದ್ದು. ಅಪ್ರಿಯ ವಾಕ್ಯ ತೊಗೊಳ್ರಿ ಅಂಥೇಳಿ ಕೊಡ್ತಕ್ಕಂಥದ್ದು. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತ. ಪಾರ್ವತಿ ತಾನು ವಟುವೇಷಧಾರಿಯಾಗಿ ಬಂದ ಶಿವನನ್ನು ಅತಿಥಿ ಅಂತ ಭಾವಿಸಿ ಗೌರವಿಸಿ ಅರ್ಚನೆ ಮಾಡ್ತಾಳೆ. ಕಡೆಗೆ ಶಿವನಿಂದೆಯನ್ನು ಅವನು ತೊಡಗಿದಾಗ ನಿವಾರ್ಯತಾ ಮಾಲಿ, ಇವನನ್ನು ದೂರಕ್ಕೆ ತಳ್ಳೆ, ಅಥವಾ ಅಹಮೇವ ಗಮಿಷ್ಯಾಮಿ, ಅಥವಾ ನಾನೇ ಹೊರಟೋಗ್ಬಿಡ್ತೀನಿ. ನಿವಾರ್ಯತಾ ಮಾಲಿ ಎನ್ನುವಾಗ ತಕ್ಷಣ ಬಂದ ಪ್ರತಿಕ್ರಿಯೆಯನ್ನು ಓಡಿಸು ಅಂತ. ಆಮೇಲೆ ಬೇಡ, ನಾವಾಗಿ ಕರೆದು ಅರ್ಘ್ಯಪಾದ್ಯ ಕೊಟ್ಟ ಮೇಲೆ ಇವನನ್ನು ತಳ್ಳುವುದು ಸರಿಯಲ್ಲ, ನಾನೇ ದೂರ ಹೋಗ್ತೀನಿ. ಈ ಸಂಯಮ, ಈ ವಿವೇಕ ಅದು ಬಹಳ ಮುಖ್ಯ. ಮತ್ತು ಉತ್ತರ ಕದರ್ಥನ ಅಂತ, ಕೊಟ್ಟ ಮೇಲೆ ಕೆಟ್ಟೆ ಅಂತ, ಅಯ್ಯೋ ಕೊಟ್ಟೆನಲ್ಲ ಅಂತ ಕೈಗೆ ಹಿಸಿಕೊಳ್ಳೋದು. ದೇವಸ್ಥಾನಕ್ಕೆ ಹೋಗಿರ್ತೀವಿ, ಜೇಬ್ನಲ್ಲಿ ₹1 ಅಂತ ಅಂದುಕೊಂಡು ಯಾವುದೋ ಕಾಯಿನ ತೆಗೆದು ಹಾಕ್ತೀವಿ, ನೋಡಿದ್ರೆ ಅದು ಹೊಸ ₹10 ಆಗಿಬಿಟ್ಟಿರುತ್ತೆ. ಅಯ್ಯೋ ಭಗವಂತ ಅಂತ ಅಂದುಕೊಳ್ತೀವಿ. ಕತ್ತಲಲ್ಲಿ ₹10 ಅಂತ ಅಂದ್ಕೊಂಡು ₹100 ಹಾಕಿಬಿಡ್ತೀವಿ. ಈ ಥರದ್ದೆಲ್ಲ ಆಗ್ತಾ ಇರುತ್ತದೆ. ಕೊರಗುವುದಲ್ಲ, ಮುಗೀತು, ಅಲ್ಲಿಗೆ ಪ್ರಾಪ್ತಿ ಇತ್ತು ಹಾಗೆ ಅಂತನ್ನುವುದು ಬಹಳ ಮುಖ್ಯ. ಮತ್ತು ದಾನಕ್ಕೆ ಭೂಷಣ ಯಾವುದು, ಕೊಟ್ಟಿದ್ದಕ್ಕೆ ಶೋಭೆ ಯಾವುದು ಅಂದರೆ ಆನಂದಾಶ್ರು, ರೋಮಾಂಚನ, ಅಂತಸ್ತೃಪ್ತಿ, ಪ್ರಿಯವಾಕ್ಯ, ಸಾಧು ಶಬ್ದ, ಇವುಗಳು ಭೂಷಣವಾದದ್ದು ಅಂತ ದಾನಶಾಸನ ಅನ್ನುವ ಗ್ರಂಥ ಹೇಳುತ್ತದೆ. ಆಮೇಲೆ ದಾನ ಶಬ್ದ ಅಂತಲೂ ಹೇಳಿದೆ, ಅದನ್ನು ಹೇಗೆ ಮೆಚ್ಚುತ್ತಾರೆ ಅಂತ. ಅಹೋದಾನಿ, ಅಹೋಪಾತ್ರಂ, ಅಹೋದಾನಂ, ಅಹೋದೇಯಂ ಈ ರೀತಿಯಾಗಿ ಅಂತ ಪಂಪ ಆದಿಪುರಾಣದಲ್ಲಿ ಹೇಳ್ತಾನೆ. ಈ ರೀತಿಯಾದಂಥ ಉಲ್ಲೇಖಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಹೀಗೆ ದಾನ ಮಾಹಾತ್ಮ್ಯ ಬೇಕಾದಷ್ಟು ಉಂಟು. ಇನ್ನು ನಾವು ತಪಸ್ಸಿನ ಕಡೆಗೆ ಬಂದರೆ, ಮತ್ತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತಪಸ್ಸಿನ ಬಗೆಗೆ ವಿಸ್ತರಿಸಿ ಹೇಳಿಯೇ ಇದ್ದಾನೆ. ತ್ರಿವಿಧವಾದ ತಪಸ್ಸು ಎಂಥದ್ದು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಸಾತ್ವಿಕ, ರಾಜಸ, ತಾಮಸ. ಅದರೊಳಗೆ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಯತೆ. ಶರೀರದ ತಪಸ್ಸು ಯಾವುದು ಅಂತಂದರೆ ದೇವತೆಗಳನ್ನು, ಹಿರಿಯರನ್ನು, ಜ್ಞಾನಿಗಳನ್ನು ಆರಾಧಿಸ್ತಕ್ಕಂಥದ್ದು, ಶುಚಿತ್ವದಿಂದ, ಸಾರಳ್ಯದಿಂದ, ಸಂಯಮದಿಂದ, ಹಿಂಸಾರಹಿತವಾಗಿ ಬಾಳತಕ್ಕಂಥದ್ದು ಶರೀರಜನ್ಯವಾದ ತಪಸ್ಸು. ಒಳ್ಳೆಯದಕ್ಕೆ ದುಡಿಯತಕ್ಕಂಥದ್ದು, ನಿರ್ಮಲವಾಗಿ ಬದುಕತಕ್ಕಂಥದ್ದು, ಇದು ಶಾರೀರಿಕವಾದ ತಪಸ್ಸು. ಇನ್ನು ವಾಚಿಕ ತಪಸ್ಸು ಅನದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ. ಇಲ್ಲಿ ಉದ್ವೇಗ ಇಲ್ಲದೆ ಸತ್ಯವಾದ, ಪ್ರಿಯವೂ ಆದ, ಪಥ್ಯವೂ ಆದ, ತಾನು ಓದಿ ಅಭ್ಯಾಸ ಮಾಡಿ ಕಂಡುಕೊಂಡ ಮಾತನ್ನು ಆಡ್ತಕ್ಕಂಥದ್ದು, ಆ ಸತ್ಯವನ್ನು ಹೇಳುವುದು ವಾಂಗ್ಮಯ ತಪಸ್ಸು ಅಂತ. ಬಹಳ ಕ್ವಾಲಿಫಿಕೇಷನ್ಸ್ ಹಾಕಿದ್ದಾನೆ ಪರಮಾತ್ಮ ಇದಕ್ಕೆ.
ಆಚಾರ್ಯ ಶಂಕರರು ಚ ಅನ್ನುವ ಶಬ್ದಕ್ಕೆ ಸಮುಚ್ಚಯಾರ್ಥಕ ಬರೀ ಅನುದ್ವೇಗಕರವಾದ ಮಾತಿದ್ದರೆ ಆಗೋಲ್ಲ, ಬರೀ ಪ್ರಿಯವಾದ್ದಾದರೆ ಆಗೋಲ್ಲ, ಬರೀ ಸತ್ಯವಾದ್ದಾದರೆ ಆಗೋಲ್ಲ. ಅನುದ್ವೇಗಕರಂಚ ಸತ್ಯಂಚ ಪ್ರಿಯಂಚ ಹಿತಂಚ ಸ್ವಾಧ್ಯಾಯ ಅಭ್ಯಸನ ಯುತಂಚ, ಆ ರೀತಿಯಾಗಿ ಎಲ್ಲವೂ ಆಗಿರುವ ಮಾತನ್ನು ಆ ಸಮುಚ್ಚಯಾರ್ಥಕವಾಗಿ ಚಕಾರ ಬಂದಿರುವಂಥದ್ದು ಅಂತ ಹೇಳ್ತಾರೆ. ಇನ್ನು ಮಾನಸಿಕ ತಪಸ್ಸು ಯಾವುದು? ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಮಾನಸ ತಪಸ್ಸು ಮನಃಪ್ರಸಾದ, ಮನಸ್ಸಿನ ತಿಳಿತನ ಮತ್ತು ಅದರ ಬಹಿರಂಗದಲ್ಲೂ ಸಮಾಧಾನ ವ್ಯಕ್ತೀಕರಣ, ಮೌನದಿಂದ ಇರತಕ್ಕಂಥದ್ದು, ಅಂತರಂಗದ ಮೇಲೆ ಹತೋಟಿ ಇರತಕ್ಕಂಥದ್ದು, ಆಲೋಚನೆಗಳಲ್ಲಿ ತಿಳಿತನ ಇರತಕ್ಕಂಥದ್ದು, ಇವೆಲ್ಲವೂ ಮಾನಸಿಕವಾದ ತಪಸ್ಸು ಅಂತ. ನಿರಂತರವೂ ಇವು ನಡೀತಾನೇ ಇರತಕ್ಕಂಥದ್ದು. ಶ್ರದ್ಧೆಯ ಪರಯ ತಪ್ತಂ ತಪಸ್ತತ್ರಿವಿಧಂ ನರೈ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಫಲ ಬಯಸದೆ ಸಮಾಧಾನವಾದ ಮನಸ್ಸಿನಿಂದ ಮಾಡುವುದೆಲ್ಲ ಸಾತ್ವಿಕವಾದ ತಪಸ್ಸು. ಹಾಗಲ್ಲದೆ ಸತ್ಕಾರ ಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಛಲಮಧ್ರುವಂ. ಮಾನ ಮರ್ಯಾದೆಗಳಿಗಾಗಿ, ಕೀರ್ತಿ ಪ್ರತಿಷ್ಠೆಗಳಿಗಾಗಿ, ಆಡಂಬರಕ್ಕಾಗಿ ಮಾಡುವ ತಪಸ್ಸು ರಾಜಸಿಕವಾದದ್ದು ಅಂತ. ಎಷ್ಟೋ ಬಾರಿ ಅದೇ ಆಗಿರುತ್ತದೆ. ತಪಸ್ಸಿನ ಭಂಗಿಯೇ ದೊಡ್ಡದಾಗಿರುತ್ತದೆ. ಯಾರೋ ಒಬ್ಬರು ಸನ್ಯಾಸಿಗಳು ಅಂತ ಹೇಳ್ಕೊಳ್ಳೋರು, ದೊಡ್ಡ ಪವಾಡ ಪುರುಷರು ಅಂತ ಹೇಳ್ಕೊಳ್ತಕ್ಕಂಥವ್ರು ಏನೇನೋ ಆದಮೇಲಿಂದ ಪಂಚಾಗ್ನಿಗಳ ಮಧ್ಯೆ ತಪಸ್ಸು ಅಂತ ತಮಗೆ ದೇಹದಿಂದ ಒಂದು 3 ಅಡಿ ದೂರದಲ್ಲಿ ದೊಡ್ಡ ತೋಡು ಮಾಡಿಕೊಂಡು ಒಂದು ವರ್ತುಲಾಕಾರದ ಹಳ್ಳ ಮಾಡಿಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಸೀಮೆ ಎಣ್ಣೆ ಸುರ್ಕೊಂಡು ಅಲ್ಲಿಗೆ ಬೆಂಕಿ ಹಾಕ್ಕೊಂಡು ಪಂಚಾಗ್ನಿಗಳ ಮಧ್ಯೆ ತಪಸ್ಸು ಅಂತ ಪೇಪರಲ್ಲಿ ಫೋಟೋ ಹಾಕಿಸ್ಕೊಂಡಿದ್ರು. ಅಂಥವೆಲ್ಲ ತಪಸ್ಸಾಗುವಂಥದ್ದಲ್ಲ. ಹಾಗಲ್ಲದೆ ಮೂಢಗ್ರಾಹೇಣ ಆತ್ಮನಃ ಯತ್ ಪೀಡೆಯ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ತನಗೂ ಬೇರೆಯವ್ರಿಗೂ ಸದಾ ಕಷ್ಟ ಕೊಡ್ತಕ್ಕಂಥದ್ದು, ಆಗ್ರಹದಿಂದ ಹಠ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು, ಈ ತಪಸ್ಸು ತಾಮಸ ಅಂತ. ನಮ್ಮಲ್ಲಿ ತುಂಬ ಜನ ಮಾಡ್ತಾ ಇರೋದು ಇದೇನೆ. ಮುಸಲ್ಮಾನ ಬಂಧುಗಳು ಲೌಡ್ ಸ್ಪೀಕರಲ್ಲಿ ಹಾಕ್ಕೊಂಡು ಅಕಾಲದಲ್ಲಿ ಅವರು ಯಾವ ಒಂದು ಆಸಾನ್ ಕೂಗ್ತಾರೆ, ನಮ್ಮ ಅಯ್ಯಪ್ಪ ಭಕ್ತರು ಯಾವುದನ್ನು ಮಾಡ್ತಾರೆ ಆ ತರಹದ್ದು ಮೈಕ್ ಹಾಕ್ಕೊಂಡಿದ್ದನು ಅಣ್ಣಮ್ಮನ ಪೂಜೆ ಅಂತ ಏನು ಮಾಡ್ತಾರೆ, ಇದೆಲ್ಲ ತಾಮಸವಾದ ತಪಸ್ಸೆ, ಇನ್ಯಾವುದೂ ಅಲ್ಲ. ಅದೇ ರೀತಿಯಲ್ಲಿ ಕಠೋರವಾದ ಉಪವಾಸಗಳು, ವನವಾಸಗಳು, ತಮಗೂ ಹಿಂಸೆ ಬೇರೆಯವ್ರಿಗೂ ಹಿಂಸೆ. ಭೀಷ್ಮ ಪಂಚಕ ಅಂತ ಮಾಡ್ತಾರೆ. ಕೊನೆ ದಿವಸ ಚಟ್ಟ ಕಟ್ಟಬೇಕೋ ಪಟ್ಟ ಕಟ್ಟಬೇಕೋ ಗೊತ್ತಿಲ್ಲ ಅನ್ನೋ ಸ್ಥಿತಿಗೆ ಎಲ್ಲರನ್ನೂ ತಂದುಬಿಡ್ತಕ್ಕಂಥದ್ದು. ಈ ಥರದ ಉಪವಾಸಗಳೆಲ್ಲ ಬೇಡದ್ದು, ಇದೆಲ್ಲ ತುಂಬ ತಾಮಸವಾದದ್ದು. ಅಂಥದ್ದಲ್ಲ. ಜಗನ್ನಾಥ ಕ್ಷೇತ್ರದಲ್ಲಿ ಏಕಾದಶಿಯೇ ಇಲ್ಲ, ಎಲ್ಲ ದ್ವಾದಶಿ ಅಂತಲೇ ಪುರಿಯಲ್ಲಿ ಮಾಡ್ತಾರೆ. ಆರೋಗ್ಯ, ಪಥ್ಯ, ಸಂಯಮ ಇವೆಲ್ಲ ಸರಿಯೇ. ಆದರೆ ಅದಕ್ಕೆ ಇಷ್ಟು ತೀವ್ರವಾದ ಭಯಂಕರವಾದದ್ದನ್ನು ಮಾಡ್ಕೊಂಡು ಬಿಟ್ಟರೆ ಎಲ್ಲಿಗೆ ಬಂತು? ಹಾಗಾಗಿ ತಪಸ್ಸಿನ ಹೆಸರಿನಲ್ಲಿ ದೇಹಶೋಷಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜೈನ ಬಂಧುಗಳು ಮಾಡ್ತಾರೆ. 30, 40, 50, 60 ದಿವಸದ ಉಪವಾಸವನ್ನು ಕೂಡ ಮಾಡ್ತಾರೆ. ಆ ರೀತಿಯಾದ ದೇಹ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ. ಹಾಗಾಗಿ ಕಾಮಕ್ರೋಧ ವನಿರ್ಜಿತ್ಯ ಕಿಮರಣ್ಯೇ ಕರಿಷ್ಯತಿ ತಾವೇವ ನಿರ್ಜಿತವು ಸ್ಯಾತಾಂ ಕಿಮರಣ್ಯೇ ಕರಿಷ್ಯತಿ ಅಂತ ಸಾಯಣರು ಹೇಳಿದಂತೆ ಆ ಮಟ್ಟಕ್ಕೆ ದೇಹಶೋಷಣೆ ಅನ್ನೋದು ಬೇಕಿಲ್ಲ. ಯಾಕೆ ಕಾಳಿದಾಸನೇ ಹೇಳ್ತಾನೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನಕ್ಕೆ ಬೇಕಾಗುವಂತೆ ಅದನ್ನು ಕಾಪಾಡಿಕೊಳ್ಳಬೇಕು, ಆ ಥರ ಮಾಡಬೇಕು. ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳಿದ್ದಾರಲ್ಲ, ಇಂಥವೆಲ್ಲನೆಲ್ಲ ನೋಡಿದಾಗ ಅತಿ ಮಡಿಯನ್ನು ಮಾಡ್ತಕ್ಕಂಥದ್ದು, ಮತ್ತು ಹೆಜ್ಜೆಜ್ಜೆಗೂ ತಣ್ಣೀರಿನ ಸ್ನಾನ ಮಾಡ್ತಕ್ಕಂಥದ್ದು ಯಾವುದಕ್ಕೂ ಪ್ರಯೋಜನಕ್ಕೆ ಬರೋಲ್ಲ. ಈಗ ಜಲಾಭಾವದ ಕಾಲದಲ್ಲಿ ಮತ್ತೆ ತಣ್ಣೀರಿನ ಸ್ನಾನ ಮಾಡ್ತಕ್ಕಂಥದ್ದು ಎಲ್ಲಿಗೆ ಹೋಗ್ತಕ್ಕಂಥದ್ದು. ಹೀಗಾಗಿ ಇವನ್ನೆಲ್ಲ ಪ್ರದರ್ಶನ ರತಿಯಿಂದ ಪೈತ್ಯ ಭ್ರಮೆಯಿಂದ ಮಾಡ್ತಕ್ಕಂಥದ್ದಾಗತ್ವೆ. ಇಂಥ ತಪಸ್ಸುಗಳಿಗೆ ದೊಡ್ಡ ಬೆಲೆ ಇರೋದಿಲ್ಲ. ಯಾವುದು ರೂಪ ಮಾತ್ರ ನಿಷ್ಠವಾಗಿರುತ್ತದೋ, ಆತ್ಮಸ್ವರೂಪದಲ್ಲಿ ಮಗ್ನವಾಗದೇ ಇದ್ದಾಗ ಅದು ಆತ್ಮ ದ್ರೋಹವೂ ಆಗುತ್ತದೆ, ಲೋಕಕಂಟಕವೂ ಆಗುತ್ತದೆ. ಅಂಥ ತಪಸ್ಸುಗಳಿಗೆ ಬೆಲೆಯಿಲ್ಲ. ಇನ್ನು ಯಾವುದು ಕಟ್ಟ ಕಡೆಗೆ ನಮಗೆ ಗೊತ್ತಾಗುವುದು? ಪರಮಾತ್ಮನನ್ನು ಸದಾಕಾಲ ಧ್ಯಾನ ಮಾಡುವುದು, ಅದಕ್ಕಾಗಿ ತಪಿಸುವುದು. ಯಾವ ರಾಧಾ ರುಕ್ಮಿಣಿಯರು ತಪಸಿದ್ರೋ, ಧ್ರುವ ಪ್ರಹ್ಲಾದರಂಥವರು ತಪಸಿದ್ರೋ, ಚೈತನ್ಯ ಗೌರಾಂಗ ಮಹಾಪ್ರಭುಗಳು ತಪಸಿದ್ರೋ ಅಂಥದ್ದು ತಪಸ್ಸು. ಉತ್ಕಟವಾದ ಆರಾಧನೆ, ಉತ್ಕಟವಾದ ತಾದಾತ್ಮ್ಯ ಇದೆಯಲ್ಲ, ಅದು ತುಂಬ ದೊಡ್ಡದು. ಹನುಮಂತ ಮಾಡಿದ್ದು ತಪಸ್ಸು. ಆತ ಯಾವ ಏಕಾದಶಿ ಮಾಡ್ದ, ಯಾವ ಭೀಷ್ಮ ಪಂಚಕ ಮಾಡ್ದ, ಯಾವ ಚಾತುರ್ಮಾಸ್ಯ ಮಾಡ್ದ? ಘನತತ್ವವೊಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯು ತದನೊಂದೇ, ಅದನ್ನು ಮಾಡ್ದ. ರಾಮನ ಕೆಲಸ ಅಂತ ಸರ್ವಸ್ವವನ್ನು ಅರ್ಪಣೆ ಮಾಡ್ದ. ಇದು ತುಂಬ ದೊಡ್ಡದಾದದ್ದು. ಪಾಂಡವರ ಹಿತಕ್ಕಾಗಿ ಕೃಷ್ಣ ಎಷ್ಟು ಮಾಡಿದ್ದು,
ಇಲ್ಲಿ ತಪಸ್ಸು ಕಾಣಿಸಿಕೊಳ್ಳುತ್ತದೆ. ಅಂದರೆ ಸ್ವಾರ್ಥ ದೃಷ್ಟಿ ಇಲ್ಲದೆ ನಿರ್ಲೇಪ ಕರ್ಮ ದೃಷ್ಟಿಯಿಂದ ಮಾಡತಕ್ಕಂಥ ಕಾಯಿಕ, ವಾಚಿಕ ಮತ್ತು ಮಾನಸಿಕವಾದ ಕ್ರಿಯೆಗಳೆಲ್ಲವೂ ತಪಸ್ಸಾಗುತ್ತವೆ ಅಂತ ನಮಗೆ ಗೊತ್ತಾಗುತ್ತದೆ. ಹೀಗೆ ಯಜ್ಞದಾನ ತಪಸ್ಸುಗಳ ತತ್ವ ತುಂಬ ಹೃದಯವಾದದ್ದು. ಇವುಗಳಿಂದಲೇ ಜಗತ್ತು, ಇವುಗಳಿಂದಲೇ ಸನಾತನ ಧರ್ಮ, ಇವುಗಳ ಸ್ವರೂಪವನ್ನು ಗಮನದಲ್ಲಿಟ್ಟುಕೊಳ್ಳುವಂತಾದರೆ ಒಳ್ಳೆಯದು ಅಂತ ಹೇಳಿ ಮುಗಿಸ್ತೀನಿ. ನಮಸ್ಕಾರ. ನಮ್ಮ ನಾಳೆಯ ಕಾರ್ಯಕ್ರಮ ಇದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ. ಕುಮಾರಿ ಲಾವಣ್ಯ ಅವರಿಂದ ಗಾಯನ, ತರುಣ್ ರವಿಕುಮಾರ್ ವಯಲಿನ್, ವಿನೋದ್ ಶ್ಯಾಮ್ ಅನೂರ್ ಮೃದಂಗ, ಸುನದ್ ಅನೂರ್ ಖಂಜಿರ. ಶನಿವಾರ ನಾಳೆ ಸಂಜೆ 6 ಗಂಟೆಗೆ. ನಾಳಿದ್ದು ಭಾನುವಾರ ಸಂಜೆ 5 ಗಂಟೆಗೆ ಇಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ ಶತಾವಧಾನಿ ಗಣೇಶ್ ಅವರಿಂದ. ಭಾನುವಾರ ಸಂಜೆ 5 ಗಂಟೆಗೆ. ಯಜ್ಞ, ದಾನ, ತಪಸ್ಸು ಇವುಗಳ ಹಿನ್ನೆಲೆ, ವ್ಯಾಪ್ತಿಯನ್ನು ಕುರಿತು ಬಹಳ ಬೋಧಪ್ರದವಾಗಿ ಉಪನ್ಯಾಸವನ್ನು ಕೇಳಿದ್ದೀವಿ. ಮತ್ತು ಯಾವುದೇ ಒಂದು ತತ್ವವನ್ನು ಅದರ ಹಿಂದಿನ ಉದಾತ್ತತೆಯನ್ನು ಗ್ರಹಿಸಿದಾಗ ಅದು ಎಷ್ಟು ಸೌಂದರ್ಯ ಹೊಮ್ಮತ್ತೆ ಅನ್ನೋದನ್ನು ಗಮನಿಸಬೇಕು. ಯಜ್ಞದ ಒಂದು ಮುಖ್ಯವಾದ ಹಿನ್ನೆಲೆ ಅಂದರೆ ಜೀವನದ ಸಾಮೂಹಿಕೀಕರಣ. ಯಜ್ಞ ಯಾರೂ ಅಡುಗೆ ಮನೆ ಮೂಲೆಯಲ್ಲಿ ಮಾಡೋ ಹಾಗೆ ಇಲ್ಲ. ಸಾಮಾಜಿಕ ಜೀವನದ ಸಾಮೂಹಿಕೀಕರಣವೇ ಯಜ್ಞದ ತತ್ವ. ಅದೇ ರೀತಿ ದಾನ ಅನ್ನು ಕುರಿತು ವಿಸ್ತಾರವಾಗಿ ಹೇಳಿದ್ದಾರೆ. ಆ ದಾನದಿಂದ ಎಂಥ ಆನಂದ ಅವರು ಏನು ಅನುಭವಿಸ್ತಾರೆ ಮತ್ತು ಸಾರ್ಥಕತೆಯ ಭಾವ ಏನು ಅದರಿಂದ ಬರುತ್ತೆ, ಅದರಿಂದ ದಾನಕ್ಕೆ ಮಹತ್ವ ಬರುತ್ತದೆ. ಅನೇಕ ಉದಾಹರಣೆಗಳು, ನೂರಾರು ಉದಾಹರಣೆಗಳು ಕೊಡ್ಬೋದು. ಎಷ್ಟೋ ಉದಾಹರಣೆಗಳನ್ನು ಅವರು ಕೊಟ್ಟಿದ್ದಾರೆ. ಆದರೆ ಒಮ್ಮೆ ಈ ದಾನದ ಈ ಮಹತ್ವ ಮನಸ್ಸಿನಲ್ಲಿ ಕೂತ್ಕೊಂಡಾಗ ಅವ್ರಿಗೆ ದಾನ ಮಾಡೋದನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇಂತಹ ನೂರಾರು ಉದಾಹರಣೆಗಳನ್ನು ನಮ್ಮ ಕಣ್ಣೆದುರಿಗೂ ಕೂಡ ನೋಡಿದ್ದೇವೆ. ಸುತ್ತೂರು ಮಠದ ಹಿಂದಿನ ಜಗದ್ಗುರುಗಳಿಗೆ, ಈಗಿರೋಲ್ಲ ಅವ್ರ ಹಿಂದಿನ, ಅವರಿಗೆ ಒಂದು ಆಗಿನ ದಿನಗಳಲ್ಲಿ ಮೈಸೂರಿಗೆ ಬೇರೆ ಊರುಗಳಿಂದ ಶಿಕ್ಷಣಕ್ಕೋಸ್ಕರ ಬರೋ ವಿದ್ಯಾರ್ಥಿಗಳಿಗೆ ಏನೂ ವ್ಯವಸ್ಥೆಗಳ ತುಂಬ ಕಷ್ಟ ಇತ್ತು. ಏನಾದರೂ ಮಾಡಿ ಅವರಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು ಅಂತ ಅವರ ಸಂಕಲ್ಪದಲ್ಲಿ ಬಂತು. ಆದರೆ ಆಗಿನ ಮಠದ ಆರ್ಥಿಕ ಸ್ಥಿತಿ ಏನೇನೂ ಚೆನ್ನಾಗಿರಲಿಲ್ಲ. ಆಗಾಗಲೇ ಒಂದು ಪಾಠಶಾಲೆ ಪ್ರಾರಂಭ ಮಾಡಿದ್ದನ್ನೇ ನಡೆಸೋದು ಕಷ್ಟವಾಗ್ತಾಯಿತ್ತು. ಆಗ ಸ್ವಾಮಿಗಳು ತಮ್ಮ ನಿರ್ಧಾರ ಮಾಡಿದ್ರು, ಆದರೆ ಏನಾದರೂ ಮಾಡಿ ಇದಕ್ಕೆ ಮಾಡಬೇಕು, ಇದಕ್ಕೆ ವ್ಯವಸ್ಥೆ ಮಾಡಲೇಬೇಕು ಅಂತ. ಅವರ ರುದ್ರಾಕ್ಷಿ ಮಾಲೆ ಅವರ ಕತ್ತಿನಲ್ಲಿತ್ತು. ಅದು ಯಾವುದೋ ಕಾಲದಲ್ಲಿ ಬೆಳ್ಳಿ ದಾರದಿಂದ ಅದನ್ನು ಉಣಿಸಿತ್ತು. ಅವ್ರಿಗನ್ನಿಸ್ತು, ನನ್ನ ರುದ್ರಾಕ್ಷಿಗೆ ಬೆಳ್ಳಿ ದಾರ ಯಾಕೆ ಬೇಕು, ಯಾವ ದಾರವಾದರೂ ನಡೆಯುತ್ತೆ ನೋಡಿ, ಇದರಲ್ಲಿರೋ ಬೆಳ್ಳಿಯನ್ನು ಕರಗಿಸಿ ಅದರಿಂದ ಮಾಡಿ ಹಾಸ್ಟೆಲ್ ಶುರು ಮಾಡಿ ಅಂತ ಅವರು ಅದನ್ನು ಹೇಳಿದ್ರು. ಹೀಗೆ ಇಂಥದ್ದು ನಿಜವಾಗಿ ಒಂದು ಹಾಗೆ ಪ್ರಾರಂಭ ಆದ್ದು ಇವತ್ತು ಎಷ್ಟು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿ ಅಂತ ನಾವೆಲ್ಲ ನೋಡ್ತೀವಿ. ಹೀಗೆ ದಾನ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಮತ್ತು ಆ ಪಾತ್ರತೆ ಅದು ಕೂಡ ಮುಖ್ಯ. ಮತ್ತು ಅದಕ್ಕೂ ಕೂಡ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಆಚಾರ್ಯ ಪ್ರಫುಲ್ಲಚಂದ್ರ ರಾಯ್ ಅವರು ತುಂಬ ಸರಳವಾದ ಜೀವನ ನಡೆಸ್ತಾ ಇದ್ದವರು. ಅವರ ವೈದ್ಯ ಸಲಹೆಯಂತೆ ಒಂದು ದಿವಸಕ್ಕೆ ಒಂದು ಬಾಳೆಹಣ್ಣು ಏನೋ ತೊಗೊಳ್ತಾಯಿದ್ರು. ಆ ಕಾಲದಲ್ಲಿ ಅರ್ಧ ಆಣೆಯೋ 1 ಆಣೆಯೋ ಬೆಲೆ. ಒಂದು ಸಲ ಇವರ ಸಹಾಯಕ ಉತ್ಸಾಹದಿಂದ 2 ಆಣೆ ಕೊಟ್ಟು ಬಾಳೆಹಣ್ಣು ತಂದುಬಿಟ್ಟ. ಆ ಕಾಲದಲ್ಲಿ ಇದು ಇವರು ಯಾಕೆ ಜಾಸ್ತಿ ತಂದಿದ್ದೀ ಅಂತ ಪ್ರಫುಲ್ಲಚಂದ್ರ ರಾಯ್ ಅವರು ಅವನ ತರಾಟಿಗೆ ತೊಗೊಂಡ್ರು. ಇಲ್ಲ, ಏನೋ ತರೋಣ ಅನ್ನಿಸ್ತು, ತಾವು ಇನ್ನೂ ಒಂದು ಬಾಳೆಹಣ್ಣು ತಿಂದರೆ ಏನು ನಷ್ಟವಾಗೋದಿಲ್ವಲ್ಲ ಅಂತ. ಅವರು ಅಲ್ಲ, ನನಗೆ ಯಾವುದು ಸಲ್ಲೋದಿಲ್ವೋ ಅದನ್ನು ನಾನು ಸ್ವೀಕರಿಸೋದು ಕಳ್ಳತನವಾಗತ್ತೆ, ನೀನು ಬಹಳ ದೊಡ್ಡ ತಪ್ಪು ಮಾಡಿದೆ, ಹಾಗೆ ಈಗ ನಾನು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿದೆ, ಇನ್ನು 2 ದಿವಸ ನಾನು ಬಾಳೆಹಣ್ಣು ತಿನ್ನೋದಿಲ್ಲ. ಹೀಗೆ ಅವರು ಇಷ್ಟು ನಿಷ್ಠುರವಾಗಿ ತಮ್ಮ ಬಗ್ಗೆ ಅವರು ನಡ್ಕೊಂಡ್ರು. ಇದಾಯ್ತು. ಇದು ಸ್ವಲ್ಪ ಹೊತ್ತಿಗೆ ಯಾರೋ ಒಬ್ಬ
ಯಾಚನೆ ಮಾಡೋದಕ್ಕೆ ಬಂದ. ಅವನಿಗೇನೋ ತುಂಬ ತುರ್ತು ಪರಿಸ್ಥಿತಿ ಇತ್ತು. ನನಗೆ ಒಂದು 2,000 ರೂಪಾಯಿ ತುರ್ತಾಗಿ ಬೇಕಾಗಿದೆ, ನನಗೆ ಈ ಮನೆಯಲ್ಲಿ ಈ ತುಂಬ ಆತಂಕದ ಪರಿಸ್ಥಿತಿ ಇದೆ ಅಂತ ಬಂದ. ಸರಿ, ಅದೇ ಪ್ರಫುಲ್ಲ್ ತಮ್ಮ ಸಹಾಯಕನ ಕರೆದ್ರೆ, ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ನೋಡು, ತಗೊಂಬ, ಚೆಕ್ ಬುಕ್ ತೊಗೊಂಬ ಅಂತೇಳಿ. ಅವನು ಚೆಕ್ ಬುಕ್ ತಂದ. ಬ್ಯಾಂಕ್ ಅಕೌಂಟಲ್ಲಿ ಇದ್ದದ್ದೇ 2,000 ರೂಪಾಯಿ. ಅವು 2,000 ರೂಪಾಯಿಗೂ ಚೆಕ್ಕನ್ನು ಬರೆದು ಅವನ ಕೈ ಕೊಟ್ಟರು. ಹೊಂದಾಣೆಗೆ ತಕರಾರು ಮಾಡಿದ್ದ ಪ್ರಫುಲ್ಲ್ ರಾಯ್ ತಮ್ಮ ಹತ್ರ ಇದ್ದ ಅಷ್ಟು ಹಣ 2,000 ರೂಪಾಯಿನ ದಾನ ಮಾಡೋದಕ್ಕೆ ಹಿಂತಿರುಗಿ ನೋಡಲಿಲ್ಲ. ಇಂಥದ್ದು ಉದಾತ್ತತೆ ಅಂದರೆ. ನಮ್ಮಲ್ಲಿ ಎಲೆ ಮಲ್ಲಪ್ಪ ಶೆಟ್ಟರು ಅಂತ ದೊಡ್ಡ ದಾನಿಗಳಿದ್ದರು. ಜೀವಮಾನವೆಲ್ಲ ನೂರಾರು ಜನರಿಗೆ ಅನ್ನದಾನ, ಎಲ್ಲ ರೀತಿಯ ದಾನ ಮಾಡಿ ಧನ್ಯಜೀವಿಗಳಾದವರು. ಹೀಗೆ ದಾನ ಮಾಡಿ ಮಾಡಿ ಬರಿಗೈಯಾಗಿದ್ದಾಗ ಒಬ್ಬ ಯಾರೋ ಯಾಚಕ ಬಂದ. ಅವನಿಗೆ ಸರಿ, ಅವನಿಗೇನೋ ಮಗಳ ಮದುವೆನೋ ಏನೋ ಒಂದು ಕಷ್ಟದ ಪರಿಸ್ಥಿತಿ, ಇನ್ಯಾರ ಹತ್ರನೂ ಹೋಗೋ ಹಾಗಿರಲಿಲ್ಲ. ಆದರೆ ಇವ್ರ ಪರಿಸ್ಥಿತಿ ನೋಡಿದ್ರೆ ಇವರು ದಾನ ಮಾಡಿ ಮಾಡಿ ತಮ್ಮ ಇವರೇ ರಿಕ್ತಹಸ್ತರಾಗಿದ್ದಾರೆ ಮಲ್ಲಪ್ಪನವರು. ಸರಿ, ಕೊನೆಗೆ ಏನಾದರೂ ಮಾಡಬೇಕಲ್ಲ. ಸರಿ, ಅವ್ರ ಹೆಂಡತಿನ ಕರೆದ್ರು. ಅವರ ಮೈಮೇಲೆ ಇದನ್ನು ಒಡವೆನ ತೊಗೊಂಡ್ರು. ಇದನ್ನು ತೊಗೊಂಡೋಗೋ ನಿನ್ನ ಮದುವೆ ಮಾಡಿ ನಿರ್ವಾಹ ಮಾಡುವಂತೆ. ಇಷ್ಟು ಮಟ್ಟಿಗೆ ಯಾವಾಗ ಇದರ ಹಿಂದಿನ ಉದಾತ್ತತೆಯನ್ನು ಗ್ರಹಿಸ್ತೀವಿ, ಆವಾಗ ಯಾವುದು ಹೊರಗಿನ ಸನ್ನಿವೇಶಗಳು ಇದರಿಂದ ನನಗೆ ಕಷ್ಟವಾಗತ್ತೆ ಅನ್ನೋ ಭಾವನೆ ಆಗಲಿ, ತೊಂದರೆ ಆಗತ್ತೆ ಅನ್ನೋ ಭಾವನೆ ಇದು ಯಾವುದೂ ಇರೋದಿಲ್ಲ. ಈ ಥರದ್ದು ನೂರಾರು ಉದಾಹರಣೆ ನಮ್ಮ ಕಣ್ಣೆದುರಿಗೂ ಕೂಡ ನೋಡ್ತೀವಿ. ಒಟ್ಟಿನ ಮೇಲೆ ಯಜ್ಞವಾಗಲಿ ದಾನವಾಗಲಿ ಅದರ ಒಂದು ಪರಿಣಾಮ ಅಂದರೆ ಅದು ಜೀವನವನ್ನು ಎಷ್ಟು ಸುಂದರವಾಗಿ ಮಾಡುತ್ತೆ, ಇದನ್ನು ಗಮನಿಸಿ. ಒಂದು ಸಂದರ್ಭದಲ್ಲಿ ಎಸ್.ಎಲ್. ಭೈರಪ್ಪನವರು ಹೇಳಿದರು, ಅದರ ಸಾಂದರ್ಭಿಕತೆಯನ್ನು ನಾವು ಗ್ರಹಿಸಿದರೆ ಅದು ಅನೇಕ ಹೇಳಿಕೆಗಳು, ಅದರ ಶಬ್ದ ವ್ಯಾಕರಣ ಸರಳವಾಗಿರುತ್ತೆ, ಅದರ ಹಿನ್ನೆಲೆಯನ್ನು ಗ್ರಹಿಸಿದ್ರೆ ಅದರ ಸೌಂದರ್ಯ ನಮ್ಮ ಮನಸ್ಸಿಗೆ ತಟ್ಟತ್ತೆ. ಭೈರಪ್ಪನವರು ಅವರ ಪುಸ್ತಕಗಳನ್ನೆಲ್ಲ ಪ್ರಕಾಶ ಮಾಡ್ತಾ ಇರುವ ಗೋವಿಂದರಾಯರ ಬಗ್ಗೆ ಒಂದು ಬರೆಯೋ ಸಂದರ್ಭ ಬಂತು. ಆವಾಗದಲ್ಲಿ ಬರೆದರು, ಒಂದು ಕ್ಷಣ ಯೋಚನೆ ಮಾಡಿ, ಜನರಲ್ಲಿ ಎಲ್ಲರೂ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಗೋವಿಂದರಾಯರ ಹಾಗೆ ನಿಷ್ಠಾವಂತರು ಪ್ರಾಮಾಣಿಕರು ಆಗಿದ್ದಿದ್ದರೆ ಪ್ರಪಂಚ ಎಷ್ಟು ಸುಂದರವಾಗಿರ್ತಾ ಇತ್ತು. ಇದು ಭೈರಪ್ಪನವ್ರ ಹೇಳಿಕೆ. ಇದರ ಹಿನ್ನೆಲೆಯನ್ನು ಗ್ರಹಿಸಿದವ್ರಿಗೆ ಈ ಹೇಳಿಕೆ ಸರಳವಾದರೂ ಅದರ ಮಾರ್ಮಿಕತೆ ವ್ಯಾಪ್ತಿ ಅದು ಗೊತ್ತಾಗತ್ತೆ. ಈ ರೀತಿ ಯಜ್ಞ ದಾನವ ತಪಸ್ಸು ಇವುಗಳ ಹಿನ್ನೆಲೆಯನ್ನು ನಾವು ಗ್ರಹಿಸಿದರೆ ಅದರ ಸೌಂದರ್ಯ ನಮಗೆ ಮನವರಿಕೆ ಆಗತ್ತೆ. ಇವು ಕೇವಲ ಸಂಸ್ಕಾರಕಾರಿ ಮಾತ್ರವಲ್ಲ, ಇವು ಜೀವನದಲ್ಲಿ ಸೌಂದರ್ಯವನ್ನು ತರುವಂಥ ತತ್ವಗಳು. ಇದನ್ನು ಕೂಡ ನಾವು ಗ್ರಹಿಸಬೇಕು. ಇದನ್ನು ಒಂದು ದಿಕ್ಪ್ರದರ್ಶನಾರ್ಥವಾಗಿ ಶತಾವಧಾನಿ ಗಣೇಶ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಪ್ರಾಯೋಜಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದೆ.